ಎಲ್ಲರಿಗೂ ಶುಭ ಸಂಜೆ ನಮಸ್ಕಾರಗಳು. ಅಕ್ಷರ ಸಾಹಿತ್ಯ ವೇದಿಕೆ ಮಸ್ಕಿ ಮತ್ತು ಭಂಡಾರ ಪ್ರಕಾಶನ ಮಸ್ಕಿ ಇವರ ಸಹಯೋಗದಲ್ಲಿ ನವೆಂಬರ್ ತಿಂಗಳ ನಿರಂತರವಾಗಿ ಹಮ್ಮಿಕೊಂಡಿರುವಂತಹ ಅಕ್ಷರ ಸಾಹಿತ್ಯ ಸಂಭ್ರಮ ಅನ್ನೋ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ತಿಂಗಳ ಪೂರ್ತಿಯಾಗಿ ಪೂರ್ಣಗೊಳಿಸಲು ಇನ್ನೂ ಕೇವಲ 4 ದಿನಗಳು ಮಾತ್ರ ಬಾಕಿ ಇದೆ. ಇಲ್ಲಿವರೆಗೂ ಕೂಡ ಕಾರ್ಯಕ್ರಮ ಸೂಕ್ತವಾಗಿ, ಪ್ರಸ್ತುತವಾಗಿ ಮತ್ತು ಮೌಲ್ಯಯುತವಾಗಿ ಜರುಗ್ತಾ ಇದೆ. ಈ ದಿನದ ಅಕ್ಷರ ಸಾಹಿತ್ಯ ಸಂಭ್ರಮಕ್ಕೆ ಮತ್ತು ಈ ಅಂತರ್ಜಾಲದ ಅಂಗಳಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾನು ಸುರೇಶ್ ಎಲ್ ರಾಜಮನೆ ಲಿಂಗಸೂರಿಂದ. ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ಪ್ರಾರ್ಥನೆಯನ್ನ ಮೆಹಬೂಬಿ ಸಲೀಂ ಪಾಷಾ ಅವರು ಮಾಡಲಿದ್ದಾರೆ. ಉಪನ್ಯಾಸವನ್ನ ಆರ್ ದಿಲೀಪ್ ಕುಮಾರ್ ಅಕ್ಕ ಮಹಾದೇವಿಯರ ವಚನಗಳ ಒಳನೋಟ ಎನ್ನುವ ವಿಷಯದ ಮೇಲೆ ಮಾಡ್ತಾ ಇದ್ದಾರೆ. ಕವಿ ಸಮಯದಲ್ಲಿ ಶಂಕರ್ ರಾವ್ ಉಬಾಳೆ ಮತ್ತು ಕಥಾ ಸಮಯದಲ್ಲಿ ಶರಣಬಸವ ಗುಡ್ದಿನ್ನಿ ಅವರು ಇವತ್ತು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಮೂಲ ಆಯೋಜಕರಾದಂತಹ ಅಕ್ಷರ ಸಾಹಿತ್ಯ ವೇದಿಕೆಯ ಗುಂಡ್ರಾವ್ ದೇಸಾಯಿ ಅವರು ಸರ್ ನಮ್ಮ ಜೊತೆಗಿದ್ದಾರೆ. ಭಂಡಾರ ಪ್ರಕಾಶನ ನಮ್ಮ ಜೊತೆಗಿದೆ. ಎಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನ ಅಂತರ್ಜಾಲದ ಮೂಲಕ, ಫೇಸ್ಬುಕ್ ಮೂಲಕ ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ಸಾಹಿತ್ಯಿಕ ಮನಸ್ಸುಗಳಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಈಗ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೀವಿ. ಮೊದಲನೇದಾಗಿ ಪ್ರಾರ್ಥನೆ ಮೆಹಬೂಬಿ ಸಲೀಂ ಪಾಷಾ ಮೇಡಮ್ ಅವರಿಗೆ. ನಮಸ್ತೆ ಸರ್. ಅಕ್ಷರ ಸಾಹಿತ್ಯ ಸಂಭ್ರಮದ ಈ ದಿನದ ಉಪನ್ಯಾಸ ವಿಷಯ ಅಕ್ಕ ಮಹಾದೇವಿಯವರ ವಚನದ ಬಗ್ಗೆ ಆಗಿರುವುದರಿಂದ ಅವರ ಒಂದು ವಚನದ ಮೂಲಕ ನಾನು ಪ್ರಾರ್ಥನಾ ಗೀತೆಯನ್ನು ಪ್ರಾರಂಭಿಸ್ತೀನಿ ಸರ್. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ, ಕ್ಷಮೆ ಧಮೆ ಕಾಂತಿ ಸೈರನೀರಲು ಸಮಾಧಿಯ ಹಂಗೆ ಕೈಯ, ಕ್ಷಮೆ ಧಮೆ ಕಾಂತಿ ಸೈರಣವಿರಲು ಸಮಾಧಿಯ ಹಂಗೆ ಕೈಯ, ಲೋಕವ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ. ಶ್ರೀ ಚನ್ನಮಲ್ಲಿಕಾರ್ಜುನ. ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ, ನಿನ್ನ ಚರಣ ಕಮಲದಡಿಗೆ ಯಾವ ವೀಣೆ ನುಡಿಸಲಿ, ನಿನ್ನ ಚರಣ ಕಮಲದಡಿಗೆ ಯಾವ ವೀಣೆ ನುಡಿಸಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ. ಹುಟ್ಟಿನಿಂದ ಬೆಳೆದು ಬಂದ, ಹುಟ್ಟಿನಿಂದ ಬೆಳೆದು ಬಂದ ನೆಂದ ಹೇಗೆ ಮರೆಯಲಿ, ಹುಟ್ಟಿನಿಂದ ಬೆಳೆದು ಬಂದ ನೆಂದ ಹೇಗೆ ಮರೆಯಲಿ, ಇಂದು ಯಾವ ಹೆಸರಿನಿಂದ ನಿನ್ನ ಕೂಗಿ ಕರೆಯಲಿ, ಇದು ಯಾವ ಹೆಸರಿನಿಂದ ನಿನ್ನ ಕೂಗಿ ಕರೆಯಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ, ನಿನ್ನ ಚರಣ ಕಮಲದಡಿಗೆ ಯಾವ ವೀಣೆ ನುಡಿಸಲಿ, ನಿನ್ನ ಚರಣ ಕಮಲದಡಿಗೆ ಯಾವ ವೀಣೆ ನುಡಿಸಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ. ಜೀವದೊಡನೆ ಮರಣವನ್ನು, ಜೀವದೊಡನೆ ಮರಣವನ್ನು
ಯಾವ ಹಾಡ ಹಾಡಲಿ. ತಮ್ಮ ಸಮುದ್ರ ಕಂಠದಿಂದ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತಹ, ಅದರಲ್ಲಿ ಇದು ಬುದ್ಧನ ಹೆಂಗಿಮೀರಿ ಅವರ ಒಂದು ಸಾಹಿತ್ಯ ನನಗೂ ಕೂಡ ತುಂಬಾ ಇಷ್ಟವಾದಂತಹ ಸಾಹಿತ್ಯ. ಆ ಸಾಹಿತ್ಯವನ್ನ ಪ್ರಾರ್ಥನೆಯ ಮೂಲಕ ಇಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ನೇರವಾಗಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹೋಗ್ಬಿಡೋಣ. ಇವತ್ತಿನ ಉಪನ್ಯಾಸವನ್ನ ನೀಡ್ತಾ ಇರೋರು ಆರ್ ದಿಲೀಪ್ ಕುಮಾರ್, ಉಪನ್ಯಾಸಕರು ಚಾಮರಾಜನಗರ. ಇವರು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಹೋದ ಸರಿ ಇದು ಪುಸ್ತಕ ಪ್ರಾಧಿಕಾರದಿಂದ, ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಇವರ ಒಂದು ಕವನ ಸಂಕಲನ ಹಾರುವ ಹಂಸೆ ಅನ್ನುವ ಒಂದು ಕವನ ಸಂಕಲನ ಕೂಡ ಪ್ರಕಟವಾಗಿದೆ. ಹಾಗೆ ಇವರು ಯುವ ತಲೆಮಾರಿನ ಒಂದು ಯುವಕರಲ್ಲಿ ಹೆಚ್ಚು ಹಳೆಗನ್ನಡವನ್ನ ಓದಿಕೊಂಡಂತಹ ವ್ಯಕ್ತಿ ಅಂತ ನಾನು ಅನ್ಕೋತೀನಿ. ಅವರ ಹಳೆಗನ್ನಡ ಜ್ಞಾನವನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಅವರು ಈಗ ನಮ್ಮೊಂದಿಗೆ ಅಕ್ಕ ಮಹಾದೇವಿಯವರ ವಚನಗಳ ಒಳನೋಟದ ಕುರಿತು ತಮ್ಮ ಉಪನ್ಯಾಸವನ್ನ ನೀಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲು ಇವತ್ತಿನ ಈ ದಿನದ ಬಗೆಗೆ 1-2 ನಿಮಿಷ ಮಾತನಾಡ್ಬಿಡ್ತೀನಿ ನಾನು. ಇವತ್ತು ಕನ್ನಡದ ಬಹಳ ದೊಡ್ಡ ವಿದ್ವಾಂಸರು, ನನ್ನನ್ನು ಬಹಳ ಕಾಡಿರುವ, ಅವರ ಬರಹಗಳಿಂದ ಬಹಳ ಕಾಡಿರುವಂತಹ ಕನ್ನಡದ ಬಹಳ ದೊಡ್ಡ ವಿದ್ವಾಂಸ ಆಚಾರ್ಯ ತೀರಂ ಶ್ರೀಕಂಠಯ್ಯನವರು ಹುಟ್ಟಿದ್ದಿನ ಇವತ್ತು. ಒಲುಮೆ ಅಂತ ಅವರ ಕವನ ಸಂಕಲನದ 2 ಸಾಲು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಅಕ್ಕನ ಬಗ್ಗೆ ಮಾತನಾಡ್ತೀನಿ. ಒಲಿದೇನೇಕೆ ನಲಿದೇನೇಕೆ ನಿನ್ನ ನಂದು ಕಂಡೆನೇಕೆ, ನಿನ್ನ ನಂದು ಕಂಡೆನೇಕೆ ನನ್ನ ಕೈಯ ಹಿಡಿದ ಏಕೆ, ಹುಚ್ಚನಂತೆ ಕುಣಿದನೇಕೆ, ನಿನಗೆ ನಾನು ಅದೇತ ಕೊಲಿದೆ ಮನದ ವೇಗೆ ಹಚ್ಚುವುದಕ್ಕೆ, ಹಗಲು ಇರಳು ಎನ್ನ ನಿಲ್ಲಿ ಕೊರಗಲುಳಿಸಿ ದಿವಕೆ ಸಂತೆ. ಈ ಪದ್ಯ ನಾನು ಓದಿದಾಗ ಬಹಳ ಚಿಕ್ಕ ಹುಡುಗ, ಕೇಳಿದಾಗ ಇದನ್ನ ಮೈಸೂರನ್ನ ಸ್ವಾಮಿ ಹೇಳಿದ್ದಾರೆ. ಬಹಳ ಚಿಕ್ಕ ಹುಡುಗ, ನನ್ನ ಮೇಲೆ ಈ ಪದ್ಯ ಬಹಳ ದೊಡ್ಡ ಪ್ರಭಾವವನ್ನು ಬೀರಿರೋದು. ಕಾಲಾನಂತರದಲ್ಲಿ ಅವರ ಬರವಣಿಗೆಗಳು ನನ್ನ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿದೆ. ಮತ್ತೆ ಎಲ್ಲಾ ಕಾಲಕ್ಕೂ ಮಾದರಿಯಾಗಿ ಸಲ್ಲುವಂತಹ ಬಹಳ ದೊಡ್ಡ ಸಂಶೋಧಕರು ಕನ್ನಡದಲ್ಲಿ. ಇವತ್ತು ಅವ್ರು ನೆನೆಸ್ಕೊಳ್ಬೇಕಾಗಿತ್ತು, ಆ ಕಾರಣದಿಂದ ಅವರನ್ನ ನೆನೆಸ್ಕೊಂಡಿದ್ವಿ. ಈಗ ತುಂಬಾ ನೇರವಾಗಿ ಅಕ್ಕಮಹಾದೇವಿ ಅಥವಾ ಶರಣ ಸಾಹಿತ್ಯದ ಬಗೆಗೆ, ವಚನ ಸಾಹಿತ್ಯದ ಬಗೆಗೆ ಬರಲಿಕ್ಕೆ ನನಗೆ ಬಹಳ ಮುಖ್ಯವಾಗಿ 2 ಬಹಳ ಮುಖ್ಯ ಅಂತ ಅನಿಸ್ತದೆ. ಒಂದು, ವಚನಕಾರರ ಬಗೆಗೆ ನಾವಿವತ್ತು ಸ್ವತಂತ್ರ ನಂತರ ನಮ್ಮದೇ ಆದಂತಹ ಒಂದು ಸಂವಿಧಾನಗಳನ್ನ ಇಟ್ಕೊಂಡು ಬದುಕ್ತಿರುವಂತಹ ಈ ಕಾಲಘಟ್ಟದಲ್ಲಿ ನಾವು ಅವರನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಆ ಕಾಲಘಟ್ಟದಲ್ಲಿ ಅವರನ್ನ ಹೇಗೆ ನೋಡಿದ್ರು ಅಂತ, ಈಗ ಅಕ್ಕನನ್ನಾಗ್ಲಿ ಅಥವಾ ಒಟ್ಟಾರೆಯಾಗಿ ವಚನ ಚಳುವಳಿಯನ್ನ ಹೇಗೆ ನೋಡಿದ್ರು, ಹೇಗೆ ಪರಿಭಾವಿಸಿದ್ರು ಅವರು ಆ ಕಾಲದವರು ಅನ್ನೋದು ಬಹಳ ಮುಖ್ಯ. ನಾವು ಇವತ್ತು ಮಾತನಾಡ್ತಿರೋದಕ್ಕಿಂತ ಬಹಳ ಮುಖ್ಯ ಅದು ಅಂತ ಅನ್ನಿಸ್ತದೆ ನನಗೆ. ಇದಕ್ಕೆ 2 ಮುಖ್ಯ ವಚನಕಾರರು, ಇಬ್ರು ಬಹಳ ಮುಖ್ಯ ವಚನಕಾರರು ಕಣ್ಣು ಮುಂದೆ ಬರ್ತಾರೆ. ಒಂದು ಚನ್ನಬಸವಣ್ಣ. ಅವನು ಚನ್ನಬಸವಣ್ಣ ವಚನ ಚಳುವಳಿಯ ಕಾವು ಬಹಳ ಜೋರಿದ್ದಂತ ಸಂದರ್ಭಗಳಲ್ಲೇ ಇದ್ದಂಥವನು. ಅವನು ಬಸವಣ್ಣನ ತಂಗಿಯ ಮಗ ಒಬ್ಬ. ಇನ್ನೊಂದು, ವಚನ ಚಳುವಳಿ ತನ್ನ ಕೊನೆಯನ್ನ ಮುಟ್ಟಿತು ಅಂತ ಏನು ವಿದ್ವಾಂಸರು ಮಾತನಾಡ್ತಾರೆ. ಎಲ್ಲರೂ ಶ್ರೀಶೈಲದ ಕಡೆಗೆ ಒಂದು ಗುಂಪು ಹೋದ್ರೆ ಮತ್ತಿನ್ನೊಂದು ಗುಂಪು ಬೇರೆ ಕಡೆಗೆ ಹೋಗ್ತದಲ್ಲ, ಅದಾದ ನಂತರದ 100 ವರ್ಷಗಳಲ್ಲಿ ಹುಟ್ಟದಂತ ಇನ್ನೊಬ್ಬ ವಚನಕಾರ, ಅವನ ಹೆಸರು ಕಂಬದ ಮಾರಿತಂದೆ ಅಂತ. ಒಟ್ಟು 14 ಜನ ಮಾರಿತಂದೆ ಬರ್ತಾರೆ ಅಂತ ಹೇಳ್ತಾರೆ. ಆ 14 ಜನ ಮಾರಿತಂದೆಯರಲ್ಲಿ ಬಹಳ ಮುಖ್ಯ ಅನಿಸುವಂಥವನು ಕಂಬದ ಮಾರಿತಂದೆ, ಮತ್ತೆ ಸತ್ತಿಗೆ ಕಾಯಕದ ಮಾರಿತಂದೆ, ನಗೆಯ ಮಾರಿತಂದೆ ಅಂತ ಇನ್ನೊಬ್ಬ ಇದ್ದಾನೆ. ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ 14 ಜನ ಮಾರಿತಂದೆಯರಿದ್ದಾರೆ. ಇದ್ರ ಬಗೆಗೆ ಆಚಾರ್ಯ ಡಿ.ಎಲ್. ನರಸಿಂಹಾಚಾರ್ಯರು ಕೆಲವು ವಚನಕಾರರು ಅನ್ನುವಂತಹ ಒಂದು ಲೇಖನವನ್ನ ಬರೆದಿದ್ದಾರೆ. ಪೀಠಿಕೆಗಳು ಮತ್ತು ಲೇಖನಗಳು ಅನ್ನುವಂತಹ ಒಂದು ಪುಸ್ತಕದಲ್ಲಿ. ಕೇಳಿಸ್ತಾ ಇದೆ ಅಂತ ಭಾವಿಸ್ಕೊಂಡಿದ್ದೀನಿ ನಾನು. ಹಲೋ, ಕೇಳಿಸ್ತಾ ಇದೆ. ಪೀಠಿಕೆಗಳು ಮತ್ತು ಲೇಖನಗಳು ಅನ್ನುವಂತಹ ಪುಸ್ತಕದಲ್ಲಿ ಮೊದಲು ಆ ವಚನ ಅಚ್ಚಾಗಿದ್ದು, ಆ ನಂತರ ಸಾಹಿತ್ಯ ಚರಿತ್ರೆಯಲ್ಲೂ ಆ ವಚನ ಸೇರಿದೆ. ಮೈಸೂರು ಯೂನಿವರ್ಸಿಟಿಯಲ್ಲಿ ಮೊದಲು ಸೇರಿದ್ದು, ಆ ನಂತರ ಬೇರೆ ಬೇರೆ ಕಡೆ ಸೇರಿದೆ. ಒಂದು, ಚನ್ನಬಸವಣ್ಣ ಅಂತ ನಾನು ಏನ್ ಹೇಳಿದೆ, ವಚನ ಚಳುವಳಿಯ ಒಳಗೆ ಇದ್ದಂಥವನು, ಮತ್ತೆ ವಚನ ಚಳುವಳಿಯ ಬಹಳ ತೀವ್ರವಾದಂತ ಕಾವಿದ್ದಂತ ಕಾಲಘಟ್ಟದಲ್ಲಿ ಇದ್ದವನು. ಅವನು ಅಕ್ಕಮಹಾದೇವಿಯ ಬಗೆಗೆ ಏನ್ ಮಾತನಾಡ್ತಾರೆ ಅನ್ನೋದು ಬಹಳ ಮುಖ್ಯವಾದಂತಹದ್ದು. ಅದಕ್ಕೊಂದು ವಚನ, ಆದ್ಯರ 60 ವಚನಕ್ಕೆ ದಣಾಯಕರ 20 ವಚನ. ದಣಾಯಕರು ಅಂದ್ರೆ ಬಸವಣ್ಣವರು. ಆದ್ಯರ 60 ವಚನಕ್ಕೆ ದಣಾಯಕರ 20 ವಚನ, ದಣಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ.
ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಮಹಾದೇವಿಯಕ್ಕನ 1 ವಚನ ಕಾಣ ಸಿದ್ದರಾಮಯ್ಯ ಅಂತ. ಸಿದ್ದರಾಮಯ್ಯನಿಗೆ ಹೇಳುವಂತಹ ಕಾಲದಲ್ಲಿ ಶೂನ್ಯ ಸಂಪಾದನೆಯಲ್ಲಿ ಈ ವಚನವು ಸಿಕ್ಕಿದೆ. ಇದು ಬಹಳ ಮುಖ್ಯವಾದಂತಹದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಇಲ್ಲಿ ಈ ವಚನದಲ್ಲಿ ಯಾರ್ಯಾರನ್ನ ಹೆಸರಿಸಿದ್ದಾರೆ ಮತ್ತೆ ಎಷ್ಟೆಷ್ಟು ವಚನಗಳನ್ನ ಹೆಸರಿಸಿದ್ದಾರೆ ಅಂತ ಮೊದಲು ಹೇಳುವಂತಹದ್ದು ಆದ್ಯರು ಅಂತ ಹೇಳ್ತಾರೆ. ಇದಕ್ಕೆ ಬಹಳ ಮುಖ್ಯ ನಮಗೆ ತಮಿಳುನಾಡಿನ ಪುರಾತನರನ್ನ ನಾವೇನ್ ಹೇಳ್ತೀವಿ ಅವರು, ಮತ್ತೆ ಬಸವಣ್ಣನವರು ಬರಲಿಕ್ಕೂ ಮುಂಚೆ ಕನ್ನಡದಲ್ಲಿ ಇದ್ರು ಅಂತ ಇದ್ದಂತಹ ವಚನಕಾರರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಆದ್ಯರೇ ನಮಗೆ. ಅವರೆಲ್ಲರ 60 ವಚನಕ್ಕೆ ದಣಾಯಕರ 20 ವಚನ, 60 + 20 80. ದಣಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ. ಅದು ಹೆಂಗೆ ಅಂದ್ರೆ 60, 20 + 10. ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, 60, 20, 10 + 5. ಇಷ್ಟು ಮಾಡಿ ಅಜಗಣ್ಣನ 5 ವಚನಕ್ಕೆ ಮಹಾದೇವಿಯಕ್ಕನ 1 ವಚನ. ಇವರು ಇಷ್ಟು ಜನ ವಚನಕಾರರು ಬರೆದಿರುವಂತಹ ವಚನಗಳನ್ನ ಒಂದು ಕಡೆ ಇಟ್ರೆ ಮಹಾದೇವಿಯಕ್ಕನ 1 ವಚನ ಸಾಕು ಅಂತ ಅವಳ ಕಾಲದಲ್ಲೇ ಅವಳ ಕಣ್ಣೆದುರಿಗೆ ಬದುಕ್ತಿದ್ದಂತ ಒಬ್ಬ ವ್ಯಕ್ತಿ ಅಕ್ಕನ ಬಗೆಗೆ ಹೇಳಿರುವಂತಹ ಮಾತದು. ಇದನ್ನ ನಾವು ಬಹಳ ಮುಖ್ಯವಾಗಿ ಅನ್ಕೋಬೇಕು. ನಾವಿವತ್ತು ಅಕ್ಕನ ಬಗೆಗೆ ಮಾತನಾಡುವಾಗ ಅದು ನನಗೆ ಪ್ರತಿ ಸಲ ಅನ್ಸೋದು, ಅಕ್ಕನ ಬಗೆಗೆ ಮಾತನಾಡೋದು ಅಂದ್ರೆ ಅದೊಂಥರ ಕೆಂಡಕ್ಕೆ ಕೈ ಹಾಕಿದ್ದಕ್ಕೆ ಸಮ. ಬಹಳ ಕಷ್ಟ. ಕೈ ಹಾಕೋದು ಬಹಳ ಈಸಿ, ಕೈ ಹಾಕ್ಬಿಡ್ತೀವಿ ಅನ್ನೋದು ಬಹಳ ಈಸಿ. ಅಷ್ಟೇ ಸೇಫ್ ಆಗಿ ಸುಡದ ಮಟ್ಟಕ್ಕೆ ತಗೊಳ್ತೀನಿ ಅನ್ನೋದಿದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ. ಇವತ್ತು ಆ ಕೆಲಸ ಕೈ ಹಾಕಿದ್ದೀನಿ ನಾನು. ಇನ್ನೊಬ್ಬ ಬಹಳ ಮುಖ್ಯವಾದಂತ ವಚನಕಾರ, ನಾನು ಆವಾಗಲೇ ಹೇಳಿದ್ದೆ, ಕಂಬದ ಮಾರಿ ತಂದೆ ಅಂತ. ಕಂಬದ ಮಾರಿ ತಂದೆಯ 1 ವಚನ ಒಟ್ಟಾರೆಯಾಗಿ ವಚನ ಚಳುವಳಿಯನ್ನ ಹೇಗೆ ಅವನು ಅರ್ಥೈಸ್ತಾನೆ ಅಂತ. ಅದ್ ನನ್ನ ಬಹಳ ನೆಚ್ಚಿನ ವಚನಗಳಲ್ಲಿ ಒಂದು. ಇದರ ಬಗ್ಗೆ ನಾನು ಬಹಳ ಲೇಖನಗಳನ್ನು ಬರೆದಿದ್ದೀನಿ, 2 ಲೇಖನ ಬರೆದಿದ್ದೀನಿ ಇದರ ಮೇಲೆ. ಯಾತಕ್ಕೆ ಈ ವಚನ ಬಹಳ ಮುಖ್ಯ ಅಂದ್ರೆ ಒಂದು ಇಡೀ ಕಾಲಘಟ್ಟವನ್ನ ಹೇಳತ್ತದಲ್ಲ, ಆ ಕಾರಣಕ್ಕೆ. ಮಹಾಘೋರಾರಣ್ಯದಲ್ಲಿ ಹೋಗುತ್ತಿರಲಾಗಿ ಆಡುವ ನವಿಲ ಕಂಡು, ಹಾರುವ ಹಂಸೆಯ ಕಂಡು, ಕೂಗುವ ಕೋಳಿಯ ಕಂಡು ಬೆಳಗಾಯಿತೆಂದು ಹೋಗುತ್ತಿರದೆ ಕದಂಬಲಿಂಗದಲ್ಲಿಗೆ ಅಂತ. ಕದಂಬಲಿಂಗ ಅನ್ನೋದು ಅವನ ವಚನಗಳ ಅಂಕಿತ, ಕಂಬದ ಮಾರಿ ತಂದೆಯದು. ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಒಟ್ಟಾರೆಯಾಗಿ ವಚನಗಳು ಮಾಡ್ತಿದ್ದಂತ ಕೆಲಸ ಜನರನ್ನ ಎಚ್ಚರಿಸುವಂತಹದ್ದು, ಸಾಮಾಜಿಕ ಸುಧಾರಣೆ. ಅದನ್ನ ಅವನು ಕೋಳಿ ಅಂತ ಹೇಳದ ಸಂಕೇತಿಸ್ತಾನೆ, ಅವನ ರೂಪಕವನ್ನ ಕೊಡ್ತಾನೆ, ಕೋಳಿ ಅಂತಾನೆ. ಅದು ಎಷ್ಟು ಚೆನ್ನಾಗಿತ್ತು, ಅದರ ವಿಶೇಷತೆ ಹೇಗಿತ್ತು, ಮತ್ತೆ ಅದು ಗರಿಗಳನ್ನ ಕೆದರಿದ್ರೆ ಭಾಷಿಕ ಸೌಂದರ್ಯ ಅಥವಾ ಕಲಾತ್ಮಕತೆ ಇವುಗಳನ್ನ ನೋಡಿದಾಗ ಅದನ್ನ ನವಿಲು ಅಂತ ಸಂಬೋಧಿಸ್ತಾನೆ. ಮತ್ತೆ ಅದು ಕೊನೆಗೆ ಅದರ ಕೆಲಸ ಏನು, ಆತ್ಮದ ಬಿಡುಗಡೆಯನ್ನ ಹೇಳುವಂತಹದ್ದು. ಪ್ರತಿಯೊಬ್ಬ ವಚನಕಾರರು ಮಾಡದಂತ ಬಹಳ ಮುಖ್ಯವಾದಂತ ಕೆಲಸ, ತಮ್ಮನ್ನ ಬಿಡುಗಡೆಗೊಳಿಸ್ಕೊಳ್ತಾಲೆ ತಮ್ಮ ಕಾಲದಲ್ಲಿ ಇದ್ದಂಥವರನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಬಿಡುಗಡೆಗೊಳಿಸುವಂಥವ್ರು. ಅದನ್ನ ಅವನು ಹೇಳುವಾಗ ಹಾರುವ ಹಂಸೆಯ ಕಂಡು ಅಂತ ಹೇಳ್ತಾನೆ. ಹೀಗೆ ಒಂದು ವಚನ ಕಾಲದಲ್ಲಿ ಇದ್ದಂಥವ್ರು ಒಬ್ರು, ವಚನ ಕಾಲ ಮುಗಿದ ನಂತರ 100 ವರ್ಷ ಆದ ಮೇಲೆ ಬಂದಂಥವ್ರು ಒಬ್ರು. ಹೀಗೆ ಎರಡೂ ಕಡೆಯಿಂದ ವಚನಗಳಿಗೆ ಬಹಳ ದೊಡ್ಡ ಗೌರವ ಇದೆ. ಇಂಥವರಲ್ಲಿ ಅಕ್ಕ ಮಹಾದೇವಿಯನ್ನಂತೂ ಬಹಳ ವಿಶಿಷ್ಟವಾಗಿ ನೋಡ್ಬೇಕಾದಂತ ಕಾಲ. ಯಾಕೆ ಬಹಳ ವಿಶಿಷ್ಟ ಅಕ್ಕ ಮಹಾದೇವಿ ಅನ್ನೋದನ್ನು ನನಗೆ ಬಹಳ ಮುಖ್ಯವಾಗಿ 3 ಅಂಶಗಳು ಮುಖ್ಯ ಅನ್ನಿಸ್ತದೆ. ಒಂದು, ಅವಳು ವಿಶಿಷ್ಟ ಅಂತ ಸುಮ್ಮನೆ ಸಾಮಾನ್ಯವಾಗಿ ಎಲ್ಲರೂ ಬಳಸೋ ಹಾಗೆ ಬಳಸ್ಲಿಕ್ಕೆ ಆಗೋದೇ ಇಲ್ಲ. ಒಂದು ಬಸವಾದಿ ಶಿವಶರಣರು ವಚನಕಾರರ ಮಧ್ಯೆ ವಿಶಿಷ್ಟವಾಗಿ ನಿಲ್ತಾಳೆ ಅನ್ನೋದು ಒಂದಂತೂ ಸತ್ಯ. ಇದ್ರ ಜೊತೆ ಹೇಗೆ ಅಂದ್ರೆ, ಕೇವಲ ಹೆಣ್ಣಾಗಿದ್ದಕ್ಕಷ್ಟೇ ಅಲ್ಲ, ಉಳಿದ ಹೆಣ್ಣುಗಳಿಗಿಂತ ಇವಳು ಬಹಳ ಬೇರೆದೇ ಆದಂತ ವ್ಯಕ್ತಿತ್ವ ಇರುವಂತವಳು. ತನ್ನ ಹೆಣ್ಣುತನ, ತನ್ನ ಸಾಧನೆಗೆ ಯಾವತ್ತೂ ಆತಂಕ, ಅಡ್ಡಿ ಅಂತ ಎಂದೂ ಭಾವಿಸಿದವಳಲ್ಲ. ಇದನ್ನ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಮತ್ತೆ ಗಂಡಿನ ಅಸ್ತಿತ್ವದ ಎಲ್ಲಾ ಅಂಶಗಳನ್ನು ತನ್ನ ಹೆಣ್ಣಿನ ಅಸ್ತಿತ್ವದಲ್ಲೇ ಸಾಧಿಸಿ ತೋರಿಸಿದ ವಚನಕಾರ್ತಿ ಅಕ್ಕ. ಆ ಕಾರಣದಿಂದ ಅಕ್ಕನನ್ನ ಬಹಳ ಮುಖ್ಯ ಅಂತ ಹೇಳಬೇಕು. ಅವಳೇ ಒಂದು ಕಡೆ ಹೇಳ್ತಾಳೆ, ಬಹಳ ಚೆನ್ನಾಗಿ ಹೇಳ್ತಾಳೆ. ಹೇಗೆ ಅಂದ್ರೆ, ಯಾವುದಕ್ಕೆ ಹೆಸರಿರೋದು ಅಂತ ಬಸವಣ್ಣನ ಜೊತೆಗೆ ಮಾತನಾಡುವಾಗ ಅವಳು ಹೇಳ್ತಾಳೆ, ಏನದು ನನ್ನ ಹೆಸರಿರೋದು ಯಾವುದಕ್ಕೆ ಅಂದ್ರೆ ಅದು ಇದಕ್ಕಲ್ಲ ಅಂತ, ಏನದು ದೇಹಕ್ಕಲ್ಲ, ನಾನು ದೇಹದಿಂದ ಹೆಣ್ಣು ನಾನು, ಆದ್ರೆ ಒಳಗಡೆ ಇರೋದು ಗಂಡು ಅಂತ ಹೇಳ್ತಾಳೆ. ಈಗ ನಾವು ಹೇಗೆ ನೋಡ್ಬೇಕು, ಅವಳ ಬಗ್ಗೆ ಹೇಳ್ಕೊಂಡ್ಬಿಟ್ಟಿದ್ದಾಳೆ ಅಕ್ಕನೇ. ಇವಾಗ ನಾವು ಅವಳನ್ನ ಹೇಗೆ ನೋಡ್ಬೇಕು, ಇದು ಬಹಳ ದೊಡ್ಡ ಪ್ರಶ್ನೆ. ಅಕ್ಕನನ್ನ ಮಾತನಾಡುವಾಗ ನನಗಂತೂ ಬಹಳ ಮುಖ್ಯ ಅನಿಸುವಂತಹ ಪ್ರಶ್ನೆಗಳಲ್ಲಿ ಅದು ಒಂದು. ಅವಳು ಅಷ್ಟು ಸುಲಭಕ್ಕೆ ಸಿಕ್ಕುವಂಥವಳೇ ಅಲ್ಲ. ಅಂಥವಳ ಬಗೆಗೆ ಮಾತನಾಡುವಾಗ ನಾನು ಅವಳ ಪರಿಚಯವನ್ನ ಮೊದಲು ಅವಳ ಬಗೆಗೆ ಏನೇನು ನಡೆದಿದೆ ಒಂದಷ್ಟು ಪರಿಚಯ ಮಾಡಿ
ಒಂದಷ್ಟು ಬಹಳ ಪ್ರಮುಖ ಅಂತ ನನಗನಿಸುವ, ಅವಳು ಎಲ್ಲಾ ವಚನಗಳು ಒಂದು ಲೆಕ್ಕದಲ್ಲಿ ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆ, ಭಾಷಿಕವಾಗಿ ಸಾಮಾಜಿಕವಾಗಿ ಬಹಳ ದೊಡ್ಡ ಕೊಡುಗೆ. ಆದರೆ ನನಗೆ ಬಹಳ ಮುಖ್ಯ ಅನಿಸುವ ಒಂದಷ್ಟು ವಚನಗಳನ್ನ ಕುರಿತು ನಾನು ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ಅಕ್ಕ ಎಷ್ಟನೇ ಕಾಲದಲ್ಲಿದ್ದು, ಅವಳ ಬಗ್ಗೆ ಯಾರ್ಯಾರು ಬರೆದ್ರು, ಏನೇನು ಬರೆದಿದ್ದಾರೆ, ಇವುಗಳ ಬಗೆಗೆ ಒಂದಷ್ಟು ಮಾಹಿತಿಗಳನ್ನ ಹೇಳ್ತೀನಿ ನಾನು. ಒಂದು, ಇವಳ ಕಾಲವನ್ನ ಕ್ರಿಸ್ತಶಕ 1150 ಅಂತ ವಿದ್ವಾಂಸರು ಗುರುತಿಸಿದ್ದಾರೆ. ವಚನ ಮತ್ತೆ ತ್ರಿಪದಿ, ಅದರಲ್ಲೂ ಯೋಗಾಂಗ ತ್ರಿವಿಧಿ ಅನ್ನುವಂತಹ ತ್ರಿಪದಿ ಕಾವ್ಯವನ್ನು ಬರೆದಿದ್ದಾಳೆ ಇವಳು. ಇವಳ ತಂದೆ ತಾಯಿಗಳ ಬಗೆಗೆ ಬಹಳ ದೊಡ್ಡ ಚರ್ಚೆಗಳು ನಡೆದಿವೆ. ಅದು ಹೇಗೆ ಅಂದ್ರೆ, ಹರಿಹರ ಉಡುತೊಡಿಯ ಮಹಾದೇವಿ ಅಕ್ಕನ ರಗಳೆ ಅಂತ ಒಂದು ಬರೀತಾನೆ. ಮಹಾದೇವಿ ಅಕ್ಕನ ರಗಳೆ ಅಂತಾನೆ ಬಹಳ ಫೇಮಸ್ ಅದು. ಅದರಲ್ಲಿ ಕೈಲಾಸದಲ್ಲಿದ್ದಂತ ಗಣನಾಥ ಅನ್ನುವವನಿಗೆ ಅಕ್ಕ ಭವಿ ಅಂತ ಬೈದು ಬಿಡ್ತಾಳೆ. ಅದು ವಚನಕಾರರ ಬಹಳ ಮುಖ್ಯ ಎರಡು ನೆಲೆ, ಅಂದ್ರೆ ಒಂದು ಭವಿ, ಇನ್ನೊಂದು ಭಕ್ತ ಅಂತ. ಯಾರು ಭಕ್ತರು ಅವರು ಈಶ್ವರನನ್ನ ಪೂಜೆ ಮಾಡುವಂಥವ್ರು, ಕಾಯಕದಲ್ಲಿ ನಿರತರಾದಂಥವ್ರು, ಷಟ್ಸ್ಥಲಗಳನ್ನ ಒಪ್ಪುವಂಥವ್ರು, ಇವ್ರುಗಳೆಲ್ಲ ಅವ್ರು ಏನು ವಚನಕಾರರು ಏನು ಸಂವಿಧಾನವನ್ನ ಮಾಡ್ಕೊಂಡಿದ್ರು, ತಮ್ಮ ಬದುಕಿಗೆ ತಮ್ಮ ಕಾಲಘಟ್ಟಕ್ಕೆ ತಾವು ಹೇಗೆ ಬದುಕಬೇಕು ಅಂತ ಸಂವಿಧಾನ ಮಾಡ್ಕೊಂಡಿದ್ರು, ಅವುಗಳನ್ನ ಒಪ್ಪುವಂಥವ್ರೆಲ್ಲ ಭಕ್ತರು. ಅವುಗಳಿಗೆ ಹೊರತಾದಂಥವರೆಲ್ಲ ಭವಿಗಳು. ಅಲ್ಲಿ ವೈದಿಕರು ಇದ್ರು, ಜೈನರು ಇದ್ರು. ಇದನ್ನು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು. ಅವರೆಲ್ಲ ಭವಿಗಳು. ಸಮಣಂಗೆ ಕುಂಟಿಣಿಯಾಗಿತ್ತು ಮಾಯೆ ಅಂತ ಹೇಳುವಂತಹದ್ದು ಇದೇ ರೀತಿಯಲ್ಲೇ ಅಂತ. ಅವನನ್ನ ಕೈಲಾಸದಲ್ಲಿದ್ದಂತ ಒಬ್ಬ ಗಣನಾಥನನ್ನ ಭವಿ ಅಂತ ಕರೆದು ಬಿಡ್ತಾಳೆ. ಆ ಕರೆದಿದ್ದಕ್ಕೆ ಪಾರ್ವತಿಯಿಂದ ಶಾಪಕ್ಕೊಳಗಾಗಿ ಭೂಮಿಯಲ್ಲಿ ಹುಟ್ಟುತ್ತಾಳೆ. ಅವಳ ತಂದೆಯ ಹೆಸರು, ತಾಯಿಯ ಹೆಸರನ್ನ ಏನು ಹೇಳೋದಿಲ್ಲ, ಶಿವಭಕ್ತ ಶಿವಭಕ್ತಿ ಅಂತ ಹರಿಹರ ಹೇಳ್ಬಿಡ್ತಾನೆ. ಇದು ಒಂದು. ಹರಿಹರ ಮಾಡಿರುವಂತ ಅಪಾಯದ ಬಗೆಗೆ ನಾನು ಕೊನೆಯಲ್ಲಿ ಮಾತನಾಡ್ತೀನಿ. ಒಟ್ಟಾರೆ ವಚನ ಚಳುವಳಿಗೆ ಹರಿಹರ ಮಾಡಿರುವಂತ ಅಪಾಯದ ಬಗೆಗೆ ನಾನು ಕೊನೆಯಲ್ಲಿ ಹೇಳ್ತೀನಿ. ನೆಕ್ಸ್ಟ್, ಚಾಮರಸ ತನ್ನ ಪ್ರಭುಲಿಂಗ ಲೀಲೆಯಲ್ಲಿ ಅಕ್ಕನನ್ನ ಮಾಯೆಯ ಮರು ಅವತಾರ ಅಂತ, ಮತ್ತೆ ಮಾಯೆ ಪಾರ್ವತಿಯ ತಾಮಸ ಕಳೆ ಅಂತ ಹೇಳ್ತಾನೆ. ಮತ್ತೆ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಪಾರ್ವತಿ ಮುಡಿಯಲ್ಲಿನ ಹೂವು ಏನಿದೆ ಅದು ಅಕ್ಕಮಹಾದೇವಿ ಅಂತ, ಅವಳ ಆಶೀರ್ವಾದದಿಂದ ಹುಟ್ಟಿದವಳು ಇವಳು ಅನ್ನುವಂತಹ ಮಟ್ಟಕ್ಕೆ ಹೋಗ್ತಾನೆ. ನೆಕ್ಸ್ಟ್, ಚೆನ್ನಬಸವಾಂಕ ಅಂತ ಅವನು ಮಹಾದೇವಿ ಅಕ್ಕನ ಪುರಾಣ ಅನ್ನುವಂತ ಒಂದು ಸಣ್ಣ ಕೃತಿಯನ್ನು ಬರೆದಿದ್ದಾನೆ. ಅದರಲ್ಲಿ ಚಾಮರಸನ ಅಭಿಪ್ರಾಯವನ್ನ ಪುರಸ್ಕರಿಸಿ ಅವನು ಏನ್ ಹೇಳ್ತಾನೆ, ಅವುಗಳನ್ನ ಪಾರ್ವತಿಯ ತಾಮಸ ಕಳೆ ಅಂತ ಹೇಳೋದನ್ನ ಒಪ್ಪಿ, ಪರಮೇಶ್ವರನ ಕೇಳಿಕೆಯ ಮೇರೆಗೆ ಪಾರ್ವತಿ ತನ್ನ ಸಾತ್ವಿಕ ಕಳೆಯನ್ನ ಭೂಮಿಗೆ ಕಳಿಸ್ತಾಳೆ. ಆ ಪಾರ್ವತಿಯ ಮಂದಾರ ಮಾಲೆ, ಅವಳು ಹಾಕೊಂಡಿದ್ದಂತ ಹೂವಿನ ಹಾರ ಅಕ್ಕಮಹಾದೇವಿಯಾಗಿ ಜನ್ಮ ತಾಳುತ್ತದೆ ಅಂತ ಚೆನ್ನಬಸವಾಂಕ ಹೇಳ್ತಾನೆ. ನೆಕ್ಸ್ಟ್, ವಿರೂಪಾಕ್ಷ ಪಂಡಿತ ಅಂತ ಅವನು ಚೆನ್ನಬಸವ ಪುರಾಣ ಅಂತ ಅಕ್ಕಮಹಾದೇವಿಯನ್ನ ಪಾರ್ವತಿಯ ಕಳೆ ಅಂತ ಕರೀತಾನೆ. ಶೂನ್ಯ ಸಂಪಾದನೆಯಲ್ಲಿ ಪಾರ್ವತಿಯ ಸಾತ್ವಿಕ ರೂಪ ಅಂತ ಎಲ್ಲ ಶೂನ್ಯ ಸಂಪಾದನೆಗಳಲ್ಲೂ ಇದೇ ರೀತಿಯಲ್ಲಿ ಕರೆದಿದ್ದಾರೆ. ಇದು ಬಹಳ ಮುಖ್ಯವಾಗಿರುವಂತಹದ್ದು. ಇದಾದ ನಂತರದ ಚರ್ಚೆಗಳು, ಅವಳ ಹೆಸರು ಏನು ಅಂತ, ಮಹಾದೇವಿ ಅಕ್ಕ ಅಂತಾನೆ ಇರ್ತಾ. ಯಾಕಂದ್ರೆ ಅವಳು ಅಲ್ಲಿಂದ ಇಲ್ಲಿಗೆ ಬಂದ್ಲು ಅಂದ್ರೆ, ಗಣದಿಂದ ಇಲ್ಲಿಗೆ ಬಂದ್ಲು ಅಂದ್ರೆ ನಮಗ್ ಗೊತ್ತಿರೋದು ಅಕ್ಕ ಮಹಾದೇವಿ ಅಂತ. ಇಲ್ಲಿ ಅಕ್ಕ ಅನ್ನುವಂತ ಒಂದು ವಿಶೇಷಣ ಇದೆ, ಮತ್ತೆ ಮಹಾದೇವಿ ಅನ್ನುವಂತ ಹೆಸರಿದೆ. ಯಾಕೆ ಇದು ಅಂತ ಇದ್ರ ಬಗೆಗೆ ಬಹಳ ಮುಖ್ಯವಾಗಿ ಎರಡು ಅಂಶಗಳು ನನ್ನನ್ನ ಗಮನ ಸೆಳೀತವೆ. ಒಂದು, ಚಿದಾನಂದ ಮೂರ್ತಿಗಳು ಹೇಳುವಂತ ಒಂದು ಬಹಳ ಮುಖ್ಯವಾದಂತಹ ಅಂಶ, ಪಾರ್ವತಿಗೆ ಮಹಾದೇವಿ ಅನ್ನುವಂತ ಒಂದು ಹೆಸರಿದೆ. ಈಶ್ವರನ ಪ್ರಾರ್ಥನೆಯಿಂದ ಹುಟ್ಟಿದ್ದಕ್ಕೆ ಈ ಹೆಸರು ತಪ್ಪುದಾಗಿದೆ ಅಂತ ಹೇಳಿದ್ದಾರೆ. ಇದು ಬಹಳ ನಿರ್ವಿವಾದವಾದಂತ ಹೇಳಿಕೆ, ಅದು ಸತ್ಯನೂ ಹೌದು. ಅವಳ ಹೆಸರಿನಲ್ಲಿ ಇರುವಂತ ಮಹಾದೇವಿ ಅನ್ನುವ ಹೆಸರಿನ ಬಗೆಗೆ ಅಕ್ಕ ಅನ್ನೋದು ಯಾಕೆ ಸೇರ್ತು ಹಾಗಾದ್ರೆ ಅಂತ, ಕಿನ್ನರಿ ಬೊಮ್ಮಯ್ಯನ ಪ್ರಸಂಗ ಅಂತ ಒಂದು ಬರ್ತದೆ ಶೂನ್ಯ ಸಂಪಾದನೆಯಲ್ಲಿ, ಬಹಳ ಮುಖ್ಯವಾದಂತ ಪ್ರಸಂಗಗಳಲ್ಲಿ ಅದು ಒಂದು. ಅದರಲ್ಲಿ ಆ ಸಂದರ್ಭದಲ್ಲಿ ಅವಳು ಪರೀಕ್ಷೆ ಮಾಡಿ ಗೆದ್ದ ನಂತರ ನಾನು ನಿನ್ನ ತಮ್ಮ ಅಂತ ಅವನು ಕಿನ್ನರಿ ಬೊಮ್ಮಯ್ಯ ಇವಳು ಎದುರುಗಡೆ ಸರೆಂಡರ್ ಆಗ್ತಾನೆ. ಹಾಗಾದಂತ ಸಂದರ್ಭದಲ್ಲಿ ಅವಳು ಒಂದು ವಚನವನ್ನು ಹೇಳ್ತಾಳೆ, ಎನ್ನಂತೆ ಪುಣ್ಯಗೈದವರುಂಟೆ, ಎನ್ನಂತೆ ಭಾಗ್ಯಗೈದವರುಂಟೆ, ಕಿನ್ನರನಂತ ಸಹೋದರ ನೆನಗೆ 7 ಜನ್ಮದಲ್ಲಿ ಶಿವಭಕ್ತರಪ್ಪ ಬಂಧುಗಳೆನಗೆ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಒಂದು ವಚನವನ್ನು ಹೇಳ್ತಾಳೆ. ಇಲ್ಲಿನ ಬಹಳ ಮುಖ್ಯವಾದಂತ ಸಾಲು, ಕಿನ್ನರ ಬೊಮ್ಮಯ್ಯನಂತ ಸಹೋದರ ಅಂದಮೇಲೆ ಅವನಿಗೆ ಸಹೋದರ ಆದ ನಂತರ ಅವನಿಗೆ ಅಕ್ಕ ಆದ ನಂತರ ಉಳಿದವರು ಎಲ್ಲರಿಗೂ ಅಕ್ಕ ಅನ್ನುವಂತಹದ್ದನ್ನ ಅವಳ ಹೆಸರಿನ ಜೊತೆಗೆ ಅವಳ ಸಾಧನೆಯನ್ನ ಗುರುತಿಸಿ ಗೌರವಿಸಿ ಕರೆದಿರುವಂತಹದ್ದು. ಇತ್ತೀಚೆಗೆಲ್ಲ ತುಂಬಾ ಹಿಂದೆನೆ R.C. ಹಿರೇಮಠರು ಒಂದು ಶಾಸನದ ಬಗೆಗೆ ಮಾತನಾಡ್ತಾರೆ. ಬೆಳ್ಳಿಗಾವೆಯ ಹತ್ರ ಇರುವಂತ ಉಡುತಡಿ ಅನ್ನುವಂತ ಊರಿನಲ್ಲಿ ಅಕ್ಕ ಮಹಾದೇವಿ ಹುಟ್ಟಿತ್ತು ಅಂತ ಹೇಳ್ತಾರೆ. ಅದ್ರ ಹತ್ರ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆಯ ದಂಡೆಯಲ್ಲಿ ಒಂದು
ಕಮಲಗಂಗವ್ವನ ವಿಗ್ರಹ ಇದೆ. ಆ ಕಮಲಗಂಗವ್ವ ಬೇರೆ ಯಾರು ಅಲ್ಲ, ಅಕ್ಕಮಹಾದೇವಿ ಅಂತ ಹೇಳಿ ಆರ್.ಸಿ. ಹಿರೇಮಠರು ಹೇಳಿದ್ದಾರೆ. ಇದು ಇಷ್ಟೂನು ಅಕ್ಕಮಹಾದೇವಿಯ ಬಗೆಗೆ ಇರುವಂತ ಒಂದಷ್ಟು ಸಣ್ಣ ಮಾಹಿತಿಗಳನ್ನ ಕೊಟ್ಟಿದ್ದು. ಇದಕ್ಕೆ ಬೇಕಾದಂತ ಬೇರೆ ಬೇರೆ ಪುಸ್ತಕಗಳಿವೆ. ಈಗ ನಾನು ಬಹಳ ಮುಖ್ಯವಾಗಿ ಅವಳು ಯಾಕೆ ಭವಬಂಧನಗಳಿಂದ ಬಿಡಿಸ್ಕೊಂಡ್ಲು ಮತ್ತೆ ಅಕ್ಕಮಹಾದೇವಿ ಹೇಗೆ ವಿಶೇಷ ಅಂತ ನನಗೆ ಅಷ್ಟೇ ಬಹಳ ಮುಖ್ಯ ಅನ್ಸೋದು. ಇಡೀ ವಚನಕಾರ್ತಿಯರಲ್ಲಿ ಎರಡು ಗುಂಪು ಮಾಡಿದ್ರೆ, ಒಂದು ಸಂಸಾರದ ಒಳಗೆ ಇದ್ದು ತಿದ್ದಲಿಕ್ಕೆ ಅವರನ್ನ ಪುರುಷರನ್ನ ತಿದ್ದಲಿಕ್ಕೆ ಪ್ರಯತ್ನ ಪಟ್ಟಂಥವ್ರು ಒಂದು ಕಡೆ ಆದ್ರೆ, ಸಂಸಾರದಿಂದನೇ ಹೊರಗಡೆಗೆ ಬಂದು ನಿಂತು ತನ್ನನ್ನ ತಾನು ತಿದ್ದುಕೊಳ್ತಾನೆ ತನ್ನ ಇನ್ನೊಂದು ಪರ್ಯಾಯವನ್ನ ಕಂಡುಕೊಳ್ಳುವಂತಹ, ಏನನ್ನ ಬಿಟ್ಟು ಬಂದಿದ್ಲೋ ಅದಕ್ಕೆ ಪರ್ಯಾಯವನ್ನ ಹುಡುಕಿ ಅದರೊಂದಿಗೆ ಐಕ್ಯ ಆಗುವಂತಹ ಸ್ಥಿತಿಯನ್ನ ಹೊಂದಿದಂತಹ ವಚನಕಾರ್ತಿಯರಲ್ಲಿ ಇವಳು ಬಹಳ ಮೊದಲಿಗಳು ಒಬ್ಳೆ ಅಂತ ನನ್ನ ಓದಿನಲ್ಲಿ ಸಿಕ್ಕಿರುವಂತಹದ್ದು. ಆಯ್ದಕ್ಕಿ ಲಕ್ಕಮ್ಮ ಮತ್ತೆ ಮೋಳಿಗೆ ಮಾರಯ್ಯನ ಕಥೆ ಎಲ್ಲರಿಗೂ ಗೊತ್ತಿರುವಂತಹದ್ದು. ಅದರಲ್ಲಿ ಅವಳು ಗಂಡನನ್ನ ಬಹಳ ಚೆನ್ನಾಗಿ ತಿಂತಾಳೆ. ಒಂದ್ಸಲಿ ಅಕ್ಕಿ ತಗೊಂಡು ಅತಿ ಹೆಚ್ಚು ಅಕ್ಕಿಯನ್ನ ಆಯ್ಕೊಂಡು ಬಂದಿದ್ದ ಅವನ ಮನೆಗೆ ಅಂತ ಹೇಳಿದಾಗ ಅವಳೊಂದು ಮಾತು ಹೇಳ್ತಾಳೆ, ಈಶಕ್ಕಿ ಆಸೆ ನಿಮಗೇಕೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತ. ನೀ ಆಸೆ ಪಡಬಾರದು, ಆಸೆ ಎಂಬುದು ಅರಸಂಗಲ್ಲದೆ ಅಜಾತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಏನದು ಶಿವಭಕ್ತರಿಗುಂಟೆ ಅಯ್ಯ ಅಂತಿದೆಯಲ್ಲ. ಇದೆಲ್ಲ ಆ ಕ್ರಮದಲ್ಲಿ ಬಂದಿರುವಂತಹದ್ದು. ಅವರು ಅಷ್ಟು ಬದುಕಿಗೆ ಕೊಟ್ಟಿದ್ದಂಥವ್ರು. ರೋಷ ಇರಬಾರದು, ದ್ವೇಷ ಇರಬಾರದು. ಆದ್ರೆ ನಮ್ಮ ಸಮಸ್ಯೆ ಏನಂದ್ರೆ, ಅಕ್ಕನ ಬಗೆಗೆ ವಚನಕಾರರ ಬಗೆಗೆ ಮಾತನಾಡ್ತಾನೆ ಇರ್ತೀವಿ, ನಮ್ಮ ದ್ವೇಷಗಳು ನಮ್ಮ ಒಳಗಡೆ ಹಾಗೆ ಇಟ್ಕೊಳ್ತಾ ಬರ್ತೀವಿ. ನಮ್ಮ ಕಾಲಘಟ್ಟದ ಮಿತಿಯೂ ಇದು, ನಮ್ಮ ಮಿತಿಯೂ ಹೌದು, ಅವರದ್ದಲ್ಲ, ಅದು ನಮ್ಮ ಮಿತಿ. ಅದು ಈ ರೀತಿಯಲ್ಲಿ ಇರುವಂತಹದ್ದು. ಇವಳು ಕೌಶಿಕ ಅನ್ನುವಂತಹ ರಾಜನನ್ನ ಮದುವೆ ಆಗ್ತಾಳೆ ಅನ್ನೋದು ಎಲ್ಲರಿಗೂ ಗೊತ್ತು. ಮದುವೆ ಆಗ್ತಾಳೆ ಅಂತ ಕೆಲವು ಕಡೆ ಇದೆ, ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ಲು ಅಂತ ಕೆಲವು ಕಡೆ ಇದೆ. 3 ಷರತ್ತುಗಳನ್ನ ಹಾಕ್ತಾಳೆ. ಇವಳು ಪೂಜೆಗೆ ಭಂಗ ಬರಬಾರದು, ಇವಳಿಗೆ ತೊಂದರೆಯನ್ನ ಕೊಡಬಾರದು, ಇವಳನ್ನ ಮುಟ್ಟಬಾರದು ಅಂತ. ಅವನು ಒಂದು ಸಲ ಇವಳನ್ನ ಮುಟ್ತಾನೆ. ಆ ಮುಟ್ಟಿದ ತಕ್ಷಣ ಇವಳು ಅವನನ್ನ ಬಿಟ್ಟು ಹೊರಗಡೆ ಬರ್ತಾಳೆ. ಅವಳು ಹಾಕಿದ್ದಂತ ಷರತ್ತನ್ನ ಮೀರದ ಅನ್ನುವ ಕಾರಣದಿಂದ ಅಕ್ಕಮಹಾದೇವಿ ಕೌಶಿಕನನ್ನ ಬಿಟ್ಟು ಅರಮನೆಯನ್ನ ಬಿಟ್ಟು ಆಚೆಗೆ ಬರ್ತಾಳೆ. ಹೀಗೆ ಬರುವಂತಹದ್ದೇ ಅವಳ ಬದುಕಿನ ಬಹಳ ದೊಡ್ಡ ಘಟ್ಟ. ಹಾಗೆ ಬಂದಂಥವ್ರೆ ತುಂಬಾ ಕಡಿಮೆ, ಹಾಗೆ ಬಂದು ಸರ್ವೈವ್ ಆದಂಥವ್ರು ತುಂಬಾ ಕಡಿಮೆ. ಯಾಕಂದ್ರೆ ತುಂಬಾ ಸ್ಟ್ರಗಲ್ ಅನ್ನ ಮಾಡಿದಂಥವಳು ಅವಳು. ಗಟ್ಟಿ ಇದ್ರೆ ಬದುಕ್ತದೆ ಅನ್ನೋದಾದ್ರೆ ಅದಕ್ಕೆ ಬಹಳ ದೊಡ್ಡ ಉದಾಹರಣೆ ಅಕ್ಕಮಹಾದೇವಿ. ಅವಳ ಬಹಳ ಮುಖ್ಯವಾದಂತ ಒಂದು ವಚನ ಹೇಳಬೇಕು. ಆಚೆಗೆ ಬರ್ತಾಳೆ, ಸರಿ, ಒಂದು ಹೆಣ್ಣು ಆಚೆಗೆ ಬರ್ತಾಳೆ, ಕುಟುಂಬದಿಂದ ಆಚೆಗೆ ಬಂದು ನಿಂತ್ಕೊಳ್ತಾಳೆ ಅನ್ನೋದು ಎಲ್ಲ ಕಾಲದಲ್ಲೂ ಬಹಳ ತುಂಬಾ ಕೇವಲವಾಗಿ ನೋಡ್ತಿದ್ದಂತ ಕಾಲದಲ್ಲಿ ಅವಳು ಹೇಳ್ತಾಳೆ, ತೃಷೆಯಾದರೆ ಹಳ್ಳಬಾವಿಗಳು ಉಂಟು, ಅಶನಕ್ಕೆ ಹಾಳು ದೇಗುಲ ಉಂಟು, ಭಿಕ್ಷೆ ಅನ್ನೋದು ತೃಷೆಯಾದೊಡೆ ಹಸಿವಾದರೆ ಭಿಕ್ಷಾನ್ನಗಳು ಉಂಟು, ಆತ್ಮಸಂಘಾತಕ್ಕೆ ನೀಯನಗುಂಟು ಅಂತ ಹೀಗೆ ಹೇಳ್ಕೊಂಡು ಆಚೆಗೆ ಬರ್ತಾಳೆ. ಅಂದ್ರೆ ಇಡೀ ಜಗತ್ತಿನಲ್ಲಿ ನನಗಿನ್ಯಾರೂ ಇಲ್ಲ, ನಾನು ಬಹಳ ಧೈರ್ಯವಾಗಿ ಬದುಕಬೇಕು ಅಂತ ಹೇಳ್ಕೊಂಡೆ ಆಚೆಗೆ ಬರ್ತಾಳೆ ಅವಳು. ಹೀಗೆ ಆಚೆಗೆ ಬರುವಂಥವಳು ಎದುರಿಸುವಂತಹ ಸಮಸ್ಯೆಗಳಿದೆಯಲ್ಲ, ಇದು ಬಹಳ ಮುಖ್ಯವಾದಂತ ಸಮಸ್ಯೆ. ನಾನು ಇದರ ಬಗೆಗೆ ದೇಹ ಮತ್ತೆ ದೇಹದಿಂದ ಮೀರುವಿಕೆ, ಸಮಕಾಲೀನ ಒತ್ತಡಗಳು ಮತ್ತೆ ಅವುಗಳನ್ನೇ ಮೀರುವಿಕೆ, ತಾನು ಯಾವ ಗಂಡನನ್ನ ಬೇಡ ಅಂದಿದ್ದು ಅದಕ್ಕೆ ಪರ್ಯಾಯವಾಗಿ ಇವಳು ಕಟ್ಟಿಕೊಳ್ಳುವ ಮತ್ತೆ ಏರುವ ಎತ್ತರ, ಇವುಗಳ ಬಗೆಗೆ ನಾನು ಮಾತನಾಡ್ತೀನಿ ಒಂದು 10 ನಿಮಿಷ. ಇವಳು ಏನನ್ನ ಬಿಟ್ಟು ಬಂದಿದ್ದು, ಅದಾದ ನಂತರ ಅನುಭವಿಸಿದಂತ ಬಹಳ ದೊಡ್ಡ ಸಮಸ್ಯೆಗೆ ಅವಳ ವಚನ ಒಂದರಲ್ಲೇ ಉತ್ತರ ಸಿಗ್ತದೆ. ಈ ದೇಹವ ನಾಯಿ ತಿಂದು ನೀರು ಕುಡಿದಡೇನು ಚನ್ನ ಮಲ್ಲಿಕಾರ್ಜುನ ಅಂತ. ತುಂಬಾ ಕಷ್ಟವಾದಂತಹ ಸಾಲು. ಇದನ್ನ ಓದಿ ಇದರ ಭಾವ ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಷ್ಟ. ಇದು ಎಲ್ಲೆಲ್ಲಿಗೂ ಓವರ್ ಇಂಟರ್ಪ್ರಿಟೇಷನ್ಗೆಲ್ಲ ಕರ್ಕೊಂಡು ಹೋಗ್ಬಿಡ್ತದೆ ಈ ಸಾಲು. ಯಾತಕ್ಕೆ ಅಂದ್ರೆ ಅವಳು ಏನೇನೆಲ್ಲ ಕಷ್ಟಪಟ್ಟಿರ್ಬೋದು. ಒಂದು ಹೆಣ್ಣು ಮನೆಯಿಂದ ಆಚೆಗೆ ಬಂದು ನಿಂತ್ಕೊಳ್ತಾಳೆ ಅಂದ್ರೆ, ಇವತ್ತಿನ ದಿನಾನೇ ನಾವಿಷ್ಟು ಕೇವಲವಾಗಿ ನೋಡ್ತಾ ಇರುವಂತ ಸಂದರ್ಭದಲ್ಲಿ 12ನೇ ಶತಮಾನ 11ನೇ ಶತಮಾನದಲ್ಲಿ ಹೇಗೆ ನೋಡಿರ್ಬೇಡ ಅವಳನ್ನ. ಈ ಸಂದರ್ಭದಲ್ಲಿ ಅಕ್ಕ ಎಷ್ಟು ಗಟ್ಟಿ ಇದ್ಲು ಅಂದ್ರೆ, ದೇಹವನ್ನೇ ಬೇಡ ಅಂತ ನಿರಾಕರಿಸುವ ಮಟ್ಟಕ್ಕೆ, ಈ ದೇಹವ ನಾಯಿ ತಿಂದು ನೀರು ಕುಡಿದಡಿ ಏನು ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳುವಂತಹ ವಚನ ಏನಿದೆ, ಇದು ಬಹಳ ದೊಡ್ಡದಾದಂತ ಸ್ಥಿತಿ. ಮತ್ತೆ ಈ ದೇಹವನ್ನ ಅವಳು ಹೇಗೆ ನಿರಾಕರಿಸ್ಕೊಳ್ತಾ ಹೋಗ್ತಾಳೆ ಅದು ಬಹಳ ಮುಖ್ಯ. ನಾನು ಅದಕ್ಕಿಂತ ಅದಾದ ನಂತರ ಬರ್ತೀನಿ, ಅವಳು ಹೇಗೆ ಬಂದು ಅನ್ನೋದ್ರ ಬಗೆಗೆ ಇರುವಂತಹ ಚರ್ಚೆಗಳ ಬಗೆಗೂ ನಾನು ಬರ್ತೀನಿ. ಮತ್ತೆ ಆ ದೇಹವನ್ನ ನಿರಾಕರಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ಎಂದೂ ದೇಹವನ್ನ ಪುರಸ್ಕರಿಸಿದವಳಲ್ಲ ಅಕ್ಕ. ಅಮೇಧ್ಯದ ಹಳಿಕೆ,
ಮೂತ್ರದ ಕುಡಿಕೆ, ಎಲುಬಿನ ತಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವ ಒಡಲಿದು ಏನದು ಕೆಡದಿರು ಚೆನ್ನಮಲ್ಲಿಕಾರ್ಜುನನಲ್ಲಿ ಮರುಳೆ. ಈ ದೇಹವನ್ನ ನಂಬಿಕೊಂಡು ಹಾಳಾಗೋದು ಬೇಡ, ದೇಹವನ್ನ ಮೀರಿದ್ದು ನನ್ನ ಆಸೆ ಅಂತ. ಈ ರೀತಿ ದೇಹವನ್ನ ನಿರಾಕರಿಸಿಕೊಳ್ತಲೇ ತಾನು ಬಯಲಾಗುವಂತ ಒಂದು ಸ್ಥಿತಿಯನ್ನ ಅಕ್ಕ ಪಡ್ಕೊಂಡಿದ್ದು. ಆ ಸಂದರ್ಭದಲ್ಲಿ ನನಗೆ ಯಾವಾಗ್ಲೂ ಅನ್ಸೋದು, ಈ ಈ ವಚನಕಾರರನ್ನ ಖಂಡಿಸುವಂತಹ ಸಂದರ್ಭದಲ್ಲಿ ಅಕ್ಕ ಹೇಗೆ ಬಂದು ಆಚೆಗೆ ಅಂತ, ಅಕ್ಕ ಹೇಗೆ ಬಂದು ಅಂತ ಹೇಳುವಾಗ, ಶೂನ್ಯ ಸಂಪಾದನಾಕಾರರು ಎಲ್ಲ ಶೂನ್ಯ ಸಂಪಾದನೆಗಳಲ್ಲೂ ಏಕರೂಪದಲ್ಲೇ ಇದೆ, ಅವಳು ಬೆತ್ತಲಾಗಿ ಆಚೆಗೆ ಬಂದು ಅನ್ನುವಂತಹ ಒಂದು ಮಾತು. ನಂತರದಲ್ಲಿ ಹರಿಹರಾದಿ ಎಲ್ಲ ಕವಿಗಳು ಏನ್ ಹೇಳ್ತಾರೆ, ಅವರು ದಿಗಂಬರಳಾಗಿ ಬಂದ್ರು ಅನ್ನುವಂತಹದ್ದಿದೆ. ಈ ಶೂನ್ಯ ಸಂಪಾದನಾ ವಿವರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಒಂದಿದೆ. ಏನಂದ್ರೆ ಅಲ್ಲಮ್ಮ ಮತ್ತೆ ಅಕ್ಕನ ಭೇಟಿ ಏನಿದೆ, ಈ ಭೇಟಿಯಲ್ಲಿ ನಡೆಯುವಂತ ಒಂದು ಬಹಳ ಮುಖ್ಯವಾದಂತ ಸಂವಾದ. ಅವ್ನ್ ಕೇಳ್ತಾನೆ ಅಲ್ಲಮ್ಮ, ಈ ತರ ಬೇಡ ಅಂತ ಬಂದವಳಿಗೆ ಕೂದಲಲ್ಲಿ ಯಾಕೆ ಮರೆ ಮಾಡ್ಕೊಳ್ಬೇಕು ದೇಹವನ್ನ ಅಂತ, ಯಾಕೆ ಮಾಡ್ಕೊಳ್ಬೇಕು ಅಂತ. ಅದು ಅವಳು ಹೇಳ್ತಾಳೆ ಅಷ್ಟೇ, ನಿಮ್ಮಂತವ್ರ ತಪಸ್ಸು ಭಂಗ ಆಗಬಾರದು, ಅದಕ್ಕೆ ನಾನು ಮಾಡ್ಕೊಂಡಿದ್ದೀನಿ ಅಂತ. ಎಂತ ದೊಡ್ಡ ಮಾತಂದ್ರೆ, ಇದು ಎಲ್ಲ ಕಾಲದ ಪುರುಷರಿಗೂ ಕೊಟ್ಟಂತ ಉತ್ತರ ಅದು ಅಕ್ಕ. ಎಲ್ಲ ಕಾಲದ ದೇಹದ ಮಟ್ಟದಲ್ಲಿ ಯೋಚನೆ ಮಾಡುವಂತವ್ರಿಗೆ ಕೊಟ್ಟಂತ ಉತ್ತರ. ಅಲ್ಲಮನಂತ ಮಹಾಜ್ಞಾನಿ ಸರೆಂಡರ್ ಆಗ್ಬಿಡ್ತಾನೆ ಇವಳ ಎದುರುಗಡೆ ಈ ಉತ್ತರಕ್ಕೆ. ಅಂದ್ರೆ ಒಂದು ಹೆಣ್ಣಾಗಿ ತಾನು ಒಂಟಿಯಾಗಿ ನಿಂತು ಏನನ್ನ ಮಾಡ್ಬೋದೋ, ಒಬ್ಬ ಪುರುಷನನ್ನು ಮೀರಿ ಏನು ಸಾಧನೆ ಮಾಡ್ಬೋದೋ ಅವುಗಳನ್ನ ಮಾಡಿರುವಂತವಳು ತನ್ನ ಒಂದೇ ಜೀವಮಾನದಲ್ಲೇ ಅಷ್ಟನ್ನು ಸಾಧನೆ ಮಾಡಿ ತೋರಿಸಿರೋಳು ನಮ್ಮ ಕಣ್ಣೆದುರುಗಡೆ. ಅವಾಗ ಹೇಳ್ತಾಳೆ, ನಾನು ನಾಮದಲ್ಲಿ ಹೆಣ್ಣು, ರೂಪದಲ್ಲಲ್ಲ, ಭಾವಿಸಲು ಗಂಡು ರೂಪು, ನೋಡು ಬಸವಣ್ಣ ಅಂತ. ಬಸವಣ್ಣನಿಗೆ ಉತ್ತರ ಕೊಡ್ತಾಳು ಅವಳು ಕೇಳಿದ ತಕ್ಷಣ. ದಿಗಂಬರೆ ಆಗ್ಲಿಕ್ಕೂ ಬಹಳ ಕಾರಣವನ್ನ ನಾವು ಯೋಚನೆ ಮಾಡಬೇಕು. ಯಾತಕ್ಕೆ ಅಂದ್ರೆ ಅವಳಲ್ಲಿ ಇದ್ದಂತ ಎರಡು ಬಹಳ ಮುಖ್ಯವಾದಂತ ಸಮಸ್ಯೆ ಏನು ಅಂದ್ರೆ, ಒಂದು ಲೈಂಗಿಕತೆ ಅನ್ನುವಂತಹದ್ದನ್ನ ಅವಳು ಒಪ್ಪದೇ ಇರುವಂತಹದ್ದು. ಯಾಕಂತಂದ್ರೆ ಒಳಗಡೆ ಇರುವಂತಹದ್ದನ್ನ ಲಿಂಗದ ಬಗೆಗೆ ಅವಳು ಕಾನ್ಶಿಯಸ್ನೆಸ್ಸೇ ಇಲ್ಲ. ಅವಳು ಹೇಳ್ತಾಳಲ್ಲ, ಹೊರಗಡೆಯಿಂದ ನಾ ಹೆಣ್ಣು ಆದ್ರೆ ಒಳಗಡೆ ನಾನು ಗಂಡು ಅಂತ ಅವಳು ಹೇಳ್ಕೊಳ್ತಾಳೆ. ಒಂದು ಈ ಲಿಂಗ ಪ್ರಜ್ಞೆ ಯಾರಲ್ಲಿತ್ತು ಅಂದ್ರೆ, ಭವಿ ಅಂತ ಇವಳು ಯಾರನ್ನ ಬಿಟ್ಟು ಬಂದ್ಲು ಕೌಶಿಕ, ಅವನೊಳಗಡೆ ಆ ಲಿಂಗ ಪ್ರಜ್ಞೆ ಅನ್ನೋದಿತ್ತು. ಈ ಲಿಂಗ ಪ್ರಜ್ಞೆ ಅದರ ಜೊತೆಗೆ ಉಂಟಾಗುವಂತಹ ಕಾಮಭಾವ. ಕಾಮ ಅಂದ್ರೆ ನಾವು ದೇಹ ಮಟ್ಟದ ಕಾಮ ಅಂತಲ್ಲ, ಆಸೆ ಅನ್ನುವಂತ ಅರ್ಥದಲ್ಲಿ ಅದು ದೇಹದ ಜೊತೆಗಿದ್ದು ದೇಹವನ್ನ ಮೀರಿ ಒಟ್ಟಾರೆ ಮನಸ್ಥಿತಿಯಲ್ಲಿ ಇವಳು ಅವನನ್ನ ಭಾವಿಸಲಿ ಅಥವಾ ಅವನ ಜೊತೆಗೆ ಇರ್ಲಿ ಅನ್ನುವಂತ ಅವನ ಒಳಗಿನ ಕಾಮ ಏನಿದೆ ಅದು, ಇದು ಎರಡರ ಒದ್ದಾಟದಿಂದ ಇವಳು ಆಚೆಗೆ ಬಂದಿರೋದು. ಅಂದ್ರೆ ಏಕಕಾಲದಲ್ಲಿ ಲೈಂಗಿಕತೆ ಅನ್ನುವುದನ್ನ ಮೀರುವಂತಹದ್ದು ಮತ್ತೆ ಅವನಲ್ಲಿರುವ ಕಾಮಭಾವವನ್ನ ತುಚ್ಛವಾಗಿ ಕಂಡು ಅವುಗಳನ್ನ ಬಿಟ್ಟು ಆಚೆಗೆ ಬರುವಂತಹದ್ದು. ಮತ್ತೆ ಇವಳು ಕಾಮವನ್ನ ಬಿಟ್ಲಾ? ಇಲ್ಲ. ಇವಳು ಕಾಮದಲ್ಲಿ ಎಲ್ಲಿ ವಿಶೇಷತೆ ಅಂತ ಅನ್ನಿಸ್ತದೆ ಅಂದ್ರೆ, ನನಗೆ ಈ ರೀತಿ ಕೊಲುವ ಗಂಡ ಏನಿದಾನೆ, ಒಲೆಯೊಳಗಿಕ್ಕುವಂತಹ ಗಂಡ, ಮುರಿದು ಒಲೆಯೊಳಗಿಕ್ಕುವಂತ ಅವಳೇ ಹೇಳ್ಬಿಡ್ತಾಳೆ, ನಿನ್ನಂತ ಗಂಡರನ್ನ ಮುರಿದು ಒಲೆಯೊಳಗಿಡಬೇಕು ಅಂತ. ಇದುವರೆಗೂ ಯಾರು ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಆ ಮಾತನ್ನ. ಯಾಕಂದ್ರೆ ತನ್ನ ಗಂಡ ಎಷ್ಟೇ ಕುಡುಕ ಕೆಟ್ಟವನು, ಎಷ್ಟೇ ಕೆಟ್ಟವನಾಗಿರ್ಲಿ, ಹೆಂಡತಿ ಆ ಮಾತಾಡೋದೇ ಇಲ್ಲ. ಅಕ್ಕ ತುಂಬಾ ನೇರವಾಗಿ ಹೇಳ್ತಾಳೆ, ನಾನು ಮುಖ್ಯ, ನನ್ನ ಏನಿದೆ, ನಾನು ಕಂಡುಕೊಳ್ಬೇಕಾಗಿರುವಂತಹದ್ದು ಏನಿದೆ ಅದು ಅವಳಿಗೆ ಬಹಳ ಸ್ಪಷ್ಟವಾಗಿದ್ದರಿಂದ ಅವಳು ಎಷ್ಟು ಸ್ಪಷ್ಟವಾಗಿ ನಿರಾಕರಿಸ್ತಾಳೆ ಅಂದ್ರೆ, ಇಂಥ ಕೊಲುವ ಗಂಡರನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ಮುರಿದು ಒಲೆಯೊಳಗಿಕ್ಕು ತಾಯಿ ಅಂತ. ಆ ಒಲೆಯೊಳಗೆ ಇಕ್ಕಿ ಆಚೆಗೆ ಬಂದವಳು ಅವಳು ಇಕ್ಕದೇ ಹೋದ್ರೆ ಅವಳು ಇಕ್ಕಿದ ಲೆಕ್ಕನೇ ಅದು ಒಂದ್ ಲೆಕ್ಕ ನನಗೆ. ಆ ರೀತಿಯಲ್ಲಿ ಆಚೆಗೆ ಬಂದಂಥವಳು. ಮತ್ತೆ ಅದು ಎಷ್ಟು ಮಟ್ಟದಲ್ಲಿ ಅವಳು ಕಂಡ್ಕೊಂಡು ಹೋಗ್ತಾಳೆ. ಯಾವ ಪುರುಷನನ್ನ ಅವಳು ಬೇಡ ಅಂತ ಹೇಳಿದ್ಲೋ ಅದೇ ರೀತಿಯ ಮತ್ತೊಬ್ಬ ಇವನಿಗಿಂತ ಪವರ್ಫುಲ್ ಆದಂತವನು ಅವನು ಅಂತ. ಇವಳ ಶಲ್ಯಮಲ್ಲಿಕಾರ್ಜುನ ಹೇಗೆ ಪವರ್ಫುಲ್ ಅನ್ನೋದನ್ನು ಅಕ್ಕನ ಬಾಯಲ್ಲಿ ಕೇಳ್ಬೇಕು ನೀವು. ಬಹಳ ಆಶ್ಚರ್ಯ ಆಗೋದು. ಸಾಮಾನ್ಯ ಅಲ್ವೇ ಅಲ್ಲ ಅವನು ಅಂತಾಳೆ. ಅವನು ಸಾಮಾನ್ಯ ಅಲ್ವೇ ಅಲ್ಲ. ಅವನು ಎಂತ ಗಂಡ ಅಂತ ಹೇಳಿದ್ರೆ, ಇಂದ್ರಗಿರಿಯನ್ನೇರಿಕೊಂಡು ಚಂದ್ರಕಾಂತ ಶಿಲೆಯ ಮೆಟ್ಟಿಕೊಂಡು ಕೊಂಬು ಕಹಳೆ ಊದಿಕೊಂಡು ಹರಮೇನಿಯನ್ನ ಕುಂಭಕುಚದ ಮೇಲೆ ನರ್ತಿಸಯ್ಯ ಚೆನ್ನಮಲ್ಲಿಕಾರ್ಜುನ ಅಂತ. ಅವನ್ ಎಲ್ಲರ ತರ ಬರುವಂತಹದ್ದು ಅಲ್ಲ ಅಂತ. ಇದ್ರದೊಂದು ಪ್ರಭಾವ ಇದೆ ಕುಮಾರವ್ಯಾಸನ ಮೇಲೆ, ನಾನು ಹೇಳ್ಬೇಕಂದ್ಲುವೆ. ಇಂದ್ರಗಿರಿಯನ್ನೇರಿಕೊಂಡು ಬರುವಂಥವನು, ಚಂದ್ರಕಾಂತ ಶಿಲೆಯನ್ನ ಮೆಟ್ಟಿ ಬರುವಂಥವನು, ಯಾರಿಗೂ ಗೊತ್ತಾಗದೆ ಬರುವಂಥವನಲ್ಲ, ಹಿಂದ್ಗಡೆಯಿಂದ ಬರುವಂಥವನಲ್ಲ. ಯಾಕಂದ್ರೆ ಅವಳು ಹಿಂದಿನ ವಚನದಲ್ಲೇ ಹೇಳಿರ್ತಾಳೆ, ಹೊರಗಣ ಗಂಡನವ್ವ, ಒಳಗಣ ಮಿಂಡನವ್ವ, ಇಬ್ಬರನ್ನು ನಡೆಸಲು ಬಾರೆನವ್ವ, ಬಿಲ್ಲು ಬೆಳವಲ ಕಾಯನ್ ಒಂದಾಗಿ ನಡೆಸಲು ಬಾರೆನವ್ವ. ಆ ಕಾರಣದಿಂದ ಗಂಡನನ್ನ ತ್ಯಜಿಸಿ ಇವಳು ಜೊತೆಗೆ ಬರ್ತಾನವ.
ಬರ್ತಾಳೆ. ಅದನ್ನ ಹೇಳ್ತಾಳೆ. ಹೆಂಗ್ ಬರ್ಬೇಕು ಅವನು ಅಂದ್ರೆ, ಇಂದ್ರಗಿರಿಯನ್ನೇರಿಕೊಂಡು ಚಂದ್ರಕಾಂತ ಶಿಲೆಯ ಮೆಟ್ಟಿಕೊಂಡು ಕೊಂಬು ಕಹಳೆ ಊದಿಕೊಂಡು, ಯಾರಿಗೂ ಗೊತ್ತಾಗದೇ ಇರೋ ತರ ಕದ್ದು ಬರೋದಲ್ಲ, ಹಿಂಬಾಗಿಲಿನಿಂದ ಬರೋದಲ್ಲ, ಗೊತ್ತಾಗಬೇಕು ಬರ್ತಾ ಇದ್ದೀನಿ ನಾನು ಅಕ್ಕನ ಜೊತೆಗೆ ಅಂತ, ಅಕ್ಕನ ನೋಡ್ಲಿಕ್ ಬರ್ತಿದ್ದೀನಿ ಅಂತ ಗೊತ್ತಾಗಬೇಕು. ಕೊಂಬು ಕಹಳೆ ಊದಿಕೊಂಡು ಆ ರೀತಿಯಲ್ಲಿ ಬರಬೇಕು ಅನ್ನೋ ಆಸೆ ಒಳಗೆ. ಅದನ್ನ ಇನ್ನೂ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ. ಎಲ್ಲರ ಗಂಡ ಹೇಗಿರ್ತಾನೋ ಅದನ್ನ ಉಲ್ಟಾ ಮಾಡಿ ಹೇಳ್ತಾಳೆ ನೋಡಿ. ಒಂದು ಸ್ತ್ರೀಯ ರೂಪವನ್ನ ಕೊಡ್ತಾಳೆ, ಮತ್ತೆ ಅದನ್ನ ಕೊಡ್ತಾನೆ ವಿಶೇಷವಾದಂತ ಇನ್ನೊಂದು ಸ್ಥಿತಿಯನ್ನ ತಗೊಂಡು ಹೋಗ್ತಾಳೆ. ಅದೊಂದು ವಚನ ಇದೆ ಕೇಳಿ. ಎಲ್ಲರ ಗಂಡನ ಶೃಂಗಾರದ ಪರಿಯಲ್ಲ, ಎಲ್ಲರ ಗಂಡನ ರೀತಿ ನನ್ನ ಗಂಡ ಅಲ್ಲ. ಇವನು ಹೇಗಿದ್ದಾನೆ ಅಂದ್ರೆ ಸಮಥಿಂಗ್ ಡಿಫರೆಂಟ್, ಕೌಶಿಕನಿಗಿಂತ ಬಹಳ ಡಿಫರೆಂಟ್. ಅದಕ್ಕೆ ನಾನು ಇವನನ್ನು ಒಪ್ಪದೆ ಅಂತ ಹೇಳ್ತಾಳೆ. ಎನ್ನ ನಲ್ಲನ ಶೃಂಗಾರದ ಪರಿ ಬೇರೆ, ಶಿರದಲ್ಲಿ ಕಂಕಣವೇ. ಕಂಕಣ ಕಟ್ಟೋದು ಎಲ್ಲಿ? ಕೈ ಕಟ್ತಾರೆ. ಇವನು ಎಲ್ಲಿ ಕಟ್ತಾನೆ ಅಂದ್ರೆ ತಲೆಯಲ್ಲಿ ಕಟ್ತಾನೆ ಅಂತ. ಶಿರದಲ್ಲಿ ಕಂಕಣ, ಉರದಲ್ಲಿ ಮೇಲಂದುಗೆ. ಉರದ ಮೇಲಂದುಗೆ, ಉರ ಅಂದ್ರೆ ಎದೆ ಅಂತ. ಎದೆಯ ಮೇಲೆ ಅಂದುಗೆ ಅಂದ್ರೆ ಕಾಲ್ ಕೆಳಗ ಚೈನು ಹಾಕುವಂತಹದ್ದನ್ನ ಅವಳು ಹೆಂಗ್ ಹೇಳ್ತಾಳೆ ಅಂದ್ರೆ ಎದೆ ಚೈನ್ ಹಾಕತ್ತಾನೆ ಅಂತ. ಉರದ ಮೇಲಂದುಗೆ, ಕಿವಿಯಲ್ಲಿ ಹಾವುಗೆ. ಚಪ್ಪಲಿ ಹಾಕೊಳ್ಳೋದು ಎಲ್ಲಿಗೆ? ಹಾವುಗೆ. ಕಾಲಿಗೆ ಹಾಕೊಳ್ಳೋದು ಇವನು ಕಿವಿಗೆ ಹಾಕೋತಾನೆ ಅಂತ. ಉಭಯ ಸಿರಿವಂತನ ಮೊಳಕಾಲಲ್ಲಿ ಜಳಗಟ್ಟಿಗೆ, ಉಂಗುಟದಲ್ಲಿ ಮೂಗುತಿ. ಅಬ್ಬಾ, ಉಂಗುಟದಲ್ಲಿ ಮೂಗುತಿ. ಎಲ್ಲಿ ಮೂಗ್ಬಿಟ್ಟು ಹಾಕೊಳ್ಳೋದು? ಮೂಗಿಗೆ ಹಾಕೊಳ್ಳೋದು. ಅವಳು ಹೇಳ್ದ ಉಂಗುಟದಲ್ಲಿ ಮೂಗುತಿ. ಉಂಗುಟದಲ್ಲಿ ಕಾಲು ಬೆರಳಲ್ಲಿ ಹಾಕತ್ತಾನೆ ತುದಿ ಕಿರುಬೆರಳಿಗೆ ಅಂತ. ಉಂಗುಟದಲ್ಲಿ ಮೂಗುತಿ. ಇದು ಜಾಣರಿಗೆ ಜಗುವಳಿ, ಚನ್ನಮಲ್ಲಿಕಾರ್ಜುನಯ್ಯನ ಶೃಂಗಾರದ ಪರಿ ಬೇರೆ. ಅವಳು ಹೇಳ್ತಾಳೆ, ಈ ರೀತಿಯ ಡಿಫರೆಂಟ್ ಆದಂತ ಗಂಡನನ್ನ ಹುಡ್ಕೊಂಡು ಬಂದಂತವಳು ಅಕ್ಕ. ತನ್ನ ಇಡೀ ಜೀವಮಾನದ ಪರ್ಯಂತ ಇಂಥ ಗಂಡನನ್ನೇ ಹುಡುಕಿ 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 ಕೊನೆಗೆ ಅವನು ಸಿಕ್ಕನ. ಅದೇ ಅಕ್ಕ ಅವನು ಸಿಕ್ಕನೇನೆ ಅನ್ನುವ ಪ್ರಶ್ನೆ ಏನಿದೆ. ಇಂದ್ರಗಿರಿಯ ನೇರಿಕೊಂಡು ಚಂದ್ರಕಾಂತ ಶಿಲೆಯ ಮೆಟ್ಟಿಕೊಂಡು ಕೊಂಬು ಕಹಳೆ ಊದಿಕೊಂಡು ಊರೆಲ್ಲ ಡಂಗುರ ಸಾರಿದ ಗಂಡುಗಲಿ ಅಕ್ಕ ಅವನು ಸಿಕ್ಕನೇನೆ ಕೇಳ್ಬೇಕಾಗತ್ತೆ. ನಾವು ಕೇಳಿದಾಗ ಅವಳು ವಚನದಲ್ಲೇ ಉತ್ತರ ಇದೆ. ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದ್ರೆ, ಅವಳು ಹೋಗುವಾಗ ಯಾರನ್ನ ಅಲ್ಲಮ್ಮ ಪ್ರಭುವನ್ನ ಭೇಟಿ ಮಾಡ್ಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಒಂದು ವಚನ ಇದೆ. ಅದು ಒಂದೇ ವಚನ, ಕೊನೆಯಲ್ಲಿನ ಪದಗಳು ಬೇರೆ ಆಗಿ ಹೊಸ ಅರ್ಥ ಇವೆ. ಏನಂದ್ರೆ, ಹೋಗುವಾಗ ಅವಳು ಕೇಳ್ತಾಳೆ, ಅಲ್ಲಿಂದ ಬರುವಾಗ, ಚಿಲಿಮಿಲಿ ಎಂದೋಡುವ ಗಿಳಿಗಳಿರಾ, ನೀವು ಕಂಡಿರಾ ನೀವು ನೋಡಿದ್ರಾ ಅಂತ. ಆ ಕಡೆಯಿಂದ ಬರುವಾಗ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂದ್ರೆ, ಇದೇ ವಚನ, ಕೊನೆಯ ಪದ ಮಾತ್ರ ಬದಲಾಗಿದೆ. ಚಿಲಿಮಿಲಿ ಎಂದೋಡುವ ಗಿಳಿಗಳಿರ, ನೀವು ಕಾಣಿರೆ, ನಾ ನೋಡ್ದೆ, ನೀವು ನೋಡಿದ್ರಾ ಅಂತಾಳೆ. ಅಂದ್ರೆ ನಾವು ಈಗ ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಈ ಪದವನ್ನ ಹೇಗೆ ಅರ್ಥೈಸ್ಕೊಳ್ಬಹುದು ಅಂತ. ನಾನು ಕಂಡಿದ್ದೀನಿ, ನೀವು ಕಂಡಿದ್ದೀರಾ, ನೋಡಿದಿರಾ ಅಂತ. ಈ ಒಂದು ಕಾರಣದಿಂದ, ಮತ್ತೆ ಅವಳ ಒಳಗಡೆ ಇದ್ದಂತಹ ಅವಳ ಕನಸಿನ ಬಗೆಗೆ ಅವಳು ಹೇಳಿಕೊಳ್ಳುವಂತಹ, ನಾನ್ ಮಲಗಿದ್ದೆ, ನನಗೆ ಈ ತರದ್ ಸಿಕ್ತಾ ಅಂತ. ಹೆಂಗೆ ಅಂದ್ರೆ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅವನು ಹೇಗಿದ್ದ ಅಂತ ಎಲ್ಲ ಹೇಳಿ ಸೊಲಿಪೊಲಿ ಗೊರವನ ಭಿಕ್ಷಕ್ಕೆ ಬಂದುದ ಕಂಡೇನವ್ವ ಅಂತ ಹೇಳುವಂತಹ ಸ್ಥಿತಿ ಇದೆಯಲ್ಲ, ಇದು ಎರಡು ಅವಳು ಒಳಗಡೆ ನಿರಂತರವಾಗಿ ಕಾಡ್ದಿದ್ದಂತಹ ಸ್ಥಿತಿಯನ್ನ ಅವಳು ಟಚ್ ಮಾಡಿರಲೂಬಹುದು, ಅನುಭಾವಿಯಾಗಿ ಅವಳು ಟಚ್ ಮಾಡಿರಲೂಬಹುದು ಅನ್ನೋದಕ್ಕೆ ಬಹಳ ದೊಡ್ಡ ಸಾಕ್ಷಿಗಳಿವು ನನ್ನ ಪ್ರಕಾರ. ಮತ್ತೆ ಇದಾದ ನಂತರದ ಆ ಪದ ಏನಿದೆ, ನೀವು ಕಂಡಿರೆ, ನಾನ್ ನೋಡಿದ್ದೀನಿ, ನೀವು ನೋಡಿದ್ರಾ ಅಂತ ಕೇಳ್ತಾಳೆ. ಹೋಗುವಾಗ ನೀವು ನೋಡಿದ್ದೀರಾ ಅಂತ, ಬರುವಾಗ ನಾನ್ ನೋಡಿದ್ದೀನಿ, ನೀವು ನೋಡಿದ್ರಾ ಅಂತ ಕೇಳ್ತಾಳೆ. ಇದು ಬಹಳ ಮುಖ್ಯವಾದಂತಹ ಸ್ಥಿತಿ. ಆ ಕಾರಣದಿಂದ ಅಕ್ಕ ತನ್ನ ಜೀವಮಾನದ ಸಾಧನೆ ಅಂತ ಏನು ಐಕ್ಯ ಅಂತ ಅನ್ಕೊಂಡಿದ್ಲೋ ಅದನ್ನ ಅವಳು ತನ್ನ ಒಂದು ಜೀವಮಾನದಲ್ಲೇ ಪಡೆದಿದ್ಲು ಅಂತ ಹೇಳೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ, ಬೇಸರವೂ ಇಲ್ಲ. ಇದು ಒಂದು. ಮತ್ತೆ ನನಗೆ ಇನ್ನೊಂದು ಬಹಳ ಮುಖ್ಯ ಅನಿಸುವಂಥದ್ದು, ಕಾಂಟೆಂಪ್ರರಿಯಲ್ಲಿ, ಸಮಕಾಲೀನದಲ್ಲಿ ನಾವೇನ್ ಮಾತನಾಡ್ತೀವಿ ಅವುಗಳ ಬಗೆಗೆ ಅಕ್ಕನ ಒಲವು ನಿಲುವುಗಳು ಏನಿತ್ತು ಅಂತ. ಒಬ್ಬ ಸ್ತ್ರೀಯಾಗಿ ತನ್ನ ಭಾಷೆಯಲ್ಲಿ ಮತ್ತೆ ಭಾವನೆಗಳನ್ನ ಕೇಳಗರಿಗೆ ಹೇಗೆ ಅವಳು ತಲುಪಿಸ್ಬೇಕಾಗಿತ್ತು ಅಂತ. ಇವತ್ತಿನ ಬಹಳ ದೊಡ್ಡ ಸಮಸ್ಯೆ ನಮಗೆ ಭಾಷೆಯನ್ನ ಹುಟ್ಟಿಸ್ಕೊಳ್ಳುವ. ಪ್ರತಿಯೊಬ್ಬ ಕವಿಗೂ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ತನ್ನ ಭಾಷೆಯನ್ನ ತಾನು ಹುಟ್ಟಿಸ್ಕೊಳ್ಳುವಂತಹದ್ದು. ವಚನಕಾರರು ಎಂದೂ ವಚನ ಬರೆದಿದ್ದಲ್ಲ, ಅವರು ಅವರ ಅನುಭಾವಿಕ ಸಾಧನೆ ಮತ್ತೆ ಸಾಮಾಜಿಕ ಸುಧಾರಣೆ ಎರಡೂ ಆಯಾಮಗಳಲ್ಲಿ ಅವರು ಏನನ್ನ ಮಾಡ್ಲಿಕ್ಕೆ ಹೊರಟ್ರು, ಅವುಗಳು ಯಶಸ್ವಿಯಾಗಿದ್ದರ ಸಾಕ್ಷಿ ಏನು ಅಂದ್ರೆ ಅವರ ವಚನಗಳೇನೆ. ಆ ವಚನಗಳು ಅವರು ಅದಕ್ಕೆ ಬಂದಂತಹ, ನಾವು ಉಪೋತ್ಪನ್ನ ಅಂತ ಏನ್ ಕರಿತೀವಿ, ಈಗ ಹಾಲಿಂದ ಮೊಸರಿಂದ ಬೆಣ್ಣೆ, ತುಪ್ಪ ಏನ್ ಬರ್ತದೆ, ಹಾಲು ಮೂಲ, ಉಳಿದಂತಹದ್ದು ಅದರ ಉಪೋತ್ಪನ್ನ ಅಂತ ಏನ್ ಕರಿತೀವಿ. ಹಾಗೆ
ಸಮಾಜ ಸುಧಾರಣೆ, ವೈಯಕ್ತಿಕವಾದಂತ ಸಾಧನೆ, ಅನುಭಾವಿಕ ಸಾಧನೆ, ಇವು ಎರಡರ ಉಪೋತ್ಪನ್ನವಾಗಿ ನಮಗೆ ಸಿಕ್ಕಿರುವಂತಹದ್ದು ವಚನ. ಇಂಥ ವಚನಗಳಲ್ಲಿ ನನಗೆ ಯಾವಾಗಲೂ ಅಕ್ಕನ ಬಗೆಗೆ ಅನ್ನಿಸ್ದಾಗ ಅವಳು ಒಂದು ರೂಪ ಕೊಡುವಂತಹ, ಒಂದು ಭಾಷೆಗೆ ಒಂದು ರೂಪ ಕೊಡುವಂತಹದ್ದು, ಮತ್ತೆ ಗೂಢಸ್ತರ ಸ್ತರದಲ್ಲಿ ಹುಡುಕಾಡುವಂತಹದ್ದು, ತನ್ನೊಳಗಡೆ ಗೂಢವಾಗಿರುವಂತಹ ಭಾವನೆಗಳನ್ನ ಹುಡುಕಾಡುವಂತಹದ್ದು, ಮತ್ತೆ ಅದನ್ನ ಭಾಷೆಯಲ್ಲಿ ಅಡಗಿಸಿ ಇಡ್ಲಿಕ್ಕೆ ಅವಳು ಮಾಡುವಂತ ಪ್ರಯತ್ನ. ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೆ ಯಾವುದೇ ಕಾವ್ಯಗಳನ್ನ ಓದೋದು ನನಗೆ ಹೀಗೆ ಅನ್ಸೋದು, ಅವರ ಗೂಢವಾಗಿ ಇರೋದನ್ನ ಏನೋ ಒಂದು ಸೂಕ್ಷ್ಮವಾಗಿ ಹುಡುಕಾಡ್ತಾ ಇರ್ತಾರೆ. ಆ ಹುಡುಕಾಡಿದ್ದನ್ನ ಅವರು ಹೇಗೆ ಆ ಭಾಷೆಯಲ್ಲಿ ಅಡಗಿಸಿ ಇಡ್ತಾರೆ ಅಂತ. ಆ ಅಡಗಿಸಿ ಇಡುವಂತಹದ್ದು ಬಹಳ ಕಷ್ಟದ ಕೆಲಸ. ನಾವು ಊಟ ಮಾಡದೆ ತಿಂಡಿ ತಿಂದೆ ಅಂತ ಹೇಳೋದು ಬಹಳ ದೊಡ್ಡದಲ್ಲ. ನಾನು ಅವ್ರನ್ನ ನೋಡದೆ ಇವ್ರನ್ನ ನೋಡದೆ ಅಲ್ಲಿ ಭೇಟಿ ಮಾಡಿದೆ ಇದಲ್ಲ. ಅದು ಏನೋ ಒಂದು ತತ್ವವನ್ನ, ಏನೋ ಒಂದು ಕಾಣಿಕೆಯನ್ನ, ತಮಗಾಗಿರುವ ಒಂದು ಅನುಭವವನ್ನ ಅವರು ಗೂಢವಾಗಿ ಒಳಗಡೆ ಇಡ್ತಾ ಇರ್ತಾರೆ. ಹೀಗೆ ಇಡುವಂತಹ ಸ್ಥಿತಿಯಿಂದ ಮತ್ತೆ ಹಾಗೆ ಹುಟ್ಟಿದಂತಹ ವಚನಗಳಿಂದ ಅಕ್ಕ ಬಹಳ ದೊಡ್ಡವಳಾಗಿ ಕಾಣಿಸುವಂತಹದ್ದು ನನಗೆ. ನಾನು ಎರಡು ವಚನಗಳ ಬಗೆಗೆ ಮಾತನಾಡಿ ಕೊನೆಯದಾಗಿ ನನ್ನ ಮಾತನ್ನ ಮುಗಿಸ್ತೀನಿ. ಅದು ಯಾವುದು ಅಂತ ಹೇಳಿದ್ರೆ, ಒಂದು ನಾನು ಮೊದಲೇ ಹೇಳದಂತ ಇಂದ್ರಗಿರಿಯನ್ನೇರಿಕೊಂಡು ಚಂದ್ರಕಾಂತ ಶಿಲೆಯ ಮೆಟ್ಟಿಕೊಂಡು ಕೊಂಬು ಕಹಳೆ ಊದಿಕೊಂಡು ಹರನೇ ನೀಯನ್ನ ಕುಂಭ ಕುಚದ ಮೇಲೆ ನರ್ತಿಸಯ್ಯ, ಹರನೇ ನೀಯನ್ನ ಕುಂಭ ಕುಚದ ಮೇಲೆ ನರ್ತಿಸಯ್ಯ ಚನ್ನಮಲ್ಲಿಕಾರ್ಜುನ. ನಾನು ಮಾತನಾಡುವಾಗ ಹೇಳಿದ್ದೆ, ಈ ವಚನದ ಬಗೆಗೆ ಕುಮಾರವ್ಯಾಸನಲ್ಲಿ ಒಂದು ಅದ್ಭುತವಾಗಿದೆ ಅಂತ. ಕುಮಾರವ್ಯಾಸ ಭಾರತದಲ್ಲಿ ಸರಸ್ವತಿಯ ವರ್ಣನೆ ಬರ್ತದೆ, ಎಲ್ಲರೂ ಪೀಠಿಕಾ ಪ್ರಕರಣದಲ್ಲಿ ಬರುತ್ತೆ. ಅದು ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದುದ್ಭವೆ ವಚನ ರಚನೋದ್ಧಾರೆ. ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸಕಲ ಮುನಿಜನ ಸೂರಿಗಳಿಗೆ ಅನುಪಮದ ಯುಕುತಿಯೇ ಶಾರದೆಯೇ ನರ್ತಿಸುಗೆ, ಶಾರದೆಯೇ ನರ್ತಿಸುಗೆ ನಲಿದೊಲಿದೋಡಿ ಎನ್ನ ಜಿಹ್ವೆಯಳು. ನನ್ನ ನಾಲಿಗೆಯ ಮೇಲೆ ಡ್ಯಾನ್ಸ್ ಮಾಡು ಅಂತ ಹೇಳ್ತಾನೆ ಕುಮಾರವ್ಯಾಸ. ನಲಿದೊಲಿದೋಡಿ ಎನ್ನ ಜಿಹ್ವೆಯಳು ಅಂತ. ಅಕ್ಕ ಹೇಳ್ತಾಳೆ ಎಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ. ಅಕ್ಕ ಏನ್ ಹೇಳಿರ್ತಾಳೆ ಅದಕ್ಕಿಂತ ಸ್ವಲ್ಪ ಬದಲಾಯಿಸಿ ಇವನು ಹೇಳ್ತಾನೆ. ಇದು ಪರಂಪರೆಯ ಪ್ರಭಾವ ಮತ್ತೆ ಕೊಡುಗೊಳ್ಳುವಿಕೆಗೆ ಬಹಳ ದೊಡ್ಡ ಸಾಕ್ಷಿಯಾದಂತ ವಚನ ಅದು. ಇನ್ನೊಂದು ನಾನು ಈಗ ಹೇಳಬೇಕಾಗಿರುವಂತಹದ್ದು, ಇಂದ್ರಗಿರಿಯನ್ನೇರಿಕೊಂಡು ಚಂದ್ರಕಾಂತ ಶಿಲೆಯ ಮೆಟ್ಟಿಕೊಂಡು ಕೊಂಬುಕ ಹಳೆ ಊದಿಕೊಂಡು ಹರನೇ ನೀಯನ್ನ ಕುಂಭಕುಚದ ಮೇಲೆ ನರ್ತಿಸಯ್ಯ ಚನ್ನಮಲ್ಲಿಕಾರ್ಜುನ ಅನ್ನುವಂತ ವಚನ. ಈ ವಚನದ ಸಾಲು ಈಗ ನಾನು ಏನು ಹೇಳಿದೆ ಅದನ್ನ ಬೇರೆಯದೇ ಆದಂತ ಇನ್ನೊಂದು ರೀತಿಯಲ್ಲಿ ಓದಬಹುದಾದಂತ ಸಾಧ್ಯತೆಗಳಿವೆ. ಅಕ್ಕನ ವಚನಗಳ ರಾಚನಿಕ ವಿನ್ಯಾಸ ಅಂತ ನಾವೇನ್ ಮಾತನಾಡ್ತಾ ಇದ್ದೀವಿ, ಅದನ್ನ ಮರುರಾಚನಿಕ ವಿನ್ಯಾಸಗೊಳಿಸುವ ಒಂದಷ್ಟು ಸಾಧ್ಯತೆಗಳು ಎಲ್ಲಾ ವಚನಗಳ ಮೇಲೂ ಇದೆ. ಆದ್ರೆ ತುಂಬಾ ಅದನ್ನ ಪ್ರಯೋಗ ಮಾಡಬೇಕಾದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಅವರ ಭಾವ, ಭಾಷೆ, ಉದ್ದೇಶ ಅವರ ಧಾಟಿ ಬದಲಾಗೇ ಆಗ್ತದೆ. ನಾವು ಒಂದಷ್ಟು ಮಾಡಿದ್ರೆ, ಓದುವ ಕ್ರಮವನ್ನ ಒಂದಷ್ಟು ಬದಲಾಯಿಸಿದ್ರೆ ಓದುವ ಧಾಟಿ, ವಚನದ ಧಾಟಿ ಬದಲಾಗ್ತದೆ. ಹಾಗೆ ಬದಲಾದ್ರೂ ಉದ್ದೇಶಕ್ಕೆ ಧಕ್ಕೆ ಆಗದ ಮಟ್ಟದಲ್ಲಿ, ಅವರಿಗೆ ಅಗೌರವ ತೋರದ ಮಟ್ಟದಲ್ಲಿ ಒಂದಷ್ಟು ಓದುವ ಸಾಧ್ಯತೆಗಳಿವೆ. ಅದನ್ನ ನಾನು ತೋರಿಸ್ತೀನಿ ಈಗ. ಇಂದ್ರಗಿರಿಯನ್ ಏರಿಕೊಂಡು ಮೊದಲನೇ ಸಾಲು, ಚಂದ್ರಕಾಂತ ಶಿಲೆಯ ಮೆಟ್ಟಿಕೊಂಡು ಕೊಂಬು ಕಹಳೆ ಊದಿಕೊಂಡು, ಇದು ಬಹಳ ಮುಖ್ಯವಾದಂತ 3 ಸಾಲು. ಇವುಗಳನ್ನ ಓದುವ ಕ್ರಮವನ್ನ ಒಂದು ಸ್ವಲ್ಪ ಬದಲಾಯಿಸಿದ್ರೆ, ಇಂದ್ರಗಿರಿಯನ್ ಏರಿ ಕೊಂಡು ಚಂದ್ರಕಾಂತ ಶಿಲೆಯ ಮೆಟ್ಟಿ ಹರನೇ ನೀಯನ್ನ ಕುಂಭಕುಚದ ಮೇಲೆ ನರ್ತಿಸಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಒಂದಷ್ಟು ಬದಲಾಗ್ತದೆ. ಅಂದ್ರೆ ಓದುವ ಕ್ರಮದಲ್ಲಿ ವಚನದ ಧಾಟಿ ಬದಲಾಗ್ತದೆ, ಭಾವ ಬದಲಾಗೋದಿಲ್ಲ. ಆ ರೀತಿಯಲ್ಲಿ ಒಂದಷ್ಟು ರಾಚನಿಕ ವಿನ್ಯಾಸಗಳನ್ನ ಮಾಡಬಹುದಾದಂತ ಸಾಧ್ಯತೆಗಳು ಇವೆ ಅಂತ ನನಗನ್ನಿಸ್ತಾ ಇದೆ. ಇದು ಯಾತಕ್ಕೆ ಹೀಗನ್ನಿಸ್ತದೆ ಅಂದ್ರೆ, ಕಾಲದಲ್ಲಿ ಓದುವ ಕ್ರಮವನ್ನ ಒಂದಷ್ಟು ನಾವು ಬೇರೆ ಬೇರೆ ಮಾಡ್ಕೊಳ್ತಾನೆ ನಮ್ಮ ಪುರಾತನ ಸೂರಿಗಳನ್ನ ಅಧ್ಯಯನ ಮಾಡೋದ್ರಿಂದ ಒಂದಷ್ಟು ನಮ್ಮ ಭಾಷೆ ಉತ್ತಮ ಆಗ್ತದೆ ಮತ್ತು ನಮ್ಮ ಬದುಕಿಗೆ ಏನೋ ಒಂದು ಸಿಗ್ತದೆ ಅಂತ. ಅದು ಏನ್ ಸಿಗ್ತದೆ ಅಂದ್ರೆ, ನಾವೇನೋ ಉದ್ಧಾರ ಆಗ್ಬಿಡ್ತೀವಿ, ನಮ್ಗೇನೋ ಅಕ್ಕನಿಗೆ ಕಂಡಂತ ಚನ್ನಮಲ್ಲಿಕಾರ್ಜುನ ನಮಗ್ ಕಂಡು ಬಿಡ್ತಾನೆ, ಇದಲ್ಲ. ಅವ್ರು ಏನೋ ಒಂದು ಮಾಡಿರ್ತಾರಲ್ಲ, ಅದರ ಒಳ ಹೊರವುಗಳನ್ನ ಅರ್ಥ ಮಾಡ್ಕೊಳ್ಳುವ ಪರಂಪರೆ. ಪ್ರತಿ ಕ್ಷಣವೂ, ಇವತ್ತಿನ ದಿನವೂ ಪ್ರತಿರೋಧದ ನೆಲೆಗಳು ಬಹಳ ದೊಡ್ಡದಾಗಿ ಕಾಣಿಸ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಒಂದು ಸಮಾಜ ಪ್ರತಿರೋಧವನ್ನ, ಯಾವುದು ಒಳ್ಳೆಯದಿದೆ ಅದಕ್ಕೆ ಒಂದು ಪರ್ಯಾಯ ಕೆಟ್ಟದ್ದು ಅನ್ನೋದು ಇದ್ದೇ ಇದೆ. ಈ ಕೆಟ್ಟದ್ದು ಪ್ರತಿ ಕ್ಷಣ ಒಳ್ಳೆಯದರ ಮೇಲೆ ತನ್ನದೇ ಆದಂತಹ ಭಾಷೆಯನ್ನ ಹೇರ್ತಾ ಇರ್ತದೆ. ಈಗ ಒಳ್ಳೇದು ಕೆಟ್ಟದ್ದು ಅಂತ ನಾನು ಹೇಳ್ತಿರುವಂಥದ್ದನ್ನ ನೀವು ಹೆಜಿಮನಿ ಅಂತ ಅರ್ಥ ಮಾಡ್ಕೊಳ್ಬಹುದು. ಇದು ಬೇರೆ ಬೇರೆ ವಸಾಹತು ನಿರ್ಮಾಣ ಅಂತ ಅರ್ಥ ಮಾಡ್ಕೊಳ್ಬಹುದು. ಗೂಗಿಬಾಥಿಯಾಂಗೋ ವಸಾಹತು ಅಂತ ಹೇಳ್ತಾನೆ. ವಸಾಹತು ನಿರ್ಮಾಣ ಮಾಡುವಂತಹ ಭಾಷೆಗಿಂತ ಭಿನ್ನವಾದಂತಹ ಒಂದು ಭಾಷೆಯನ್ನ ನಾವು ಕಟ್ಕೊಳ್ಬೇಕಾಗಿದ್ದು ನಮ್ಮ ಪುರಾತನ ಸೂರಿಗಳನ್ನ ಓದೋದ್ರಿಂದ, ಅವರ ಕಾವ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ. ಅಂಥದ್ರಲ್ಲಿ ನನಗೆ ಬಹಳ ಮುಖ್ಯ ಅನಿಸೋದೆ ಬಸವಣ್ಣ, ಅಕ್ಕ, ಅಲ್ಲಮ್ಮ, ಆದಯ್ಯ,
ಈ ತರ ವಚನಕಾರರು. ಮತ್ತೆ ವಚನಕ ಚಳುವಳಿಯ ಕೊನೆಯಲ್ಲಿ ಏನು ಬಂದ್ರು, ಕಂಬದ ಮಾರಿತಂದೆ, ಮತ್ತೆ ಇವನು ಅಗ್ಗವಣಿಯ ಹಬ್ಬಯ್ಯ, ಇಂಥ ವಚನಕಾರರು ನನಗೆ ಬಹಳ ಮುಖ್ಯ ಅಂತ ಅನ್ನಿಸ್ತಾರೆ. ಬಸವಣ್ಣನವರ ಒಂದು ವಚನವನ್ನ ನಾನು ಹೇಳಲೇಬೇಕು, ಪರ್ಯಾಯ ಭಾಷೆಯ ನಿರ್ಮಾಣ ಅಂತ ನಾವೇನ್ ಹೇಳ್ತೀವಿ ಅದಕ್ಕೆ. ಆ ಎಲ್ಲರಿಗೂ ಗೊತ್ತಿರುವಂತಹ ವಚನನೇ ಇದು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳುವಾಗ ಬಸವಣ್ಣವರು ಬಳಸುವಂತಹ ಪದಗಳು ಏನಿವೆ ಅದು ಎಲ್ಲವೂ ಕನ್ನಡದ ಪದಗಳೇನೆ, ಎಲ್ಲೋ ಸಂಸ್ಕೃತ ಪದ ಇಲ್ಲವೇ ಇಲ್ಲ. ಉಳ್ಳವರು ಶಿವಾಲಯ ಮಾಡುವರು ಅಂತ ನಾವು ಹೇಳ್ತೀವಿ, ಆದ್ರೆ ಶಿವಾಲಯ ಅಂತ ಇಲ್ಲ ಭೂಸ್ನೂರ್ ಮಠದಲ್ಲಿ. ಉಳ್ಳವರು ಶಿವಾಲಯ ಮಾಡುವರು ಅಲ್ಲ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಆಲಯ ಅನ್ನೋದು ಸಂಸ್ಕೃತದ ಪದ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ದೇಗುಲ ಅನ್ನೋದು ಕನ್ನಡದ ಪದ. ದೇಹವೇ ದೇಗುಲ, ಸಿರವೇ ಹೊನ್ನ ಕಲಸವಯ್ಯ. ಕಳಸ ಕಲಸ, ಲಕಾರ ಲಕಾರ ನೋಡಿ ಎಷ್ಟು ಚೆನ್ನಾಗಿ ಬಳಸ್ತಾರೆ. ಸಿರವೇ ಹೊನ್ನ ಕಲಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ನಾವು ಕೊನೆಯ ಸಾಲನ್ನ ಹಿಡಿದು ಬಿಡ್ತೀವಿ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ. ಆದ್ರೆ ಯಾವುದು ಸ್ಥಾವರ ಯಾವುದು ಜಂಗಮ ಅಂತ ಬಹಳ ಸ್ಪಷ್ಟವಾಗಿ ಭಾಷಿಕವಾಗೂ ಬಸವಣ್ಣವರು ಹೇಳಿದ್ದಾರೆ. ಸಂಸ್ಕೃತ ಅನ್ನುವಂತಹದ್ದನ್ನ ಜಡ ಅಂತ ಹೇಳಬೇಕಾದ್ರೂ ಬಸವಣ್ಣವರು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ಅನ್ನೋದಿದೆಯಲ್ಲ, ಅಥವಾ ನೀವು ಯಾವುದನ್ನ ವಸಾಹತು ನಿರ್ಮಾಣ ಅಂತ ಹೇಳ್ತೀರಾ ಅದು ಜಡಗೊಳಿಸುವಂತಹ ಸ್ಥಿತಿ ಅನ್ನೋದನ್ನು ಎಷ್ಟು ಸ್ಪಷ್ಟವಾಗಿ ಬಸವಣ್ಣವರು ಹೇಳ್ತಾ ಬರ್ತಾರೆ. ಹೀಗೆ ವಚನಗಳನ್ನ ಅವು ಕೊಡುವಂತಹ ಒಂದಷ್ಟು ತಿಳುವಳಿಕೆಗಳನ್ನ ಇಟ್ಕೊಂಡು ಹೋಗುವಂತಹ ಇದೆಯಲ್ಲ, ಇದು ನಾವು ನಮ್ಮ ಬದುಕನ್ನ ಗೌರವಿಸಿಕೊಳ್ಳುವ, ನಾವು ನಮ್ಮ ಸುತ್ತದ ಬದುಕನ್ನ ಗೌರವಿಸುವ ಈ ಎರಡೂ ಕಾರ್ಯಗಳನ್ನ ಮಾಡುವಂತಹದ್ದಾಗಿದೆ. ಕೊನೆಯದಾಗಿ ಒಂದ್ 2-3 ಮಾತುಗಳನ್ನ ನಾನು ಹೇಳಿ ನನ್ನ ಮಾತು ಮುಗಿಸ್ಬಿಡ್ತೀನಿ. ಯಾಕೆ ಅಕ್ಕನನ್ನ, ಕೊನೆಯದಾಗಿ ಯಾಕೆ ಇವತ್ತಿನ ಕಾಲದಲ್ಲಿ ನಾವು ಅಕ್ಕನನ್ನ ಓದಬೇಕು? ನಾನೊಬ್ಬ ಪುರುಷ ಅನ್ನುವಂತಹದ್ದಾಗ್ಲಿ ಅಥವಾ ಸ್ತ್ರೀಯರು ಅಂತಾಗ್ಲಿ ಈ ತರ ಕ್ಲಾಸಿಫೈಗಳನ್ನ ಮಾಡದೆ ಒಬ್ಬ ಸಾಹಿತ್ಯದ ಓದುಗನಾಗಿ ಅಕ್ಕನನ್ನ ಯಾಕೆ ಓದಬೇಕು? ಭಾವೋತ್ಕಟತೆ ಅಂತ ಒಂದು ಪದ ಇದೆ. ಅಕ್ಕನ ಎಲ್ಲ ವಚನಗಳ ಅಥವಾ ಎಲ್ಲಾ ವಚನಕಾರರಲ್ಲೂ ಇದ್ರು ಅಕ್ಕನಲ್ಲಿ ಮತ್ತೆ ಬಸವಣ್ಣನವರಲ್ಲಿ ಈ ಭಾವೋತ್ಕಟತೆ ಅನ್ನೋದು ಏನಿದೆ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅಲ್ಲಮನಲ್ಲಿ ಇದು ಇರ್ಲಿಕ್ಕೆ ಕಾರಣ ಏನು, ಇದು ಇಲ್ಲದೆ ಇರೋದಕ್ಕೆ ಕಾರಣ ಏನಂದ್ರೆ ಅವನು ಬಹಳ ದೊಡ್ಡ ವ್ಯೋಮಮೂರ್ತಿ, ಅವನು ಬಹಳ ದೊಡ್ಡ ಸಾಧಕ, ಅವನ ಎಲ್ಲ ಭಾವಗಳು ಒಂದೇ ಸಮ. ಆದ್ರೆ ಬಸವಣ್ಣನಾಗಲಿ ಅಕ್ಕ ಆಗಲಿ ಈ ಲೋಕದಲ್ಲಿ ಹುಟ್ಟಿದಂಥವ್ರು, ಮತ್ತೆ ಮೃಗಗಳಿಗೆ ಅಂಜಿದೋಡು ಎಂತಯ್ಯ ಅಂತ ಬದುಕಿದಂಥವ್ರು ಅವರೆಲ್ಲ. ಅವ್ರಿಗೆ ಮತ್ತೆ ಬಸವಣ್ಣವರ ಭಾಷೆಯಾಗ್ಲಿ ಅಕ್ಕನ ಭಾಷೆಯಾಗ್ಲಿ ಒಂದು ಮೃದುತ್ವವನ್ನ ಹೊಂದಿದೆ. ಅವ್ರದ್ದೆಲ್ಲ ಬಹಳ ಕಾಠಿಣ್ಯ. ಅದು ಅಲ್ಲಮನದಂತೂ ಬಹಳ ರಫ್ ಆದಂತಹ ಭಾಷೆ. ಅದು ಹೆಂಗೆ ಅಂದ್ರೆ ನಾವೇನ್ ಅನ್ಕೊಂಡಿದೀವಿ ಅದನ್ನ ಉಲ್ಟಾ ಹೇಳುವಂತಹದ್ದು ಅವನದು ಭಾಷೆ. ಅಂದ್ರೆ ಕೆಂಡದಗಿರಿಯ ಮೇಲೆ ಅರಗಿನ ಕಂಬವ ಕಂಡೆ, ಅರಗಿನ ಕಂಬದ ಮೇಲೆ ಹಂಸಪಕ್ಷಿ ಇದ್ದುದ ಕಂಡೆ, ಕಂಬ ಬೆಂದಿತ್ತು ಹಂಸೆ ಹಾರಿತ್ತು ಗುಹೇಶ್ವರ ಅಂತ. ಇಲ್ಲ ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ನಾವೇನ್ ಅರ್ಥ ಮಾಡ್ಕೊಳ್ತಿದೀವಿ ಅದಕ್ಕೆ ಉಲ್ಟಾ ಇದೆ ಅದು ವಚನ. ನಾವು ಸಂಸಾರ ಅಥವಾ ಸಮಾಜ ಇವುಗಳನ್ನೆಲ್ಲ ಕೆಂಡದಗಿರಿ ಅಂತ ಅಂದ್ಕೊಳ್ತೀವಿ. ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ, ಕೆಂಡದಗಿರಿಯ ಮೇಲೆ ಅರಗಿನ ಕಂಬವ ಕಂಡೆ. ನಿಂತ್ಕೊಳ್ಲಿಕ್ಕೆ ಸಾಧ್ಯನ, ಹತ್ರನೇ ಹೋಗೋದಿಲ್ಲ ಅದು. ನೀ ಹಂಗ ಅನ್ಕೊಂಡಿದೀಯ, ಆದ್ರೆ ಅದಲ್ಲ. ಅರಗಿನ ಕಂಬದ ಮೇಲೆ ಹಂಸ ಪಕ್ಷಿ ಇದ್ದುದ ಕಂಡೆ. ಬೆಂಕಿ ಇದೆ, ಅರಗಿದೆ, ಅದು ಕರಗು ಹೋಗುತ್ತೆ, ಅದು ಹತ್ರಕ್ಕೆ ಹೋದ್ರೆ ಕರಗೋಗುತ್ತೆ. ಆದ್ರೆ ನೀನು ಅದರ ಮೇಲೆ ಹಂಸ ಪಕ್ಷಿ ಇದೆ ಅಂತ ನೀನ್ ಅನ್ಕೊಂಡಿದ್ಯಾ, ಅದಲ್ಲ. ಕಂಬ ಬೆಂದಿತ್ತು ಹಂಸೆ ಹಾರಿತ್ತು ಅಂತಾನೆ. ಕಂಬ ಬೇಯೋದೇ ಇಲ್ಲ, ಅದು ಕರಗು ಹೋಗುತ್ತೆ, ಆದ್ರೆ ಬೆಂದಿತ್ತು ಅಂತ ಬಳಸ್ತಾನೆ. ಹಾರಿತ್ತು ಅಂತ ಹೇಳ್ತಾನೆ, ಹಂಸೆ ಹಾರೋದೇ ಇಲ್ಲ, ಅದು ಲೀನ ಆಗ್ತದೆ. ಆ ರೀತಿಯಲ್ಲಿ ನೀವೇನ್ ಅನ್ಕೋತೀರಾ ಅದಕ್ಕೆ ಪರ್ಯಾಯವಾಗಿ ರಚನೆಯನ್ನ ಕೊಡ್ತಾನೆ ಅವನು. ಅಲ್ಲಮ್ಮ, ಅಷ್ಟು ಅದ್ಭುತವಾದಂತ ಮತ್ತೆ ಬಹಳ ಕಾಠಿಣ್ಯವಾಗಿರುವಂತಹ ಮನುಷ್ಯ ಅವನು. ಯಾಕೆ ಅಂದ್ರೆ ಅವನಿಗೆ ಈ ಲೋಕದ ಪರಿವೆಯೇ ಬೇಕಾಗಿಲ್ಲ. ಅವನು ಬಸವಣ್ಣವ್ರಿಗೂ ಶೂನ್ಯ ಸಂಪಾದನೆಯಲ್ಲಿ ಹೇಳ್ತಾನೆ, ನಾನೇ ಯಾವತ್ ಬೇಸರ ಆಗತ್ತೆ ನಾನು ಹೊರಟೋಗ್ತೀನಿ ಅಂತ. ಬಸವಣ್ಣವರ ನಿಜವಾದ ಸಾಧನೆ ಏನು ಅಂದ್ರೆ ಅಲ್ಲಮನಂತ ಬಹಳ ದೊಡ್ಡ ಜ್ಞಾನಿಯನ್ನ ಶೂನ್ಯ ಸಿಂಹಾಸನದ ಪೀಠದ ಅಧ್ಯಕ್ಷನನ್ನಾಗಿ ಮಾಡಿದ್ದು, ಮತ್ತೆ ಅವನನ್ನ ಕೊನೆಯವರೆಗೂ ಹಾಗೆ ಉಳಿಸ್ಕೊಟ್ಟಿದ್ದು. ಅದು ಅಷ್ಟು ಸುಲಭದ ಕೆಲಸ ಅಲ್ಲವೇ ಅಲ್ಲ. ಅಲ್ಲಮನ ವಚನಗಳನ್ನ ಓದೋರು ಗೊತ್ತಾಗ್ತದೆ ಬಸವಣ್ಣನಂತ ಬಹಳ ಸೂಕ್ಷ್ಮವಾದಂತ ಪ್ರವೃತ್ತಿಯ ಮನುಷ್ಯ, ಸೂಕ್ಷ್ಮವಾದ ಭಾವಗಳನ್ನ ಹೊಂದಿರುವಂತ ಮನುಷ್ಯ, ಅಲ್ಲಮನಂತ ಬಹಳ ದೊಡ್ಡ ಕಾಠಿಣ್ಯವನ್ನ ಅವನ ಒಳಗಡೆ ನಾನು ಜೀವನೆಲೆ ಸತ್ವ ಜೀವನೆಲೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವನ ಮಾತುಗಳು ಏನಿವೆ ಅದು ನಾವ್ ಅನ್ಕೊಂಡಿರೋದಕ್ಕಿಂತ ಬಹಳ ಭಿನ್ನವಾದಂತ ಮಾತುಗಳು. ಅಂಥದ್ದನ್ನ ಅವನು ತಡೆದು ಅವನನ್ನ ಕೂಡಿಸ್ಕೊಂಡು ಅವನನ್ನ ನಿಲ್ಲಿಸ್ಕೊಳ್ಳುವಂತಹದ್ದು ಏನಿದೆ ಇದು ಅವನ ಜೀವಮಾನದ ಸಾಧನೆ, ಬಸವಣ್ಣನವರ ಜೀವಮಾನದ ಸಾಧನೆ. ಅದೇ ರೀತಿಯಲ್ಲಿ ಅಕ್ಕನ ಭಾಷೆಯೂ ಅಷ್ಟೇ ಬಹಳ ಮೃದುತ್ವ. ಅವಳು ಎಷ್ಟು ಚೆನ್ನಾಗಿ ಅವಳು ಭಾಷೆಯ ಬಗೆಗೆ ಹೇಳ್ಕೊಳ್ತಾಳೆ. ಅವಳು
ಬದುಕಿನ ಬಗೆಗೆ ಹೇಳ್ಕೊಳ್ತಾ ಹೋಗ್ತಾಳೆ. ಪ್ರತಿಯೊಂದು ವಚನವು, ಪ್ರತಿಯೊಂದು ಅಕ್ಕನ ವಚನವು ಲೌಕಿಕ, ಅಲೌಕಿಕ, ಪಾರಮಾರ್ಥಿಕ ಅಂತ ನಾವ್ ಏನೇನೆಲ್ಲ ಕರಿತೀವಿ, ಇವುಗಳನ್ನ ಇಟ್ಕೊಂಡು ಇವುಗಳ ತೊಳಲಾಟಗಳಲ್ಲಿ ನಿಂತು ಮಾಡಿರುವಂತಹ ಸಾಧನೆ ಏನಿದೆ, ಆ ವಚನಗಳ ಸೃಷ್ಟಿ, ಅವುಗಳು ನಿಜವಾಗ್ಲೂ ನಮ್ಮನ್ನ ಎಲ್ಲ ಕಾಲಕ್ಕೂ ಕಾಡಬೇಕಾದಂತ ಸ್ಥಿತಿಯಲ್ಲಿದೆ. ಇಲ್ಲಿ ಅಕ್ಕನ ವಚನಗಳನ್ನ ಬೇರೆ ಬೇರೆ ಭಾಷೆಗೆ ಮಾಡಿರುವಂಥವ್ರನ್ನ ನಾನು ಓದಿದ್ದೀನಿ. ನಾನು ಪ್ರತಿ ಸಲ ಅನ್ಸೋದು, ಒಂದು ಭಾಷೆಯಿಂದ ಮತ್ತು ಅದೊಂದ್ರ ಬಗೆಗೆ ಒಂದಷ್ಟು ಮಾತನಾಡಿ ನಾನು ಮುಗಿಸ್ತೀನಿ ನನ್ನ ಮಾತನ್ನ. ಒಂದು ಭಾಷೆಯಿಂದ ಒಂದು ಭಾಷೆಗೆ ಹೋಗುವ ಸಾಧ್ಯತೆಗಳು ಕೆಲವಕ್ಕೆ ಇರ್ತವೆ, ಕೆಲವು ಅದು ಟ್ರಾನ್ಸ್ಪರೆಂಟ್ ಆಗಿರೋದೇ ಇಲ್ಲ. ಈಗ ವಚನಗಳು ಟ್ರಾನ್ಸ್ಪರೆಂಟ್ ಅಲ್ಲ, ನೀವು ಏನೇ ಮಾಡ್ಲಿಕ್ಕೆ ಹೋದ್ರೂ ಆಗೋದೇ ಇಲ್ಲ. ಅಕ್ಕಮಹಾದೇವಿನೇ ಹೇಳ್ತಾಳೆ, ಕಪ್ಪುರಗಿರಿಯ ಉರಿದುಕೊಂಬಂತೆ ನಿಮ್ಮ ನಿಲುವು ಚನ್ನಮಲ್ಲಿಕಾರ್ಜುನ ಅಂತ. ನಿನ್ ನಿಲುವು ಹೆಂಗೆ ಅಂದ್ರೆ, ನೀ ಎದುರುಗಡೆ ಬಂದ್ರೆ ಹೆಂಗೆ ಅಂದ್ರೆ ಕಪ್ಪುರಗಿರಿಯ ಉರಿದುಕೊಂಬಂತೆ ಅಂತ. ಅದನ್ನ ನೀವು ಹೇಗೆ ಭಾಷಾಂತರ ಮಾಡ್ಲಿಕ್ಕೆ ಸಾಧ್ಯ? ಅದಾಗೋದೇ ಇಲ್ಲ. ಅಥವಾ ಬಸವಣ್ಣವರು ಒಂದ್ ಸಾಲ ಹೇಳ್ತಾರೆ, ಅಯ್ಯ 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 ಎನ್ನ ಹುಯ್ಯಲ್ಲ ಕೇಳಯ್ಯ ಅಂತ. ಕಾಲಲ್ಲಿ ಕಟ್ಟಿದ ಗುಂಡು ಕಾಲಲ್ಲಿ ಕಟ್ಟಿದ ಗುಂಡು ತಲೆಯಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು ಮುಳುಗಲಿಯದು ಬೆಂಡು, ಇಂತಿಪ್ಪ ಸಂಸಾರ ಶರಭಿಯ ದಾಂಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ಹೆಂಗೆ ಭಾಷಾಂತರ ಮಾಡ್ಲಿಕ್ಕೆ ಸಾಧ್ಯ? ಮತ್ ಮಾಡಿದ್ರು ಈ ಭಾವ ಹೇಗೆ ಬರ್ಲಿಕ್ಕೆ ಸಾಧ್ಯ? ಅಥವಾ ಅಕ್ಕನದು, ನಾನೇವೇನೇವೇನೇವೇನಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಅವಳು, ನನ್ ತಡಿಯಕ್ ಆಗ್ತಾ ಇಲ್ಲ ಇದು ಸಮಸ್ಯೆ, ನಾನು ಏವೇನೇವೇನೇವೇನಯ್ಯ ಅನ್ನುವಂಥದ್ದು ನೀವು ಹೇಗೆ ಕೊಡ್ತೀರಾ ಇಂಗ್ಲಿಷಲ್ಲಿ? ನೀವು ಅಕ್ಷರಶಃ ಅದನ್ನು ಕೊಡ್ಬೋದೇ ಹೊರತು ಈ ಭಾವವನ್ನ ಮಾಡ್ಲಿಕ್ಕಾಗಲ್ಲ. ಯಾತಕ್ಕೆ ದಾಸ ಸಾಹಿತ್ಯ ಮತ್ತೆ ಶರಣ ಸಾಹಿತ್ಯಗಳು ಬಹಳ ದೊಡ್ಡದು, ಮತ್ತೆ ಕನ್ನಡ ನೆಲದ ಅಸ್ಮಿತೆ ಅಂದ್ರೆ ಇದೇ ಕಾರಣದಿಂದ. ಹಲೋ ಹಲೋ ಕೇಳಿಸ್ತಾ ಇದೆಯಾ? ಹಲೋ ಸರ್ ಕೇಳ್ತ. ಹಾ ಸರ್, ನಿಲ್ಲಿಸ್ತೀನಿ ನಾನೀಗ. ಯಾಕೆ ಅವರ ವಚನಗಳು ಬಹಳ ದೊಡ್ಡದು ಅಂತ ಅಂದ್ರೆ ಇದೇ ಕಾರಣದಿಂದ. ಅದು ಯಾವ ಭಾಷೆಯಲ್ಲಿ ಯೋಚನೆ ಮಾಡಿದ್ರು ಅದೇ ಭಾಷೆಯ ಜನ ಅದೇ ರೀತಿಯ ಯೋಚನೆ ಮಾಡುವಂಥವ್ರ ಜೊತೆಗೆ ಕಮ್ಯುನಿಕೇಟ್ ಆಗ್ತದೆ. ಅದನ್ನ ನೀವು ಬೇರೆ ಕಡೆಗೆ ಮಾಡಬೇಕಂದ್ರೆ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಭಾಷೆ ಇದಕ್ಕೆ ಒಗ್ಗುವ ಮಟ್ಟದಲ್ಲಿ ಇರಲ್ಲ. ಇದು ಬಹಳ ಮುಖ್ಯವಾದಂತಹದ್ದು. ಹೀಗೆ ಹೇಳುವಾಗಲೂ ನನ್ನ ತಲೆಯಲ್ಲಿ ವರ್ಡ್ಸ್ವರ್ತ್ ಹೇಳಿರೋದು ಒಂದು ಮಾತು ತುಂಬಾ ಓಡ್ತಾ ಇದೆ. ಯಾರು ಕವಿ ಅಥವಾ ಯಾರು ಮನುಷ್ಯ ಅಂದ್ರೆ ಅವನು, ಯಾರು ರೀಡರ್ ಓದುಗ ಅಂದ್ರೆ ಯಾರು ಅಂದ್ರೆ ಹಿ ವಾಸ್ ಎ ಮ್ಯಾನ್ ಸ್ಪೀಕಿಂಗ್ ಟು ಮೆನ್ ಅಂತ. ಅವನೊಬ್ಬ ಮನುಷ್ಯ ತಂತರನೇ ಇರುವಂತ ಇತರರ ಮನುಷ್ಯರ ಜೊತೆಗೆ ಮಾತನಾಡ್ತಾನೆ ಅಂತ. ಅಕ್ಕ ನಮ್ ತರನೇ ಒಬ್ಳು ಮನುಷ್ಯಳು, ಅವಳ ತರ ಇರುವಂತಹ ಮನುಷ್ಯರ ಜೊತೆಗೆ ಮಾತ್ರ ಅವಳು ಮಾತನಾಡ್ತಾಳೆ. ಇದು ನನಗೆ ಎಲ್ಲರಿಗೂ ಬಹಳ ಮುಖ್ಯವಾದಂತಹದ್ದು. ನಾನು ಸಮಕಾಲೀನ ಯಾವುದೋ ಕವಿಯ ಅವನು ಕೊಟ್ಟಂತ ಭಾಷೆಗಳು ನನಗೆ ಅರ್ಥ ಆಗಲಿಲ್ಲ ಅಂದಾಗ, ಅಥವಾ ಏನೋ ಅರ್ಥ ಆಗ್ತಾ ಇಲ್ಲ ಅಂದಾಗ ನಾನು ಯೋಚನೆ ಮಾಡುವಂಥದ್ದು, ಈಗ ನನ್ನ ಪಂಪನ ಯಾವುದೋ ಒಂದು ಸಾಲ ಅರ್ಥ ಆಗ್ತಾ ಇಲ್ಲ, ಅಥವಾ ರನ್ನನ ಯಾವುದೋ ಒಂದು ಸಾಲ ಅರ್ಥ ಆಗ್ತಿಲ್ಲ, ಕುಮಾರವ್ಯಾಸ ಕೊಡುವ ಯಾವುದೋ ಒಂದು ರೂಪಕ ನನಗೆ ಅರ್ಥ ಆಗ್ತಿಲ್ಲ ಅಂದಾಗ ನನಗೆ ಅನ್ಸೋದು, ನಾನು ಮನುಷ್ಯ ಆದ್ರೆ ನಾನು ಅವನ ಮನುಷ್ಯ ಅಲ್ಲ. ಅರ್ಥ ಆಗಿ ಬಿಡಿಸ್ಕೊಂಡು ಬರ್ಬೇಕು ಆಚೆಗೆ, ಆಮೇಲೆ ನಾನೇ ಅವನಾಗೇ ಇರ್ತಾನೆ. ಆದ್ರೆ ಅರ್ಥ ಆಗುವಾಗ ನಾನು ಅವನು ಒಂದಾಗಿರ್ತೀವಿ. ಈ ರೀತಿಯ ಸಾಯುಜ್ಯ ಸಂಬಂಧವನ್ನ, ಸಕೀಲ ಸಂಬಂಧವನ್ನ ಸಾಧಿಸ್ಕೊಳ್ಳಿಕ್ಕೆ ಆಗದೆ ಯಾವ ಭಾಷೆಯಿಂದ ಯಾವ ಭಾಷೆಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅದ್ ಏನೇ ಮಾಡಿದ್ರು ಲೀಲೆ ಆಗುವಂತರ ಭಾಷಿಕವಾದಂತ ಒಂದು ಲೀಲೆನೇ ಹೊರತು ಅಷ್ಟು ಸುಲಭವಾಗಿ ಅದು ಟ್ರಾನ್ಸ್ಪರೆಂಟ್ ಆಗಿ ತನ್ನನ್ನು ತಾನು ತೆರೆದುಕೊಳ್ಳಿಕ್ಕೆ ಸಾಧ್ಯನೇ ಆಗಲ್ಲ. ನಾನು ಇಂಗ್ಲಿಷ್ಗೆ ಮಾಡಿರುವಂತಹದ್ದನ್ನು ಬೇರೆ ಬೇರೆಯವರು ಮಾಡಿರೋದನ್ನ ನೋಡಿದ್ದೀನಿ. ಯಾರು ಅಂತ ಹೇಳುವಂತ ಅಗತ್ಯ ಏನಿಲ್ಲ, ಎಲ್ಲರಿಗೂ ಗೊತ್ತಿದೆ ಯಾರ್ಯಾರು ಮಾಡಿದ್ದಾರೆ ಅಂತ. ತೆಲುಗಿಗೆ ಹೋಗಿರೋದನ್ನ ನೋಡಿದ್ದೀನಿ, ವಚನಕಾರರು ದಾಸರದನ್ನ. ಆದ್ರೆ ನಾವು ಏನೇ ಮಾಡಿದ್ರು ಅದರ ಮೂಲ ಭಾವ ಸೋರು ಹೋಗ್ತದೆ, ಭಾಷೆಯಲ್ಲಿ ಹಿಡಿಲಿಕ್ಕೆ ಆಗೋದೇ ಇಲ್ಲ ಅಂತ ನನಗಾದ್ರೂ ಅನ್ನಿಸ್ತದೆ. ಯಾಕಂದ್ರೆ ನಾನು ಒಂದಷ್ಟು ವಚನಗಳನ್ನ ಮಾಡ್ಲಿಕ್ಕೆ ಹೋಗಿ ನನ್ನ ಕೈಲಿ ಆಗದೆ ಕೈಬಿಟ್ಟೆ. ನಾನು ಮಾಡಲೂಬಾರದು ಅಂತ ಅನಿಸಿ ಸುಮ್ಮನಾಗೋದೆ. ಅದೇನಂದ್ರೆ ಟ್ರಾನ್ಸ್ಪರೆಂಟ್ ಆಗಲ್ಲ, ಮತ್ತೆ ಅದೇನಂದ್ರು ಅದರ ಶೇಡ್ಗಳು ಉಳಿಯೋದೇ ಇಲ್ಲ ಅಂತ. ಹೀಗ ಆಗದೆ ನಮ್ಮ ನೆಲದಲ್ಲೇ ಇದ್ದು ನಮ್ಮನ್ನ ಪ್ರತಿ ಕ್ಷಣ ಜೀವಂತವಾಗಿರುವ ರೀತಿಯಲ್ಲಿ, ಮತ್ತೆ ಪ್ರತಿ ಕ್ಷಣ ನಮ್ಮನ್ನ ನಾವು ಕಟ್ಕೊಳ್ತಾಳೆ, ನಮ್ಮ ಸಮಾಜವನ್ನ ನಾವು ಕಟ್ಟುವ ಒಂದು ಕಾರ್ಯಕ್ಕೆ ಏನು ಮಾಡ್ತಾರೆ ಅಂಥವರಲ್ಲಿ ಅಕ್ಕಮಹಾದೇವಿ ಬಹಳ ಮುಖ್ಯ. ಆ ಕಾರಣದಿಂದ ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಒಬ್ಬ ಓದುಗನಾಗಿ ಅಕ್ಕನಂತವರ ಅಗತ್ಯತೆ ಅಂತೂ ಸಮಾಜಕ್ಕಿದ್ದೇ ಇದೆ. ಹಂಗ ಹೇಳುವಾಗ ಆ ಗಟ್ಟಿತನ, ಆ ಪರ್ಯಾಯವನ್ನ ಸೃಷ್ಟಿಸಿಕೊಳ್ಳುವ, ಸ್ವಾವಲಂಬಿಯಾಗಿ ಬದುಕುವ, ತಾಯಿ ಏನನ್ನ ಕಾಣ್ತೀವಿ ಅದನ್ನ ಹುಡುಕಿದ್ದನ್ನ ಹಿಡಿದಿಟ್ಟುಕೊಳ್ಳುವ ಮತ್ತೆ ಹಸ್ತಾಂತರಿಸುವ, ಈ ಎಲ್ಲ ಕಾರ್ಯವನ್ನ ಮಾಡುವಂತಹ ಅಗತ್ಯತೆ ಇದ್ದೇ ಇದೆ ಅಂತ.
ಇದು ನೀವು ಪಾಶ್ಚಾತ್ಯ ತತ್ವ ಸಿದ್ಧಾಂತ ವಾದಗಳು ನಾವೇನ್ ಸ್ತ್ರೀವಾದ ಏನ್ ಮಾತಾಡ್ತೀವಿ, ನನಗೆ ಪ್ರತಿ ಸಲ ಅಂತ ಅನ್ಸೋದು ಶ್ರೀಮಂತ ಬೌವ, ಕೇಟ್ ಮಿಲೆಟ್, ಹೆಲೆನ್ ಶೋವಾಲ್ಟರ್ ಇವ್ರ ಬಗೆಗೆಲ್ಲ ಮಾತನಾಡುವಾಗ, ಯಾಕಂದ್ರೆ ನಾನು ಅವರನ್ನೆಲ್ಲ ಓದಿರುವಂಥದ್ದೇನೆ. ನನಗೆ ಓದಿದಾಗ್ಲೆಲ್ಲ ನನಗೆ ಅನ್ಸೋದು ಏನಂದ್ರೆ, ನನಗೆ ಇರುವಂತಹದ್ದು 2-3 ದಾರಿ ಕನ್ನಡಕ್ಕೆ. ಒಂದು ಆಯ್ದಕ್ಕಿ ಲಕ್ಕಮ್ಮನ ದಾರಿ, ಅವನ ಜೊತೆನೇ ಇರಬೇಕು, ಬಡದಾಡಬೇಕು, ಅವನಂತಿದ್ಬೇಕು ಪುರುಷನನ್ನ, ಇದು ಒಂದು ದಾರಿ. ಇನ್ನೊಂದು ಸೂಳೆ ಸಂಕವನ ದಾರಿ, ಜೊತೆಗೆ ಇರಬೇಕು, ಬದುಕಬೇಕು, ತಿದ್ದಬೇಕು. ಇಲ್ಲ ನಿನ್ನ ಬಿಟ್ಟು ಹೋಗ್ತೀನಿ, ನಾನು ಸ್ವಾವಲಂಬನೆಯಾಗಿ ಬದುಕ್ತೀನಿ ಅಂತ ಅಕ್ಕನ ದಾರಿ. ಕನ್ನಡಕ್ಕೆ ಇರುವ ಸ್ತ್ರೀವಾದಿ ಹಾದಿಗಳು ಏನಿದೆ ಅದು ಅಕ್ಕ, ಸತ್ಯಕ್ಕ, ಸುಳೆ ಸಂಕವ ಮತ್ತೆ ಆಯ್ದಕ್ಕಿ ಲಕ್ಕಮ್ಮನಂತವ್ರು ಮಾತ್ರ ಅಂತ ನನಗೆ ಪ್ರತಿ ಸಲ ಅನ್ನಿಸ್ತಿದೆ. ಮಿಕ್ಕಿದ್ ನಾವು ಏನೇ ಮಾಡ್ಕೊಂಡ್ರು ಅದು ಕನ್ನಡ ನೆಲದ ಜಾಯಮಾನದಲ್ಲಿ ಹೇಗೆ ಬಂದಿದೆ, ಹೇಗೆ ಅರ್ಥ ಆಗ್ತದೆ, ನಮಗೆ ಹೇಗೆ ಎಷ್ಟು ತೆರೆದುಕೊಳ್ತದೆ ಅನ್ನುವಂತಹದ್ದನ್ನ ನಾವು ನೋಡ್ಬೇಕಾದಂತ ಅಗತ್ಯತೆ ಇದೆ. ಕೊನೆಯದಾಗಿ ಬಸವಣ್ಣವರ ಒಂದು ವಚನವನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ವೇಳವಾಳಿಯವ ನಾನಲ್ಲ, ಜೋಳವಾಳಿಯವ ನಾನಲ್ಲ, ಹಾಳುಗೆಟ್ಟೋಡುವ ಆಳು ನಾನಲ್ಲವಯ್ಯ. ವೇಳವಾಳಿಯವ ನಾನಲ್ಲ, ಜೋಳವಾಳಿಯವ ನಾನಲ್ಲ, ಹಾಳುಗೆಟ್ಟೋಡುವ ಆಳು ನಾನಲ್ಲವಯ್ಯ. ಕೆಳೆಯ ಮಹಾದಾನಿ ಕೂಡಲ ಸಂಗಮ ದೇವ, ಮರಣವೇ ಮಹಾನವಮಿ ನೋಡ. ಕೆಳೆಯ ಮಹಾದಾನಿ ಕೂಡಲ ಸಂಗಮ ದೇವ, ಮರಣವೇ ಮಹಾನವಮಿ ನೋಡ. ಸಾವನ್ನು ಸ್ವಾಗತಿಸುವಂತಹ ಸ್ಥಿತಿ ಏನಿದೆ, ಮಹಾನವಮಿ ಅದೇನೆ ನನಗೆ ಅಂತ ಅನ್ಕೊಳ್ಳುವಂತ ಸ್ಥಿತಿ ಏನಿದೆ, ಅಂಥದ್ದು ಪ್ರತಿಯೊಬ್ಬರಿಗೂ ಆಗ್ಲಿ. ಪ್ರತಿಯೊಬ್ಬರು ಇಷ್ಟು ಗಟ್ಟಿಯಾಗುವಂತಹ, ಅಂದ್ರೆ ಒಳಗಡೆಯಿಂದ ಏನಾದ್ರೂ ಬರಲಿ ನಾವು ಬದುಕ್ತೀವಿ, ನಾವು ಬದುಕು ತೋರಿಸ್ತೀವಿ ಅನ್ನುವಂತಹ ಗಟ್ಟಿತನವನ್ನ ಕೊಡುವಂತಹ ವಚನಕಾರರು ನಮಗೆ ಎಲ್ಲ ಕಾಲಕ್ಕೂ ಮಾದರಿಯಾಗ್ಲಿ. ಅವರು ಭಾವಿಸಿದಂತಹ, ಅವ್ರು ಏನು ಕೈಲಾಸ ಅಂತ ಆಸೆ ಪಟ್ರು ಆ ಕೈಲಾಸ ಇಲ್ಲೇ ಕಾಣ್ಲಿ. ಕಾಯವೇ ಕೈಲಾಸ ಹೌದು, ಕಾಯಕವೂ ಕೈಲಾಸ ಹೌದು. ಆ ಕಾರಣದಿಂದ ಅಂತ ಕೈಲಾಸ ನಮ್ಮ ಕಾಯವೂ ಆಗಲಿ, ನಮ್ಮ ಕಾಯಕವೂ ಆಗಲಿ ಅಂತ ಆಸೆ ಪಡ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಹಲೋ 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 ಸರ್, ಹಲೋ, ಕೇಳಿಸ್ತದೆ. ಸರ್, ಕೇಳಿಸ್ತದೆ. ನಾನು ಇಲ್ಲಿಗೆ ಮುಗಿಸ್ಬೋದು ಅಂತ ಅನ್ಕೊಳ್ತೀನಿ. ಏನಾದ್ರೂ ಪ್ರಶ್ನೆಗಳು ಬಂದಿದೆಯಾ ಅಲ್ಲಿ? ನನಗೆ ಕಾಣಿಸ್ತಾ ಇಲ್ಲ ಇಲ್ಲಿ. ಪ್ರಶ್ನೆ ಏನಾದ್ರೂ ಬಂದಿದ್ಯಾ? ಇದೆ ಸರ್, ಪ್ರಶ್ನೆಗಳಿದೆ. ಹೆಣ್ಣು ಮಾಯಲ್ಲ ಎನ್ನುವ ಮಾತಿಗೆ ಅಕ್ಕ ಏನಾದ್ರೂ ಉತ್ತರ ಕೊಟ್ಟ? ಅಕ್ಕ ಮಾಹಿತಿ ಇದೆಯಾ ಅಂತ ಕೇಳಿದಾರೆ ಸರ್ ಯಾರಾದ್ರು ಪ್ರಶ್ನೆ. ಹೌದಾ? ಇಲ್ಲಿ ಒಂದು ಹೆಣ್ಣು ಮಾಯೆ ಅಲ್ಲ ಅನ್ನೋದಕ್ಕೆ ಅಕ್ಕ ಉತ್ತರ ಕೊಟ್ಟಿದ್ದಾಳೆ, ನನ್ನ ಹತ್ರ ಇದೆ, ನಾನು ಕೊಡ್ತೀನಿ. ನನಗೆ ಇದು ತುಂಬಾ ವಿಸ್ತಾರವಾದಂತ ವಿಷಯ, ನಾನು ಒಂದಷ್ಟು ಪ್ರಮಾಣದಲ್ಲಿ ಮಾತ್ರ ನಾನು ಹಿಡಿದಲಿಕ್ಕೆ ಸಾಧ್ಯ ಆಗಿದೆ. ಅವಳು ಅದನ್ನೇ ಹೇಳ್ತಾಳೆ, ಹೆಣ್ಣು ಮಾಯೆ ಅಲ್ಲ, ಇದು ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಹೊಣ್ಣು ಮಾಯೆ ಎಂಬರು ಹೊಣ್ಣು ಮಾಯೆ ಅಲ್ಲ. ಇದು ಈ ಸ್ಥಿತಿ ಏನಿದೆ ಇದಕ್ಕೆ ಅವಳು ಹೇಳ್ತಾಳೆ. ಒಂದ್ ಸೆಕೆಂಡ್, ಇಲ್ಲೇ ಇದೆ ನೋಡಿ ಹೇಳ್ತೀನಿ. ಅವಳದ್ದೇ ಒಂದು ವಚನ ಇದೆ. ಕಾಯಕ್ಕೆ ನೆರಳಾಗಿ ಕಾಡಿತ್ತು ಮಾಯೆ, ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ, ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ. ಅವಳು ಬಹಳ ಚೆನ್ನಾಗಿ ಹೇಳ್ತಾನೆ, ಕಾಯಕ್ಕೆ ನೆರಳಾಗಿ ಕಾಡಿತ್ತು ಮಾಯೆ. ನೆರಳು ಅಂದ್ರೆ ಅದೊಂದು ಸುಖವನ್ನು ಬಯಸುವಂತಹ ಸ್ಥಿತಿ. ಪ್ರಾಣಕ್ಕೆ ಮನವಾಗಿ ಕಾದಿತ್ತು ಮಾಯೆ, ದೇಹದಿಂದ ಪ್ರಾಣದ ಮಟ್ಟಕ್ಕೆ ಅದು ಬಹಳ ಸೂಕ್ಷ್ಮ ಅಮೂರ್ತವಾಗುವಂತ, ಮೂರ್ತದಿಂದ ಅಮೂರ್ತಕ್ಕೆ ಒಳಗಡೆ ಹೋಗುವಂತಹ ಸ್ಥಿತಿ ಅದು. ನೋಡಿ ವಚನ ಹೇಗೆ ಒಳಗಡೆ ಕರ್ಕೊಂಡು ಹೋಗ್ತದೆ. ಕೆಲವು ವಚನಗಳು ಹೊರಮುಖವಾಗಿ ತೆರೆದುಕೊಳ್ತಾ ವಿಸ್ತಾರ ಆಗ್ತಾ ಹೋದ್ರೆ, ಕೆಲವು ವಚನಗಳು ಒಳಮುಖವಾಗಿ ತೆರೆದುಕೊಳ್ತಾ ಆಧ್ಯಾತ್ಮದ ತುದಿಯನ್ನು ತಿಳಿಸ್ತವೆ. ಇದು ಆತರ ವಚನ ಅಕ್ಕಂದು. ಕಾಯಕ್ಕೆ ನೆರಳಾಗಿ ಕಾಡಿತ್ತು ಮಾಯೆ, ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ, ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ, ಹಿಂಗೆ ಅರಿವಾಗಿ ಕಾಡಿತ್ತು ಮಾಯೆ. ನೆನಪು ಎಲ್ಲಿ ಬರ್ತದೆ ಅಂದ್ರೆ, ನಮಗ ಅರಿವಿದ್ದಾಗ ಮಾತ್ರ ಅದು ಮನಸ್ಸಿನಲ್ಲಿ ಉಳಿಯೋದು, ಅದು ನೆನಪಾಗಿ ಕಾಡುವಂತಹದ್ದು. ಅವಳು ಅದನ್ನ ಹೇಳ್ತಾಳೆ. ಆಧುನಿಕ ಮನೋವಿಜ್ಞಾನವು ಇದನ್ನೇ ಪ್ರಸ್ತಾಪ ಮಾಡುತ್ತದೆ. ಅಕ್ಕನ ವಚನಗಳಲ್ಲಿ ಮನೋವಿಜ್ಞಾನ ಅಂತ ತಗೊಂಡು ನಾವು ಕಾಮ ಮತ್ತೆ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಗಳ ಬಗ್ಗೆ ಮಾತನಾಡಬಹುದು. ಅವಳು ಹೇಳುವಂತಹ ಎಷ್ಟೋ ವಿಷಯಗಳನ್ನ ನಾವು ಆಧುನಿಕ ಮನೋವಿಜ್ಞಾನದಲ್ಲಿ ನೋಡುವಂತ ಸಾಧ್ಯ. ನಾವು ರೆಮ್ ಅನ್ನುವಂತ ಒಂದು ನಿದ್ರಾವಸ್ಥೆಯನ್ನ ಹೇಳ್ತಾರೆ ಮನೋವಿಜ್ಞಾನಿಗಳಲ್ಲಿ. 6 ರೀತಿಯ ನಿದ್ರೆಯ ಸ್ಟೇಜ್ ಇದೆ, ಅದರಲ್ಲಿ 6 5 ಇದೆ. ಅದರಲ್ಲಿ ರೆಮ್ ಅನ್ನುವಂತಹ ಒಂದು ನಿದ್ರಾವಸ್ಥೆ ಇದೆ. ಅದು 1 ಅವರ್ಗೋ 1.5 ಅವರ್ಗೋ ಒಂದು ಸಲ ಮನುಷ್ಯ ಮಲಗಿದ್ದಾಗ ಬರ್ತದೆ. ಅದರಲ್ಲಿ ಬರ್ತಾ ಆ ರೆಮ್ ನಿದ್ರಾವಸ್ಥೆ ಬಹಳ ದೀರ್ಘವಾಗ್ತದೆ. ಬೆಳಗಿನ ಜಾವದಷ್ಟೊತ್ತಿಗೆ ಅದು ತುಂಬಾ ದೀರ್ಘ ಆಗಿರ್ತದೆ ಮನುಷ್ಯ ಮಲಗಿದ್ರೆ. ಆ ರೆಮ್ ಅನ್ನುವಂತ ನಿದ್ರಾವಸ್ಥೆಯಲ್ಲಿ ಕನಸುಗಳು ಬಹಳ ದೊಡ್ಡದಾಗಿರ್ತದೆ.
ಇನ್ ಮಿಕ್ಕಿದ್ದೆಲ್ಲ ಪುಟ್ ಪುಟ್ ಕನಸಾಗಿರ್ತದೆ ಅಂತ ಒಂದು ಕ್ರಮ ಇದೆ. ಈ ರೀತಿಯಲ್ಲಿ ನಾವೇನಾದ್ರೂ ಅಕ್ಕನ ವಚನವನ್ನ ಅರ್ಥ ಮಾಡ್ಕೊಳ್ಳಿಕ್ ಹೋದ್ರೆ, ಅಕ್ಕ ಹೇಳಿರುವಂತಹ ಸುಲಿಪಲ್ಲಿ ಗೊರವನ ವೀಕ್ಷಕ್ಕೆ ಬಂದುದ ಕಂಡೆ ನವ ಅನ್ನುವಂತಹ ವಚನ ಏನಿದೆ, ಆ ಸ್ಥಿತಿ ಏನಿದೆ ಅದು ರೆಂಗಿದ್ರಾವಸ್ಥೆಯನ್ನ ಹೇಳುವಂತಹದ್ದು. ಆಧುನಿಕ ಯಾಕೆ ನಾವು ಅಷ್ಟು ಮಾತನಾಡಬೇಕು ಅಂತ ಹೇಳಿದ್ರೆ ಇದೇ ಕಾರಣ. ಬೇರೆ ಬೇರೆ ಕ್ರಮದಲ್ಲಿ ಅರ್ಥೈಸಿಕೊಳ್ಳುವಂತಹ, ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಂತಹ ಒಂದು ಕ್ರಮ ಅಷ್ಟೇ. ಅವಳು ಹೇಳ್ತಾಳೆ ನೋಡಿ, ಕಾಯಕ್ಕೆ ನೆಳಲಾಗಿ ಕಾಡಿತ್ತು ಮಾಯೆ, ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ, ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ, ನೆನಹಿಂಗೆ ಅರಿವಾಗಿ ಕಾಡಿತ್ತು ಮಾಯೆ, ಜಗದ ಜಂಗುಳಿಗಳಿಗೆ ಬೆಂಗೋಲನ್ ಎತ್ತಿ ಕಾಡಿತ್ತು ಮಾಯೆ. ಈ ರೀತಿ ಪ್ರತಿ ಕ್ಷಣವೂ ಮಾಯೆ ಅನ್ನೋದು ಕಾಡ್ತಾ ಇರುತ್ತೆ. ಅದು ಕೇವಲ ಏನದು ಎಲ್ಲ ಭಾರತೀಯ ಸರ್ ಗೊತ್ತಾಗ್ತಾ ಇಲ್ಲ ಒಂಚೂರು. ಇಲ್ಲ, ನಾನು ಹೇಳ್ತೀನಿ ಸರ್ ಆಮೇಲೆ ಅದ್ರ ಬಗ್ಗೆ. ಹೌದಾ? ಗಂಡಂದಿರ ಬಗ್ಗೆ ಒಂದ್ ನಿಮಿಷ ಸರ್, ಅದೇನೋ ಹೇಳ ಬಿಡ್ಬೇಕು. ಎಲ್ಲ ಭಾರತೀಯ ಮಹಿಳೆಯರು ಅಕ್ಕನಂತೆ ಯಾಕೆ ಗಂಡಂದಿರ ಬಗ್ಗೆ ಯೋಚಿಸಲಾರರು? ಪ್ರಶ್ನೆ ಅವ್ರದ್ದು. ಸರ್, ಮಹಾನ್ ಚೇತನಗಳು ಮಾತ್ರ ಕೆಲಸವನ್ನ ಮಾಡೋದು ಸರ್, ಎಲ್ಲರಿಗೂ ಆಗಲ್ಲ. ಏನ್ ಹೇಳಕ್ಕಾಗತ್ತೆ ಇದನ್ನ? ಈಗ ನಂಗ್ ಮದುವೆ ಆಗಿದ್ರೆ ನನ್ನ ಹೆಂಡತಿನ ಕೇಳ್ಬೋದಾಗಿತ್ತು. ನಂಗೆ ಆಗಿಲ್ದೇ ಇರೋ ಕಾರಣದಿಂದ ನಿಮ್ಗೇನಾರು ಆಗಿದ್ರೆ ನಿಮ್ ಹೆಂಡತಿನ ಕೇಳ್ಕೊಂಬಿಡಿ ಸರ್ ದಯವಿಟ್ಟು. ಎಲ್ಲರ ಕೈಲೂ ಆಗಲ್ಲ ಸರ್. ನಾನು ಅದಕ್ಕೆ ಹೇಳಿದ್ದು, ಭಾರತೀಯರಿಗೆ ಇರುವಂತದ್ದು ಎರಡೇ ಈ ಕನ್ನಡದವ್ರಿಗಂತೂ ಇರೋದು ಎರಡೇ ದಾರಿ ಈಗ ನಮ್ಗೆ. ಇವೆಲ್ಲ ಎಕ್ಸೆಪ್ಷನ್. ಮೀರಾ ಆಗಿರ್ಬೋದು, ಆಂಡಾಳ್ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಇವೆಲ್ಲ ಎಕ್ಸೆಪ್ಷನ್. ತಾವ್ ಏನನ್ನ ಕಾಣಬೇಕು ಅಂತಿದ್ರು ಅದನ್ನ ಕಾಣುವಂತಹ ಸ್ಥಿತಿ. ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋದ್ರೆ ತುಂಬಾ ಎಕ್ಸೆಪ್ಷನಲ್ ಕೇಸಸ್ ಇವು, ಎಲ್ಲೂ ಕಾಣೋದಿಲ್ಲ. ತುಂಬಾ ಅಪರೂಪದಲ್ಲಿ ಕಾಣುವಂಥವ್ರವ್ರು. ನಾ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಡೋದು ಬಹಳ ದೊಡ್ಡದು. ಆ ಬಿಟ್ಟ ನಂತರವೂ ನಾವು ಹೇಗೆ ಬದುಕಬೇಕು ಅನ್ನುವಂತಹ ಅಷ್ಟು ಯೋಚನೆಗಳನ್ನ ನಾವೇನು ನಮ್ಮ ಇಡೀ ಬದುಕಿನಲ್ಲಿ ಸಾಧಿಸ್ಬೇಕು ಅನ್ಕೊಂಡಿರ್ತೀವಿ, ಅದನ್ನ ಮುಟ್ಟಿದವ್ರ ಸಂಖ್ಯೆ ತುಂಬಾ ಕಡಿಮೆ ಇರ್ತದೆ. ಈಗ ನಾನ್ ಬಹಳ ಚಿಕ್ಕವನಾಗಿರೋದ್ರಿಂದ ನನ್ನ ಕಣ್ಣಿಗೆ ಕಾಣಿಸದೇ ಇರಬಹುದು. ನಿಮ್ಗೇನಾದ್ರು ಕಾಣಿಸಿದ್ರೆ ಅಂತ ಹೆಸರುಗಳನ್ನು ಹೇಳ್ಬಿಡಿ ಸರ್, ನಾನೇ ಕೇಳ್ಕೊಂಡು ಸಂತೋಷ ಪಡ್ಕೊಡ್ತೀನಿ. ಸರ್, ಇನ್ನೊಂದು ಪ್ರಶ್ನೆ. ಅಮಲೇಶ್ವರ ಯಾರ ವಚನ ಅಂಕಿತ? ಯಾರು ಅಮಲೇಶ್ವರ? ಜೊತೆಗೆ ಆಯ್ದಕ್ಕೆ ವಿವರಿಸಿ ಹೇಳಿ ಅಂತಿದೆ. ಅಮಲೇಶ್ವರ ಸರ್, ಅಮಲೇಶ್ವರ ಇದು ಯಾರ ವಚನದ ಅಂಕಿತ? ಅಮಲೇಶ್ವರ ಅಲ್ಲ, ಅದು ಅಮರೇಶ್ವರ ಅಂತ. ಅಮರೇಶ್ವರ ಲಾ ಅಲ್ಲ, ಅದು ಅಮರೇಶ್ವರ. ಇಲ್ಲ, ಕೆಲವೊಂದು ವಚನ ಸಂಪುಟದಲ್ಲಿ ಅಮಲೇಶ್ವರ ಅಂತ ಇದೆ ಮತ್ತು ಅಮರೇಶ್ವರ ಅಂತನೂ ಇದೆ. ಹಾಗಾಗಿ ಕಲಬುರ್ಗಿ ಅವರ ಸಂಪುಟನಾ? ನಾನು ನೋಡ್ಬಿಟ್ಟು ಹೇಳ್ತೀನಿ ಸರ್. ಕಲಬುರ್ಗಿ ಅವರ ಸಂಪುಟ ಆದ್ರೆ ನಾನು ನೋಡ್ಬಿಟ್ಟು ಹೇಳ್ತೀನಿ. ನನ್ನ ಹತ್ರ ಇಲ್ಲ ಅದು. ಬಸವೋತ್ತರ ಯುಗ, ಬಸವಪೂರ್ವ ಯುಗ, ಬಸವ ಯುಗ, ಬಸವೋತ್ತರ ಯುಗ ಎರಡು ನನ್ನ ಹತ್ರ ಇಲ್ಲ ಅದು. ನಾನು ನೋಡಿ ಹೇಳ್ತೀನಿ ಅದ್ರ ಬಗ್ಗೆ. ಆಯ್ದಕ್ಕಿ ಈ ಒಂದು ಪದದ ಬಗ್ಗೆ ವಿವರಿಸಿ ಹೇಳ್ತಾರ ಅಂತ ಕೇಳಿದ್ದಾರೆ. ಆಯ್ದಕ್ಕಿ ಸರ್, ಅವರು ಶಿವಭಕ್ತರು ಸಂಗ್ರಹ ಅನ್ನೋದನ್ನ ಮಾಡಬಾರದು ಅಂತ. ನಮ್ಮಲ್ಲಿ ಆಧುನಿಕ ಮಾರ್ಕ್ಸ್ವಾದಗಳು ಏನ್ ಹೇಳ್ತವೆ, ಕಾಲ್ ಮಾರ್ಕ್ಸ್ ಏನ್ ಹೇಳ್ತಾರೆ, ಸಂಗ್ರಹಣೆ ಅನ್ನೋದು ಮಾಡಬಾರದು ಅಂತ. ಯಾತಕ್ಕೆ ಸಂಗ್ರಹಣೆ ಮಾಡಬಾರದು ಅಂದ್ರೆ, ನಾನ್ ಸಂಗ್ರಹಿಸ್ತಾ ಹೋದಷ್ಟು ಬಡತನ, ಈ ಸಿಗದೇ ಇರೋನು ಬಡತನದಲ್ಲಿ ಸಿಕ್ಕಾಕೊಳ್ತಾನೆ ಅನ್ನುವಂತಹ ಮಾತು ಏನಿದೆ, ಇದನ್ನ ಆ ಕಾಲದಲ್ಲೇ ಬಸವಾದಿ ಶರಣರು ಪ್ರಮುಖರು ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಅವ್ರು ಏನು ಅವ್ರಿಗೋಸ್ಕರ ಇಟ್ಕೊಂಡು ಹೋದವರಲ್ಲ, ಎಲ್ಲ ಕೊಟ್ಟು ಹೋದವರು. ಅದೇನದು ಕೊಟ್ಟು ಹೋದರು ಆಚಾರ್ಯ, ನಮಸ್ತೆ ನಮಸ್ತೆ ಅಂತಾರಲ್ಲ ಅಡಿಗರು. ಯಾರಿಗೆ ವಿ ಎಂ ಶ್ರೀಕಂಠಯ್ಯನವ್ರಿಗೆ ಮಾತನಾಡುವಾಗ ಅಥವಾ ಬೇರೆ ಡೈಮೆನ್ಷನ್ ಅದು ಅದಾಮೇಲೆ ಹೇಳ್ಬೋದು. ಆದ್ರೆ ಆ ಸಾಲು ನೆನಪಾಯ್ತು ನಂಗೆ ಹೇಳಿದೆ. ಅವರೆಲ್ಲ ಕೊಟ್ಟು ಹೋದಂಥವ್ರು. ಆ ಕಾರಣದಿಂದ ಅವ್ರ ಬದುಕಿಗೆ ಏನು ಬೇಕೋ ಆ ಅಕ್ಕಿಗಳನ್ನ ರಸ್ತೆಯಲ್ಲಿ ತಗೊಂಡು ಹೋಗ್ತಿದಾರಲ್ಲ, ಅದನ್ನ ಆಯ್ಕೊಂಡು ಬಂದು ಮಾಡ್ತಾ ಇದ್ದವ್ರು. ಈ ಆಯ್ಕೊಂಡು ಬಂದು ಮಾಡುವಾಗಲೂ ಇನ್ನೊಂದು ವಚನ ನೆನಪಾಗ್ತಾ ಇದೆ ನನಗೆ. ಅದು ಇವಂದು, ಅದು ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಕಂಜಿ, ಇರುಳೆಲ್ಲ ನಡೆದನ ಸುಂಕ ಕಂಜಿ, ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಉಳಿದಿತ್ತು, ಅಳಿಮನದವನ ಭಕ್ತಿ ಇಂತ ಇತ್ತು ರಾಮನಾಥ ಅಂತ. ಅದೊಂಥರ ಬೇರೆ ರೀತಿಯ ವಚನ. ಅದ್ರಲ್ಲಿ ಹೇಳ್ತಾನಲ್ಲ, ನಾವು ಸಂಗ್ರಹ ಮಾಡಬಾರ್ದು. ಇವ್ರದ್ದು ಆಯ್ದಕ್ಕೆ ಅಂದ್ರೆ ಅದೇನು ಅವತ್ತವತ್ತಿಗೆ ಏನು ಬೇಕೋ ಅಷ್ಟನ್ನ ಮಾತ್ರ ಸಂಗ್ರಹ ಮಾಡ್ಕೊಡೋದು ಅಂತ, ಅಷ್ಟನ್ನ ಮಾತ್ರ ಮಾಡ್ಕೊಂಡು ತಿನ್ನೋದು. ಸಂಗ್ರಹ ಮಾಡೋದಲ್ಲ ಅದು ಅಂತ. ದೇವರು ಕೊಟ್ಟಿದ್ದೇನೋ ಅಷ್ಟನ್ನ ಮಾತ್ರ, ಮತ್ತೆ ನಮಗ ಅದು ಏನು ಸಿಗುತ್ತೆ ಅಷ್ಟು ಮಾತ್ರ ಅಂತ. ಇದನ್ನ ಹೇಳುವಾಗ ನನಗೆ ಇನ್ನೂ ಒಂದು ನೆನಪಾಗ್ತಾ ಇದೆ. ಅಭಿನವ್ ಗುಪ್ತಾ ಅಂತ ಒಬ್ಬ ಬಹಳ ದೊಡ್ಡ ಮೀಮಾಂಸಕ, ಬಹಳ ದೊಡ್ಡ ತತ್ವಜ್ಞಾನಿ. ಅವನು ತಂತ್ರಾಲೋಕ ವಾಚಿಕೆ, ಲೋಚನ ಅನ್ನುವಂತ ಬಹಳ ದೊಡ್ಡ ದೊಡ್ಡ ಕೃತಿಗಳನ್ನ ಬರೆದಿರುವಂತ ವಿದ್ವಾಂಸ. ಅವನು ಆಣವ ಅಂತ ಒಂದು ಸ್ಥಿತಿಯನ್ನ ಹೇಳ್ತಾನೆ. ನಾನು ಅದ್ರ ಬಗ್ಗೆ ಮಾತನಾಡ್ಬೋದೋ ಇಲ್ಲೋ ಗೊತ್ತಿಲ್ಲ, ಅದು ಬಹಳ ದೊಡ್ಡ ತತ್ವ ಅದು ಆಣವ ಅಂತ. ಅದೇನಂದ್ರೆ, ಹಲೋ, ಆಣವ ಅಂತ ಒಂದು ತತ್ವ.
ಏನಂದ್ರೆ ನೀನ್ ಯಾವ್ದನ್ನು ಹುಡುಕ್ಬೇಕಾಗಿಲ್ಲ, ನಿನಗೆ ಏನು ಬೇಕೋ ಅದು ಸಿಗ್ತದೆ ಅಂತ. ಒಬ್ಬ ಗುರು ಶಿಷ್ಯನನ್ನ ಹುಡುಕ್ಬೇಕಾಗಿಲ್ಲ, ಅವನಿಗೆ ಒಬ್ಬ ಒಳ್ಳೆ ಶಿಷ್ಯ ಸಿಗ್ತಾನೆ. ಒಬ್ಬ ಶಿಷ್ಯ ಗುರುವನ್ನ ಹುಡುಕ್ಬೇಕಾಗಿಲ್ಲ, ಒಬ್ಬ ಗುರುನೇ ಶಿಷ್ಯನಿಗೆ ಹುಡುಕಾಡ್ತಿದ್ದಾನೆ, ಅವನು ವಾಪಸ್ ಯಾವತ್ತೋ ಒಂದಿನ ಸಿಗ್ತಾನೆ. ಈ ರೀತಿ ಘಟಿಸುವ ಸಂಭವಿಸುವ ಒಂದು ತತ್ವ ಅದು. ಆ ಸ್ಥಿತಿಯಲ್ಲಿ ಇವರೆಲ್ಲ ಬದುಕದಂತವ್ರು ಅಂತ ಅನಿಸ್ಬಿಡ್ತಿದೆ ಒಮ್ಮೊಮ್ಮೆ. ನಮಗ್ ಸಿಕ್ತಾ ಊಟ ಮಾಡು, ಸಿಗ್ಲಿಲ್ವಾ ಸುಮ್ಮನೆ ಇರೋದು. ಈ ಸ್ಥಿತಿ ಇದೆಯಲ್ಲ, ಇದನ್ನ ಸಿಂಬಾಲಿಕ್ ಆಗಿ ಒಂದು ಸಾಂಕೇತಿಕವಾಗಿ ತೋರಿಸುವಂತ ಒಂದು ಸ್ಥಿತಿ ಅದು ಆಯ್ದಕ್ಕಿ ಅನ್ನುವಂತಹದ್ದು. ಏನಾದ್ರೂ ಇದೆಯಾ? ಇಲ್ಲ ಸರ್, ಇನ್ನೇನಿಲ್ಲ. ಇಲ್ಲಿವರೆಗೂ ಸುದೀರ್ಘವಾಗಿ ಅಕ್ಕ ಮಹಾದೇವಿಯರ ವಚನಗಳ ಒಳನೋಟದ ಕುರಿತು ಜೊತೆಗೆ ಅಕ್ಕ ಮಹಾದೇವಿಯರ ಜೀವನ ಮತ್ತು ಅವರು ಬೆಳೆದು ಬಂದ ಹಾದಿ, ಅವರು ಎದುರಿಸಿದ ಸಂಕಷ್ಟಗಳು, ಇವುಗಳನ್ನೆಲ್ಲವನ್ನು ಒಂದು ವಾಸ್ತವಿಕ ನೆಲೆಯಲ್ಲಿ ಕೂಡ ನಮ್ಮೊಂದಿಗೆ ಹಂಚಿಕೊಂಡಂತಹ ದಿಲೀಪ್ ಕುಮಾರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳಿದ್ರು, ಏನಪ್ಪಾ ಅಂದ್ರೆ ಅವರು ಅಕ್ಕನಂತಹ ಹೆಣ್ಣು ಭಾರತದಲ್ಲಿ ಹುಟ್ಟಿದ್ರು ಕೂಡ ಭಾರತದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಪ್ಪಿಲ್ಲ ಅಂತೇಳಿ. ಇದನ್ನ ಈಗ ಅಕ್ಕ ಮಹಾದೇವಿ ಬಂದು ಸರಿ ಮಾಡಕ್ ಅಲ್ಲ ಅಂದ್ರೆ ಅಕ್ಕನಂತಹ ಹೆಣ್ಣು ಭಾರತದಲ್ಲಿ ಹುಟ್ಟಿದ್ರು ಭಾರತದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಪ್ಪಿಲ್ಲ. ಇದಕ್ಕೆ ಅಕ್ಕ ಮಹಾದೇವಿ ಬಂದು ಉತ್ತರ ಕೊಡಕ್ ಆಗಲ್ಲ ಇವಾಗ. ಸರ್ ಇಲ್ಲಿರುವಂತಹ ಇದ್ರ ಬಗೆಗೆ ಮಾತನಾಡ್ಬೋದು. ನಾನು ಒಂದ್ ಮಾತು ಹೇಳ್ತೀನಿ ಸರ್, ಯಾಕೆ ಶುರು ಆಗ್ತದೆ ಅಂತ, ಯಾಕೆ ದೌರ್ಜನ್ಯಗಳು ಶುರು ಆಗ್ತವೆ, ಇವುಗಳ ಬಗೆಗೇನೆ ಬಹಳ ಯೋಚನೆ ಮಾಡ್ಬೇಕಾಗಿದೆ. ಸಮಕಾಲೀನದಲ್ಲಂತೂ ಬಹಳ ಕೆಟ್ಟ ಸ್ಥಿತಿಗೆ ಹೋಗಿದೆ. ನನಗೆ ಇದ್ರ ಬಗೆಗೆ ಅನ್ಸೋದು ಹಾರ್ಮೋನ್ ಬದಲಾವಣೆಗಳ ಬಗೆಗೆ. ನಾನು ಈ ಸದ್ಯದಲ್ಲಿ ನಾನು ಓದ್ತಾ ಇರೋದು ಅಂತ ಸಬ್ಜೆಕ್ಟ್ಗಳನ್ನೇ. ಆ ಕಾರಣದ ಸಾಹಿತ್ಯಕ್ಕಿಂತ ಅದು ಬಹಳ ಮುಖ್ಯ ಅಂತ ಅನ್ಸೋದು. ಯಾಕಂತಂದ್ರೆ ತಿನ್ನುವ ಆಹಾರಕ್ಕೆ ಹಾಕ್ತಿರುವಂತ ಔಷಧಿಗಳು ಏನಿವೆ, ಇವುಗಳು ನಮ್ಮ ದೇಹದ ಸ್ಥಿತಿಯನ್ನ, ದೇಹದ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಮಾಡ್ತಾ ಇವೆ. ಇವುಗಳು ಬೇರೆ ಬೇರೆ ಆಯಾಮಗಳಲ್ಲಿ, ದೈಹಿಕವಾಗಿ, ಲೈಂಗಿಕವಾಗಿ, ಒಬ್ಬರು ಇನ್ನೊಬ್ಬರನ್ನ ತುಳಿಯುವ, ಒಬ್ಬರು ಇನ್ನೊಬ್ಬರನ್ನ ಅದು ಬೇರೆ ರೀತಿಯಲ್ಲಿ ಕಾಣುವಂತಹ ಒಂದು ಸ್ಥಿತಿಗಳನ್ನ ಸೃಷ್ಟಿ ಮಾಡ್ತಾ ಇವೆ. ನಮ್ಮ ಆಹಾರದ ಬದಲಾವಣೆ ನಾನು ಹೇಳ್ತಾ ಇರೋದು. ಇನ್ನು ಅದೊಂದು ದೊಡ್ಡ ಸಮಸ್ಯೆ ಶುರು ಆಗ್ತಿದೆ. ದಿಲೀಪ್ ಇನ್ನು ಸಸ್ಯಾಹಾರದ ಬಗ್ಗೆ ಮಾತಾಡಿದ್ರು, ಮಾಂಸಾಹಾರದ ಬಗ್ಗೆ. ಸರ್, ನೀವು ಏನನ್ನಾದ್ರೂ ಆಹಾರ ತಿನ್ನಿ ಸರ್, ಅದನ್ನ ನಿಮಗ್ ಸಂಬಂಧಪಟ್ಟಿದ್ದು. ಆದ್ರೆ ಇವತ್ತು ಔಷಧಿ ಹೊಡೆದೇ ಇರೋ ಯಾವ ಆಹಾರವೂ ಇಲ್ಲ. ನನ್ನ ತಾತನ ಕಾಲಕ್ಕೆ, ನನ್ನ ತಂದೆಯ ಕಾಲಕ್ಕೆ ಇದ್ದಂತ ಆಹಾರ ಪದ್ಧತಿಗಳು ಏನಿವೆ ಇವತ್ತು ಬಹಳ ಬದಲಾಗ್ತಾ ಇದೆ. 14 ರೀತಿ ಔಷಧಿ ಹೊಡಿತಾರೆ ಇವತ್ತು. ಯಾವ್ದಕ್ಕೆ? ಎಲೆಕೋಸ್ಗೆ ಅಂತ 14 ರೀತಿ ಹೊಡೆದಿರುವಂತದ್ದನ್ನ ತಗೊಂಬಂದು ತಿಂದ್ರೆ ನನಗೇನಾಗ್ಬೋದು? ಗ್ಯಾಸ್ಟ್ರಿಕ್ ಅಂತ ಮಾತನಾಡ್ತೀವಿ, ಯಾಕೆ ಬರುತ್ತದೆ? ಈ ರೀತಿ ಎಲ್ಲ ಬದಲಾವಣೆಗಳು ಮತ್ತೊಂದು ರೀತಿಯ ಸಮಸ್ಯೆಗಳಿಗೆ ಪ್ರಾರಂಭ ಮಾಡ್ತವೆ. ದೇಹದಲ್ಲಾಗುವ ಸಣ್ಣ ಹಾರ್ಮೋನಿನ ಸಮಸ್ಯೆಯೂ ಸಹ ಅದರ ಪ್ರಭಾವ ಹೊರಗಡೆ ಬಹಳ ದೊಡ್ಡದಾಗಿ ಕಾಣಿಸ್ಕೊಳ್ತಾ ಹೋಗ್ತದೆ. ಇಂಥವುಗಳನ್ನ ನಾವು ಕಂಟ್ರೋಲ್ ಮಾಡಬೇಕಾಗಿದೆ. ಇದು ಮನಸ್ಥಿತಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ಮೊದಲು ಮನಸ್ಸಿಗೆ ಹೋಗಿ ಟ್ರೀಟ್ಮೆಂಟ್ ಕೊಡ್ಬೇಕಾದಂತ ಅಗತ್ಯ ಇಲ್ಲ ಯಾರಿಗೂ. ನಮ್ಮ ಆಹಾರ ಪದ್ಧತಿಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೋಬೇಕಾಗಿದೆ. ನಾವ್ ಏನ್ ತಿನ್ಬೇಕಾದ್ರೆ ಒಂದಷ್ಟು ಸಾವಯವ ಅಂತ, ಈಗ ಅದು ಕಷ್ಟ, ಸಪ್ಲೈ ಮಾಡೋದು ಕಷ್ಟ ಇದೆ. ಇಂಥವುಗಳನ್ನ ನಾವು ಒಂದಷ್ಟಾದ್ರೂ ಯೋಚನೆ ಮಾಡ್ಬೇಕಾದಂತ ಅಗತ್ಯ ಇದೆ. ಅಂಥವುಗಳನ್ನ ಮಾಡೋದ್ರಿಂದ ಒಂದಷ್ಟು ಕಡಿಮೆ ಆಗ್ಬೋದು. ಮತ್ ಎರಡು, ಇದು ನನ್ನ ವ್ಯಾಪ್ತಿಯನ್ನ ಮೀರಿದಂತ ಪ್ರಶ್ನೆ, ಭಾರತೀಯರಲ್ಲಿ ಯಾಕೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂದ್ರೆ ತುಂಬಾ ಕಷ್ಟ. ಇದು ತುಂಬಾ ಬೇಸರ ಆಗ್ತದೆ. ದಾನಮ್ಮನಂತ ಕೇಸಿನಿಂದ ಹಿಡಿದು ಎಲ್ಲವನ್ನ ನೋಡ್ಕೊಂಡು ಬಂದಿರುವಂತ ನಾನೊಬ್ಬ ಬಹಳ ದೊಡ್ಡ ಅಸಹಾಯಕ ಅಂತ ಅನ್ನಿಸ್ತದೆ. ಏನ್ ಮಾಡೋದು? ಇದಕ್ಕೆ ಸರ್ಕಾರ ಆಗ್ಲಿ, ನ್ಯಾಯಾಂಗ ಆಗ್ಲಿ, ಹೊಸ ಕಾಯ್ದೆಗಳನ್ನ ತರೋದ್ರ ಮುಖಾಂತರ ಬದಲಾವಣೆಯನ್ನ ಮಾಡಬೇಕಾದಂತ ಅಗತ್ಯ ತುರ್ತು ಭಾರತೀಯರಿಗೆ, ಅದರಲ್ಲೂ ಕನ್ನಡದವರಿಗೆ ಬಹಳ ಇದೆ. ಕನ್ನಡ ನೆಲದಲ್ಲಿ ಆಗಿರುವಂತ ಅನ್ಯಾಯ ಒಂದು ಸ್ವಲ್ಪದಲ್ಲ. ದಾನಮ್ಮನದಾಗ್ಲಿ ಅಥವಾ ಇತ್ತೀಚೆಗೆ ಆದಂತಹದ್ದಾಗ್ಲಿ ಇವೆಲ್ಲ ಸಣ್ಣದಲ್ಲ. ಇವುಗಳ ಬಗ್ಗೆ ಒಂದಷ್ಟು ಯೋಚನೆ ಮಾಡಬೇಕಾಗಿದೆ. ಇದಕ್ಕೆ ಪರಂಪರೆಯನ್ನ ಓದಿ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಹೇಳೋದು ಚೆನ್ನ. ಕಾಲ ಬದಲಾಗ್ತಾ ಇದೆ. ಈಗ ನಾವು ಹೇಗೆ ಬದುಕಬೇಕು, ಹೇಗಿರಬೇಕು ಅನ್ಲಿಕ್ಕೋಸ್ಕರ ನಾವು ಒಂದಷ್ಟು ಯೋಚನೆ ಮಾಡ್ಬೇಕಾದಂತ ಅಗತ್ಯ ಇದೆ. ಅಂಥವುಗಳನ್ನ ಇಟ್ಕೊಂಡು ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗಿದೆ. ಜಗತ್ತನ್ನು ಕಂಟ್ರೋಲ್ ಮಾಡುವ ಮಟ್ಟದಲ್ಲಿ ಇದೀವಿ ನಾವು. ಟವಲ್ ಹಾಕ್ತಾ ಇದೀವಿ ವಿಶ್ವಗುರು ಪಟ್ಟಕ್ಕೆ. ಟವಲ್ ಹಾಕುವ ಅಗತ್ಯತೆ ಇಲ್ಲ. ನಮ್ಮ ಯೋಗ್ಯತೆಗಳನ್ನ ಭದ್ರಪಡಿಸ್ಕೊಂಡು ನಾವು ಒಂದಷ್ಟು ಭದ್ರವಾಗಿದ್ರೆ ಸಾಕು. ಓಕೆ ಸರ್, ತುಂಬಾ ಸವಿವರವಾಗಿ ತಮ್ಮ ಉಪನ್ಯಾಸದ ಜೊತೆಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದಂತಹ ದಿಲೀಪ್ ಕುಮಾರ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ಕವಿ ಸಮಯದಲ್ಲಿ ಸರ್ ಇಲ್ಲ, ಇವ್ರಿಗೆ ಹೇಳ್ಬಿಡ್ರಿ, ಗುರುದೇವ್ರಿಗೆ ಹೇಳ್ರಿ. ಸರಿ ಸರ್, ಸರಿ. ನಾನು ಹೋಗ್ಬೋದಾ? ನಾನು ಆಚೆಗೆ ಹೋಗ್ಲಾ? ತುಂಬಾ ಒತ್ತಡದ ಒಂದು ಕೆಲಸ ಇದೆ, ನಾನು ಆಚೆಗೆ ಹೋಗ್ಬೋದು ಅಂದ್ರೆ ಹೋಗ್ತೀನಿ. ದಯವಿಟ್ಟು ಕ್ಷಮೆ ಕೋರಿ ಆಚೆಗೆ ಹೋಗ್ತಾ ಇದ್ದೀನಿ ನಾನು. ಓಕೆ ಸರ್. ಹಲೋ,
ದಯವಿಟ್ಟು ಹಾ, ಬೇಡ ನಾನು ನೋಡ್ತೀನಿ. ಅಲ್ಲ, ಒಂದು ಕೆಲಸ ಇದೆ, ನಾ ಆಚೆ ಹೋಗ್ತಾ ಇದ್ದೀನಿ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್, ಓಕೆ ಥ್ಯಾಂಕ್ ಸರ್. ಯು, ಥ್ಯಾಂಕ್ ಯು. ಈಗ ಅಕ್ಷರ ಸಾಹಿತ್ಯ ಸಂಭ್ರಮದಲ್ಲಿ ನಮ್ಮ ಅಂತರ್ಜಾಲದ ಅಂಗಳದಲ್ಲಿ ಬರ್ತಾ ಇರೋರು ಕಥಾ ಸಮಯದೊಂದಿಗೆ ನಮ್ಮೊಂದಿಗೆ ಶರಣಬಸವ ಕೆ ಗುಡದಿನ್ನಿ ಅವರು. ಇವರು ರಾಯಚೂರು ಜಿಲ್ಲೆಯ ಗುಡದಿನ್ನಿ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಕಥೆಗಳು ಸಾಕಷ್ಟು ಪತ್ರಿಕೆಗಳಲ್ಲಿ ಮಿಂಚಿದ್ದುಂಟು. ಹಾಗೆ ಇವರು ಒಂದು ಪ್ರಸ್ತುತವಾಗಿ ಕಥಾ ಸಂಕಲನದ ತಯಾರಿಯಲ್ಲಿ ಇದ್ದಾರೆ. ಅವರು ರಾಯಚೂರು ಜಿಲ್ಲೆಯ ಮತ್ತು ಉತ್ತರ ಕರ್ನಾಟಕದ ಭಾಷೆಯ ಸೊಗಡನ್ನ ತಮ್ಮ ಕಥೆಗಳಲ್ಲಿ ಅತ್ಯಂತ ಗಟ್ಟಿಯಾಗಿ ಮತ್ತು ಸ್ಫುಟವಾಗಿ ಮಂಡಿಸುವುದರಲ್ಲಿ ತುಂಬಾ ನಿಸ್ಸೀಮರು. ಅವರ ಕಥೆಗಳನ್ನ ಓದಿದ್ದ ನಮಗೆ ಅನುಭವ ಇದೆ. ಈಗ ಅವರು ತಮ್ಮ ಕಥಾ ಸಮಯದಲ್ಲಿ ತಮ್ಮ ಕಥೆಯನ್ನ ನಮ್ಮೊಂದಿಗೆ ಹಂಚ್ಕೋಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಸ್ವಲ್ಪ ಧ್ವನಿ ಅಷ್ಟು ಕ್ಲಿಯರ್ ಆಗಿಲ್ಲ, ಹಾಗಾಗಿ ಕೂಡ ನಾನು ಓದುವ ಪ್ರಯತ್ನವನ್ನ ಮಾಡ್ತೇನೆ. ಈಗಾಗಲೇ ಎಲ್ಲ ಪರಿಚಯವನ್ನ ಸುರೇಶ್ ರಾಜಮನಿ ಅವರು ಮಾಡಿಕೊಟ್ಟಿದ್ದಾರೆ. ಸುರೇಶ್ ರಾಜಮನಿ ಕ್ಲಿಯರ್ ಕೇಳ್ತಲ್ಲ? ಹಾ, ಕೇಳಿಸ್ತದೆ ಸರ್, ಹೇಳಿ. ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೆ ನಾನು ಓದುವ ಕತೆ ಯಾವುದು ಅಂತೇಳಿ. ನಾನು ಓದುವ ಕಥೆಯ ಹೆಸರು, ಶೀರ್ಷಿಕೆ ಕಂಡದ ಸಾರು. ಕಂಡದ ಸಾರು. ಕಥೆಯನ್ನ ಓದೋದಕ್ಕೆ ಆರಂಭಿಸ್ತೇನೆ. ಒಲಿ ಮೇಲೆ ಇಟ್ಟ ಬೋಗಣಿ ಒಳಗಿನ ಕಂಡ ಜಲ್ದಿ ಕುದಿವಲ್ದು. ಏಟೊತ್ತಾಯ್ತು. ಇಟ್ಟು ಒಟ್ಟಿದ ಕಟ್ಟಿಗೆಲ್ಲ ಉರ್ಕೊಂಡು ಹೋದವು. ಅಕ್ಬರ್ಗ ಏಟು ಸಲ ಹೇಳಿದ್ರು ಅಷ್ಟ. ಅವನ್ ಬಾಯಾಗರ ಮಣ್ಣಾಕ. ಬಲ್ತ್ ಮರಿದ್ರ ತರಬ್ಯಾಡೋ, ಕುದಿಸೋದ್ರಾಗ ಎಣ ಬೀಳ್ತೈತಿ ಅಂದ್ರ ಕೇಳಂಗಿಲ್ಲ. ಕಳ್ಳು ಪಚ್ಚಿ ಗುಂಡಿಗಿ ಸಾರು ಏಟ್ ಜಲ್ದಿ ಕುದಿತಿ. ಈ ಎಲುಬಿನ ಕಂಡ ಕುದಿಯದ ತಡ. ಅದೊಂದಿಟ್ಟು ಕುದ್ರ ಪುಟ್ಟ್ಯಾಗ ಇಟ್ಕೊಂಡು ಹೋಗಿ ಇಟ್ಟೊತ್ತಿಗೆ ಅರ್ಧ ಮಾರಿರ್ತಿದ್ದೆ. ಚಲೋ ಊತು ಮರಿ ಕೊಯ್ದಾಗ ಹೇಳಪ್ಪ ಅಂದ್ರ ಕಂಡ ಕಲಾಸಾಗ ಮುಂದೆ ಹೇಳ್ತಾನ ಕುರುಬರು ನಿಂಗಪ್ಪ. ಹಾಕಿದ ಪಾಲು 4 ಮಂದಿ ಒಯ್ದು ಕಲಾಸಾಗ ಮುಂದ ಯಾರದ ಕೊಟ್ಟು ಕಳಿಸ್ತಾನ. ಆತಗ ನಮ್ ತ್ರಾಸಿಂಗ್ ತಿಳಿತದ. ಚೂರಿ ಹಾಕ ಮುಂದನ ಇದ್ರ ರಗತ ಒಂದು ತಂಬಿಯಾಗ ಇಸ್ಕಂಡ್ ರಗತಕ್ಕ ಖಾರ ಉಪ್ಪಾಕಿ ತೊಟ್ಟ ಜ್ವಾಳದ ಹಿಟ್ಟಾಕಿದ್ರ ಮಂದಗ ಎಂತ ಸಾರ ಆಗ್ತದ. ಹೊಲ್ದಾಗ ಕೆಲಸ ಮಾಡೋ ಹೆಣ್ಮಕ್ಳು ಗಂಡ್ಮಕ್ಳು 2 ರೂಪಾಯಿದ ಅದನ್ನ ಹಾಕ್ಸ್ಕೊಂಡ್ ಉಣ್ತಾರ. ಮರಿ ಕೊಯ್ಯ ಮುಂದ ಅಕ್ಬರ್ಗ ಚೂರಿ ಹಾಕಕ್ಕ ಚಾನ್ಸ್ ಸಿಕ್ಕ್ರ ಅದಕ್ಕೊಂದ್ ತೊಟ್ಟದ ಕಂಡ ಸಿಗ್ತದ. ಹೇಳಿದ್ರಲ್ಲಿ ಕೇಳ್ತಾನ ಮಗಂಬಾವ. ಊರೆಲ್ಲ ತಿರುಗಿ ಲಾಸ್ಟಿಗೆ ಕೆಲ್ಸದಲ್ಲಿಗೆ ಹೋಗ್ತಾನ. ಒತ್ತಾದಂಗಿಲ್ಲ, ಕೈಕಾಲ ಆಡಂಗಿಲ್ಲ. ಬಿಸಿಲಾಗ ಪುಟ್ಟಿ ಹೊತ್ಕೊಂಡು ಹೋಗಕ್ಕ ಬ್ಯಾಸರ. ಇನ್ನೊಂದ್ ತೊಟ್ಟಗೂ ತಡ ಆದ್ರ ಜಾಸ್ತಿ ಗಿರಾಕಿ ಮಾಡೋ ಆ ಪಾರಗಳು ಎಲ್ಲಿ ಓತಾವೇನು. ದಿನ ನಾ ಒಗಟಿಗೆ 4-5 ಲಿಂಗಾಯತರ ಪಾರಗಳು ಊರು ಮುಂದಿನ ಹೊಲ್ದಾಗ ಹಾಕಿದ ಪಂಪ್ಸೆಟ್ಟಿನ ಗುಡ್ಸಿಲ್ನಾಗ ಅನ್ನ ಮಾಡ್ಕ್ಯಾ ಅಂತ ಕಾಯ್ತಿರ್ತಾವ. ನಾವ್ ಹೋದ್ರೆ ಸಾಕು, ಇಡ್ಕಿದ ಸಣ್ಣ ಬೋಗಾಣಿ ತಂದು 10 ರೂಪಾಯಿದು ಬೋಟಿ ಸಾರು, 10 ರೂಪಾಯಿದು ಕಂಡದ ಸಾರು ಹಾಕ್ಸ್ಕೊಂಡು ಚಪ್ಪರ್ಸಿ ಉಣ್ತಾವ. ಉಣ ಮುಂದ ಮುಕ್ತಿನ್ ದೊಡಮ್ಮ, ಭಾರಿ ಮಾಡ್ಯಾವ ಕಂಡ, ನಿನ್ ಕೈಯಾಗ ಮಂತ್ರ ಐತಿ, ಭಾರಿ ರುಚಿ ನೋಡು ಉಣ್ಣಾಕ, ಮಾನವೀಯ ಶಿರವಾರದಾಗೂ ಇಂಥ ಪರಿ ಮಾಡಾಕಿಲ್ ನೋಡು ಅಂತ ಮಾಕೇರ್ಸಿಗೆ ಅಂತ ರೊಕ್ಕ ಕೊಡ ಮುಂದ 2-3 ರೂಪಾಯಿ ಕಮ್ಮಿ ಕೊಡ್ತಾವ. ಈಟೈತಿ ತಗಂಗಿ, ಉಳ್ದದ್ದು ದ್ಯಾಶಿಟ್ಗ ರಾಶಿ ಮಾಡಿದಾಗ ಕೌಳಿ ಕೊಡಮು ಅಂತೇಳಿ ನಗ್ತಾವ. ಇರ್ಲಿ ಬಿಡು, ಚೂರು ರೊಕ್ಕ ಕಡಿಮೆ ತಗೊಂಡ್ರಿ ಏನಾಗ್ತದ, ಹೊಟ್ಟೆ ತುಂಬ ಉಂಡುವಲ್ಲ ಸಾಕು ಅನಿಸ್ತದ. ಪುಟ್ಟಿ ಹೊತ್ಕೊಂಡು ಹೊಲ ಅಡ್ಡಾಡಿದ್ರೆ ಸಂಜಿಕಿ ಬಿಸಿಲು ಬೆಳಟಿಗೆ ಪುಟ್ಟ್ಯಾಗಿಂದ ಖಾಲಿ ಆಗ್ತದ. ಕಂಡದ್ದು ಮಸಾಲೆದು ಖರ್ಚು ತೆಗೆದ್ರ 10-12 ರೂಪಾಯಿ ಉಳಿದಿರ್ತದ. ನನಗರ ಏನ್ ಅರಮನೆ ಕಟ್ಟದೈತಿ ಅನ್ಸುತ್ತ. ಆದ್ರ ಮಗ ಅಕ್ಬರಗ ನಾನ್ ಹಿಂಗ ಊರೂರು ಮನಿಗೆ ತಿರ್ಗದ್ ಬೇಸಿಲ್ಲ. ಯಾಕೆ ಹೊತ್ಕೊಂಡ್ ತಿರ್ಗ್ತಿದ್ದಿ, ಮನ್ಯಾಗ ಮಾಡು, ಹೊರಗೊಂದು ತಗಡಿನ ಶೆಡ್ ಹಾಕಮ್ಮು, ಬೇಕಾದ್ರ ಇಲ್ಲಿಗೆ ಬಂದು ಕುಂಡಿ ಮುಚ್ಕೊಂಡು ರೊಕ್ಕ ಕೊಟ್ಟೋತಾರ ಅಂತ. ಅವ್ರಿಗೇನ್ ಗೊತ್ತು ಅವ್ರ ಅವನ್ ತ್ರಾಸು. ತವ್ರ ಮನ್ಯಾಗ ಒಂದು ಕಾಲು ಹೊರಗಿಡ್ಲಾರ್ದಂಗ ಕಮ್ಮಗ ಕುಂತ್ಕೊಂಡು ಬೆಳೆದಾಕಿ ಇವ್ರ ಅಪ್ಪನ ಕಟ್ಕೊಂಡು ಏಟ್ ಕಷ್ಟ ಪಟ್ಟಿನಂತ. ನಮ್ಮ ಅತ್ತಿ ಬೇಗಮ್ಮ ಏನ್ ಸಣ್ಣ ತ್ರಾಸ ಕೊಟ್ಲೇನು. ಕುಂತ್ರ ನಿರ್ಮಳಿಲ್ಲ, ನಿಂತ್ರ ನಿರ್ಮಳಿಲ್ಲ. ರಾತ್ರಿ ಮಕ್ಕಂಡೋಗು ಒಟ ಕೇಳಿ ಮನಿ ಯಾವಾಗ ಬಿಟ್ಟಿನಪ್ಪೋ ದೇವ್ರೇ ಅನ್ಸೋದು. ಮನ್ಯಾಗ ನೋಡಿದ್ರೆ ಸರಿ ತಿಂಬಕ್ ಕೂಳಿಲ್ಲ ಅಂದ್ರೂ ನನ್ ಗಂಡಂದ ಹತ್ತಿದು ಭಾರಿ ಟಗರು. ನಮ್ಮಂದಿ ಪರದಾ ತೆಗಿಬಾರ್ದು, ಮಂದಿ ಅಂತ್ಯಕ್ ಮಾತಾಡಬಾರ್ದು, ಒಂದು ಸಲ ಹೊಸ್ತಲ್ ದಾಟಿ ಒಳಗ್ ಬಂದ್ರ ಮತ್ತೆ ದಫನಕ್ಕ ಎಣ ಸಿಂಗರಾಗಿ ಹೊರಗ್ ಹೋಗ್ಬೇಕು ಅಂತೆಲ್ಲ ಅನ್ಕೊಂತ ಒಂದು ಉತ್ತಿ ಉಂಡು 2 ಹೊತ್ತು ಉಪವಾಸ ಬಿತ್ತಿದ್ವು. ಅತ್ತಿ ಮನಿ ಕಟ್ಟಿ ಮೇಲೆ ಕಾಯಿಪಲ್ಯ ಮಾರ್ತಿತ್ತು. ಕಾಯಿಪಲ್ಯ ತಗೊಳಕ ಬಂದವ್ರ ಜನ್ಮ ಜಾಲಾಡಿ ಅಗರ್ಕಿದ್ರ ಲಾಡಿನ ಬಿಚ್ಚಿ ಕಳ್ಸೋ ಬೆರಿಕಿ ಮುದುಕಿ. ಇನ್ನು ಗಂಡಂಬವ ಊರೆಲ್ಲ ತಿರುಗಿ ಅಡ್ಡಾಡಿ ಚಾ ಕುಡ್ದು ಸಂಜೆ ಮುಂದ ಯಾರದಾರ ಮರಿ ಚೂರಿ ಹಾಕಕ್ ಅವ್ರು ಕೊಟ್ರ ಅದಾ ಕಂಡನ ತಂದು ಕುದಿಸ್ಕೊಡುವಂತ ಜೀವ ತಿಂತಿದ್ದ. ಸಾರು ಮಾಡದಂದ್ರ ಸುಮ್ನೆ ಆಗ್ತದೇನು.
ತವ್ರ ಮನೆಗಾದ್ರ ನಮ್ಮವ್ವ ನಾನು ಇಬ್ರು ತಮ್ದವ್ರು ಇರೋ 4 ಮಂದಿಗೆ ಕಂಡ ಮಾಡಕ್ಕಿಟ್ರ ಅದಿಷ್ಟು ಮಸಾಲೆ ರುಬ್ತಿದ್ವಿ. ಅಲ್ಲ ಅಂತ, ಪುದೀನ ಅಂತ, ಸಂತ್ಯಾಗ ಸಿಗ ಯಾಲಕ್ಕಿ, ಲವಂಗದ ಜೊತೆಗೆ ಸಿಗ ಚಕ್ಕಿ, ನೀಲಗಿರಿ ಗಿಡದ್ದು ಇರಂಗಿರ್ತದಲ್ಲ ಅಂತದ್ ಎಲಿ, ಕೊಬ್ಬರಿ ಪುಡಿ ಎಲ್ಲಾ ಹುರಿದು ರುಬ್ಬಿದ್ರೆ ಅದಾ ಕಂಡದಷ್ಟು ಆಗೋದು. ತೆಳ್ಳಗೆ ಎಣ್ಣೆ ಹಾಕಿ ಒಲಿ ಮೇಲೆ ಕುದಿಸಿದ್ರೆ ನಮ್ಮ ಮನೆ ಅಡಿಗೆ ವಾಸನೆ ಓಣಿಗೆಲ್ಲ ಹಬ್ಬದು. ಅಂತ ಅಡಿಗೆ ಮಾಡಿ ತಿಂದ ನನಗ ಇಡಿಯೋಟ್ ಕಂಡ ತಂದು ಖಾರ ಉಪ್ಪು ಹಾಕಿ ಕುದಿಸಿ ಕೊಡು ಅಂದ್ರ ಹೊಟ್ಟಿ ತೊಳಿಸಿ ಬಂದಂಗಾಗಿ ಕಂಡದ ಮರ್ಯಾದೆ ತೆಗೆ ಕುಟ್ಟ್ಯಾವ ಇವು ಅನ್ಸೋದು. ಚೂರು ಮಾತಿಗೆ ಊರು ಒಂದು ಮಾಡ್ತಿದ್ದ ಅತ್ತಿ ಅಂಬಾಕಿ ಸತ್ತು ಊರು ಮುಂದ್ಲು ಹೊಲ್ದಾಗ ಗದ್ದಿಗೆ ಆದ್ಮೇಲೆನ ನನ್ನ ಬದುಕು ಚೂರು ದಾರಿಗೆತ್ತಿದ್ದ. ಆಟೊತ್ತಿಗೆ ಮಗ ಅಕ್ಬರ ಕೈಗೆ ಬಂದಿದ್ದ, ನನ್ನ ಕೈ ಅಡಿಗೆ ಉಂಡಿದ್ದ. 8 ಮಂದಿ ಒಂದು ಹೋಟ್ಲರ ಮಾಡಿಬಿಡವ ಅನ್ನೋರು. ಮನೆ ಒಳಗ ಗೊತ್ತಿಲ್ದ ಕಳತನಲ್ಲೇ ತಿಂದು ಮೈ ತಕ್ಕೊಂಡು ಮನೆಗೆ ಹೋಗ್ತಿದ್ದ ಅಮರಪ್ಪಗೌಡ ಸಮಿತಿಗೆ ಹೋಗ್ತಿಂಬ್ಯಾಕ ನೀ ಮಿಲ್ಟ್ರಿ ಹೋಟ್ಲು ಮಾಡಿಬಿಡವ, ಏಟ್ ಚಂದ ಮಾಡ್ತಿದ್ದಿ, ಮಾನವಿ ಶಿರ್ವಾರ್ದಾಗು ಫುಲ್ ಅವೇ, ಈಗ ಬೇಕಾದ್ರೆ ಶೆಡ್ ಹಾಕಳಕ್ ಅದ್ ಏಟ್ ಖರ್ಚತ್ತದ ಕೊಡ್ತೀನಿ ನಿಧಾನ ಕೊಡುವಂತಿ ಅಂತ ಅಂದಿದ್ದ. ಆದ್ರ ನನಗ ಯಾವ್ದೋ ಗಳಿಗ್ಯಾಗ ಕೈಲಾದೊಟ್ಟು ಕಂಡ ಮಾಡ್ಕೊಂಡು ಒತ್ಕೊಂಡು ಮಾರ್ಬೇಕು ಅನ್ಸ್ಬಿಡ್ತಿ. ಮದುವೆ ಆಗಿ 9 ವರ್ಷ ಆದ್ರೂ ಮನಿ ಬಿಟ್ಟು ಹೊರಗೆ ಒಂದ್ ಹೆಜ್ಜೆ ಹೋಗ್ಲಾರ್ದು ಸಿಟ್ಟಿಗೋ ಏನೋ ನನ್ನಂಗ ಏಟು ಜೀವಗಳು ಹಂಗ ಹತ್ತಿಗೆ ಎದ್ರಿ ಮನ್ಯಾಗ ಕುಂತಾವ ನೋಡಮು ಅನ್ನೋದಕ್ಕೂ ಹೊಲ್ದಾಗ ಕೆಲಸ ಮಾಡಿ ದಣದ ಜೀವಗಳಿಗೆ 2 ತುತ್ತು ಹಾಕಿದಂಗಾತದ, ಎಷ್ಟರ ಕೊಡ್ಲಿ ಅನ್ಸಿ ಅವಾಗಿಂದ ಇದು ಚಾಲು ಮಾಡಿದೆ. ಫಸ್ಟಿಗೆ ಗಂಡ ಎಗರಾಡಿ ಬಯಲಾಟ ಮಾಡಿದ, ನೀ ಏನು ಊರಾಗೆಲ್ಲ ಪುಟ್ಟಿ ಹೊತ್ಕೊಂಡು ತಿರುಗಿ ನಮ್ಮ ಮನಿ ಮರ್ಯಾದೆ ಕೇಳ್ತಿದಿ ಅಂದ. ಆತನಿಗೆ ಏನ್ ಗೊತ್ತಿತ್ತು, ನಾನ್ ಹಿಂಗ ಮನಿ ತಿರುಗಿ ತಗೊಳಕ್ ಬಂದವ್ರ ಜೊತೆ ಕುಂತು 4 ಮಾತಾಡಿ ಅವರ 4 ಮಾತು ಕೇಳಿ ಈಟು ದಿನ ನಾ ಮರೆತು ಹೋಗಿದ್ದ ಮಾತುಗಳನ್ನ ಮತ್ತ ನೆನ್ಸ್ಕೊಳಕ್ ಹಚ್ಚಿದೆ ಅಂತ. ಇಷ್ಟು ದಿನ ಎದೆಯಾಗಿ ಇಟ್ಕೊಂಡ ನೋವನ್ನೆಲ್ಲ ಸಿಕ್ಕ ಮಂದಿ ಮುಂದೆ ಹೇಳಿ ಅವ್ರ ಗಂಗಾಳದಾಗಿನ ಕಂಡ ಉಣ್ಕಂತ ಲೊಚ್ಚುಗೊಟ್ಟಿ ಎಷ್ಟರ ಕಷ್ಟಪಟ್ಟಿದ್ದೆ ಯವ್ವ, ಏಮರೆಡ್ಡಿ ಮಲ್ಲಮ್ ಇದ್ದಂಗ ನೋಡ್ನಿ ಅಂದಾಗ ಇದೇ ಹಗುರಾಗಿ ಮನಸ್ಸು ನಿರ್ಮಲ ಆಗೋದು. ಹಗರಾಗಕ್ಕ ದಾರಿ ಇಲ್ಲಾಂದ್ರ ನಾ ಈಟು ದಿನ ಬದುಕದ್ರ ಹೆಂಗ ಆತಿತ್ತು. ಮುಂಜಾನೆ ಸೇದಾ ಬಾಯಾಗಿ ಬಿದ್ದು ಕುಣಿಗೋತಿದ್ದೆ. ಕಂಡದ ಪುಟ್ಟಿ ಹೊತ್ಕೊಂಡು ಹೊಂಟ್ರ ದೊಡ್ಡ ಕಾಲೇವು ಮುಟ್ಟೋತಿಗೆ 2-3 ಹಾಕ್ಸ್ಕೊಂತಿದ್ರು. ಬ್ಯಾಡ್ರ ಫಕೀರಪ್ಪನ ಅವ್ಗ ಕಂಡ ಇಲ್ಲ ಅಂದ್ರೆ ನಡೆಯಂಗಿಲ್ಲ. ಗಂಡ ಇದ್ದಾಗ ಹೊಲ್ದಾಗ ಮನಿ ಮಾಡ್ಕೊಂಡಿದ್ದಾಕಿ ದಿನ ಬೆಳಗಾದ್ರ ಕೋಳಿ ಕೌಜ್ಗ, ಮಳಿ ಬಂದ್ರ ಮೊಲದ ಬ್ಯಾಟಿ ಅಂತ ಆಕಿನ ಬಾಯಾಗ ಬರ ಮೊದ್ಲ ಕಂಡ ತಿನ್ಸದಂತ ಮುಗಿಯತ. ಆತ ಹೋದ್ಮೇಲೆ ಊರಾಗಿನ ಸೊಸಿ ಮಕ್ಕಳ ತಕ್ಕ ಬಂದದೇಳ. ಫಕೀರಪ್ಪ ಸಿಕ್ಕಂಗಿಲ್ಲ, ಯಾಕ ನಮ್ಮವ್ವ ಕೇಳ್ದೋಟ್ ಹಾಕಿ ಹೋಗಮ್ಮು, ಬೆಳಿಗ್ಗೆ 2 ಚೀಲ ನೆಲ್ ತಂದಾಕ್ತೀನಿ ಅಂತಿದ್ದ. ನೆಲ್ಲು ಬರವೇನು ಬಂದು ಬೀಳ್ತಿದ್ವು ಮನೆಗೆ. ಆದ್ರ ನನಗ್ ನೆಲ್ಲು ಬೀಳದಿದ್ರು ಗಂಗಾಳದಾಗ ಕಳ್ಳು ಗುಂಡಿಗೆ ಹಾಕಿದಾಗ ಮುದುಕಿ ಮಾರಿ ಅಳ್ಳೋದ್ ನೋಡಿ ಖುಷಿ ಅನ್ಸೋದು. ನಾ ಏಟ್ ರಕ್ಕಂತ ಮಾಡಿದ್ರು ಉಂಡೋರು ಬೇಸ್ ಮಾಡಿದಿ ಅಂತ ಮನ್ಸಿಗೆ ಸಿಗ ಸಮಾಧಾನನೇ ಬೇರೆ. ಮುದುಕಿ ಅಂತೂ ಬಚ್ಚು ಬಾಯಾಗ ಸೊರ್ರ ಅಂತ ಎಲುಬಿನೊಳಗಿನ ನೆಣ ಎಳ್ಕೊಂತ ಚಪ್ಪರಿಸಿ ಉಣ್ಕೊಂತ ಕೈ ಬಳ್ಳು ಚೀಪಿ ನೆಕ್ಕಿ ಗಂಗಾಳ ತೊಳೆಯದ ಬೇಕಿಲ್ಲ ಹಂಗ ಉಂಡು ಮುಗಿಸ್ತಿದ್ಲು. ಉಣ ಮುಂದ ಏಟ್ ಕತಿ ಹೇಳಾಕಿ. 10 ಮಂದಿಗೆ ಆಗ್ಲಾರ್ದ ಕಾಡ ಹಂದಿನ ತನ್ನ ಗಂಡ ಹೆಂಗ ಒಂದ ಕೈಗೊಡಲಿ ಕೊಲ್ಲಿ ಹೆಗಲ ಮೇಲೆ ಹೊತ್ಕೊಂಡು ಬಂದ ಎದ್ದು ನಿಂತ್ಕೊಂಡು ನಾಟಕ ಮಾಡಿದಂಗ ಮಾಡಿ ತೋರ್ಸಾಕಿ. ಹಂಗ ತೋರ್ಸ ಮುಂದ ಕಟ್ಟಿದ್ದು ತುರ್ಬು ಹುಚ್ಚಿದ್ರು ಆಕಿ ದ್ಯಾಸ ಇರ್ತಿದ್ದಿಲ್ಲ. ಎಂತ ಚಂದ ಬಾಳೆ ಮಾಡ್ಯಾವ ಗಂಡ ಹೆಂಡಂದ್ರ ಹಿಂಗ್ ಇರ್ಬೇಕು ಅನ್ಸೋದು. ಯಾಕಂದ್ರ ಆ ಮುದೇತ ಸತ್ತು ಈಟು ದಿನ ಆದ್ರೂ ಆಕಿ ಆಡ ಎಲ್ಲಾ ಮಾತ್ನಾಗ ಇರ್ತಾನ. ಮುದುಕಿಗೆ ಕೊಟ್ಟು 4 ಸುದ್ದಿ ಹೇಳಿ ದೊಡ್ಡ ಕಾಲೇವ್ ದಾಟಿ ಹಳ್ಳದ ದಂಡಿಗೆ ಹೋಗಟಿಗೆ ಬಿಸಿಲು ಏರಿರ್ತದ. ಏಟು ಬಿಸಿಲಿದ್ರು ಹಳ್ಳದ ದಂಡ್ಯಾಗ ಓದ್ತಿದ್ದಂಗ ಹುಡುಗರು ದೊಡ್ಡವರು ಮುಕ್ರಿಗಂಡು ಬಿಡ್ತಾರ. ಪೂಜಾರಿಯರ ಮಲ್ಲಮ್ಮನ ಅಂಗಳದಾಗ ಕುಂತ್ರ ಸಾಕು, ಅಲ್ಲಿಗೆ ಕೈಯಾಗ ರಕ್ಕದ ಜೊತೆಗೆ ಗಂಗಾಳ ಬಟ್ಲ ಹಿಡ್ಕೊಂಡು ಬಂದು ಹಾಸ್ಕೊಂಡು ಹೋಗ್ತಾವ. ಮಲ್ಲಮ್ಮನು ನನ್ನಂಗ ಬಂಗಾರದಂತ ತವ್ರ ಮನೆಗೆ ಬೆಳೆದಾಕಿ. ಮದುವೆ ಆಗಿ ಬಡತನದ ಒಡಲಾಗ ಬಿದ್ದಾಕಿ. ಆಕಿನ ಅಪ್ಪ ನೌಕರದಾರ. 7ನೆತ್ತು ಓದಿದ ಮಗಳನ್ನ ಹಿಂಗ ಕುರಿಕಾಯ ಮಾನಯಿಗ ಯಾಕೆ ಕೊಟ್ಟ ಅಂತ ಇವತ್ತಿಗೂ ತಿಳಿಯಂಗಿಲ್ಲ. ಕುರಿಕಾಯ ಮಾನಯಿಗ ಆದ್ರ ಆಕಿ ಮುಖದ ಮೇಲೆ ಈಟು ದಿನದಾಗ ಒಂದಿನನೂ ನಾನು ಖುಷಿ ಕಾಣ್ಲಿಲ್ಲ. 4 ಮಾತು ಚಂದ ನಕ್ಕೊಂತ ಮಾತಾಡಿದ್ ಕಂಡಿಲ್ಲ. ಕೂಲಿಗೆ ಹೋದ್ರೇನೆ ಒಲಿ ಮೇಲೆ ಅನ್ನ ಕುದಿಬೇಕು ಹಂಗೈತಿ ಪರಿಸ್ಥಿತಿ. ಆಕಿ ಮಗ ಶಾಣ ನಾ ಓದಿದ್ದಂಗ ದೊಡ್ಡಮ್ಮ ಚಾರು ಅಂತ ಬರ್ತದ. ಮುಂಜಾನೆ ಕೂಲಿ ಕೆಲ್ಸಕ್ಕೆ ಹೋದಾಕಿ ಬರೋದು ಹೊತ್ತು ಮುಣಗ ಮುಂದ. ಬಂದಾಕಿನ ನಾ ಇನ್ನ ಇಲ್ಲೇ ಇದ್ರ ಮುಂದ ಕುಂತು ಕಣ್ಣಿರ್ತೈತಳ. ಯಾಕ ನಮ್ ಬದುಕಿ ಯಾವಾಗ ಬೇಸತ್ತವಂಗೆ. ನನಗಂತೂ ಈಸಿ ಸಾಕಾಗ್ಯದ. ಉಂಡ್ರ ಉಡಾಕಿಲ್ಲ, ಉಟ್ರ ಉಣಾಕಿಲ್ಲ, ಏನಾರ ಕುಡ್ದು ತಣ್ಣಗ್ ಹೋಗಿಬಿಡ ಅನಿಸ್ತದ. ಮಕ್ಳು ಮಾರಿ ನೋಡಿ ಉಳ್ಕಂಡೀನಿ ಅಂತಳ. ಹೋಗಿ ಅಪ್ಪ ಹೇಳಿದ್ರ ಏನಾರ ಕೊಟ್ಟಾನು. ಆದ್ರೆ ಕೆಟ್ಟ ಸ್ವಾಭಿಮಾನದ ಹೆಣ್ಮಗಳು ಉಪವಾಸರ ಬಿದ್ದಾಳ, ಕೈ ಚಾಚ ಪೈಕಿ ಅಲ್ಲ. ಇದೇ ದಿನದ ಕೋಡಿ ನಮ್ಮ ಅತ್ತೆ ಇರತನ ನಾನೇಟು ತ್ರಾಸ್ ಬಿಟ್ಟಿನಿ ಗೊತ್ತೈತೆ ನಿನಗ. ಇನ್ನ ನಿನಗ ಅತ್ತಿಲ್ಲ ಮಾವಿಲ್ಲ, ಕಾಲ ಹಿಂಗ ಇರೋದಿಲ್ಲ. ನಿನ್ನ ಮಗ ಶಾಣ ಬಾಳ ಹುಷಾರವನ. ದೊಡ್ಡತ್ ಹೆಸರಿಟ್ಟಿದ್ದಿ,
ಚಂದ ಓದಿ ನೌಕರಿ ತಗಂತಾನ ನೋಡುವಂತಿಗೆ. ಆವಾಗ ನೀ ಗೌಡ್ಶಾನಾಗಿ ನಮ್ಮನ್ನ ಮಾತಾಡ್ಸಕ್ಕಿಲ್ಲ ಅಂತ ನೈಚಾಟಿಗೆ ಮಾಡ್ತಿದ್ದೆ. ಯಾಕ ನಿನ್ ಬಾಯಾಕಿಲ್ಲ ಹಂಗಾರ ಆಗ್ಲೋ ಯವ್ವ ಅಂತೇಳಿ ಸ್ವಾರಿಯಲ್ಲಿ ಉಳಿದ ಕಂಡದ ಸಾರನ್ನ ಗಂಗಳಕ್ಕೆ ಹಾಕೊಂಡು ಒಣ ರೊಟ್ಟಿ ಮುರ್ಕೊಂಡು ತಿನ್ನಾಕಿ. ಆಕಿ ಉಟ್ಕೊಂಡ ಸೀರೆ ನೋಡಿ ಕಳ್ಳು ಚುರ್ರಂಬವು 2-3 ಕಡಿ ಹರಿದು ದಪ್ಪನ್ ದಾರಲೆ ಹೊಲ್ಕೊಂಡಾಳ. ಬಣ್ಣ ಚೂರು ಕರ್ಗ ಇದ್ರು ಉದ್ದನ ಮೂಗು ಗಂಡ್ಮಕ್ಳಂಗ ಎತ್ತರ. ಫಸ್ಟಿಗೆ ಬಂದಾಗ ಕಣ್ಣು ಬಿಡಂಗಿದ್ಲು. ಈಗ ಆಕಿ ನೋಡಿದ್ರೆ ಪಾಪ ಅನಿಸ್ತದ. ಇವತ್ತು ಇನ್ನೂ ಅಂಗಳದಾಗ ಕಾಲಿಟ್ಟಿಲ್ಲ, ಆಗ್ಲೇ ಮಲ್ಲಮ್ಮನ ಮಗ ಶಾಣ ಹೂಡಿಕೆ ಅಂತ ದೊಡ್ಡಮ್ಮಂಗಿ 5 ರೂಪಾಯಿ ಹಾಕು ಅಂತ ಕೈಯಾಗ 10 ರೂಪಾಯಿದ್ ಹೊಸ ನೋಟ್ ಇಟ್ಕೊಂಡು ಬಂತು. ಯಪ್ಪ, ಅಕ್ಕಿ ಬ್ಯಾಳಿ ತರಕ 5 ರೂಪಾಯಿ ಇಲ್ಲ ಅಂತ ಬಡ್ಕಂತಾಳ ಮಲ್ಲಮ್ಮ. ಇದೆಲ್ಲಿ ಬಂದಿತ್ತು ಅಂತ ಕುಂದ್ರಿಸಿ ಕೂಸಿಗೆ ಕೇಳಿದ್ರೆ 500 ಅಮರಪ್ಪ ಕೊಟ್ಟಂಗೆ ನಾ ಬ್ಯಾಡ ಅಂದ್ರ ಸಮೇತಿಗೆ ಅಂದಿದ್ದು ಕೇಳಿ ಎದ್ಯಾಗ ಮುಳ್ಳು ಚುಚ್ಚಿದಂಗಾತಿ. ಬಹಳ ಮಂದಿ ಮಾತಾಡ್ಕೊಂತಿದ್ರು ಮಲ್ಲಮ್ಮ ಆತನ ಕುಡಿಯ ಅದೇಳ ಅಂತ. ಆದ್ರ ತಲೆಗೆ ಹಾಕೊಂಡಿದ್ದಿಲ್ಲ. ಆದ್ರ ಹೆಂಗ್ಸು ಅಲ್ಲ ಅನ್ಕೊಂಡಿದ್ದೆ. ಏನೋ ಯಾವ ಹೊತ್ನ್ಯಾಗ ಯಾವ ಹಾವಿರ್ತದ ಯಾರಿಗ್ ಗೊತ್ತು. 5 ರೂಪಾಯಿ ಅಷ್ಟು ಕಂಡ ಹಾಕಿದ್ರು ರೊಕ್ಕ ಇಸ್ಕೊಳಕ್ ಮನಸ್ಸು ಬರ್ಲಿಲ್ಲ. ಹಂಗ ನಿಧಾನಕ ಪುಟ್ಟಿ ಹೊತ್ಕೊಂಡು ಹೆಜ್ಜೆ ಹಾಕಿದ್ರು ದಾರಿ ಸಾಗವಲ್ತು. ಮನೆಗೆ ಬರತನ ಅದ 10 ರೂಪಾಯಿ ನೋಟ್ ಕಣ್ಮುಂದ ಬರಕತ್ತಿತ್ತು. ಈ ಬಡತನ ಅನ್ನೋದು ಏನಾರ ಮಾಡಿಸದಲ್ಲ ಅಂತ ಅನಿಸ್ತು. ರಾತ್ರಿ ಕುಡಿದು ಬಂದ ಅಕ್ಬರ ಮನೆ ಮುಂದೆ ನಿಂತು ಒದರಾಕತ್ತಿದ್ದ. ನೀ ಕಂಡ ಹೊತ್ಕೊಂಡ ಮನೆ ತಿರುಗಿ ನಮ್ಮ ಮನೆ ಮರ್ಯಾದೆ ಇಲ್ದಂಗ್ ಮಾಡಿದಿ. ನೀ ಹಿಂಗ ಹೊಂಟ್ರ ನಾಳೆ ನನಗೆ ಯಾರು ಹೆಣ್ಣು ಕೊಡ್ತಾರ? ಇವತ್ತು ನಾ ಹೇಳಿದ್ದಾಗ್ಬೇಕು, ಇಲ್ಲ ಇವತ್ತಿಗೆ ನಿನಗ ನನಗ ಋಣ ಮುಗಿತಿ, ನಾ ಬೆಂಗಳೂರಿಗೆ ಹೋಗ್ತೀನಿ, ಆಮೇಲೆ ಏನ್ ಮಾಡಿದ್ರು ಬರಂಗಲ್ ನೋಡು ಅಂತ ಅವಾಗಿಂದ ಹೇಳಕತ್ತಿದ್ದ. ಅವನು ಕೇಳಿ ನನಗೆ ತಲೆ ಚಿಟ್ಟಿಡ್ದಿತ್ತು. ಲೇ ಅಕ್ಬರ, ಈ ಚಮಚೆ ನೋಡು ಹೆಂಗ್ ಸೌದದ, ಹಂಗ ನಿಮ್ಮನ್ನ ಬದುಕ್ಸಾಕ ನನ್ನ ಜೀವನೂ ಸೌದದು. ದಿನಕ್ಕೆ 8 ಸಲ ನಾ ಸ್ವಾರ್ಯಾಗ ಚಮಚೆ ಆಡ್ಸಿರ್ಬೇಕು ಈ ಮಠ ಸವ್ಯಾಕ. ನಾನು ಮನಿ ಮುಂದ ಹೋಟ್ಲು ಮಾಡಿ ಊರ್ ಗಣ ಮಕ್ಳು ಬಂದು ಬೀಡಿ ಸೇರ್ಕಂತ ಕುಂತ್ಕಂತ ಸರಾಯಿ ಕುಡ್ಕಂತ ಮಜಾ ಮಾಡೋರಿಗೆ ಕಂಡ ಮಾಡ್ಯಾಕ ಮನಸ್ಸಿಲ್ಲೋ. ನನ್ನಂಗ ನೊಂದು 4 ಜೀವಕ್ಕ ಉಣ್ಣಾಕ್ ಕೊಡಾಕ ಕೆಲಸ ಮಾಡ್ತೀನಿ. ಇರಂಗಿದ್ರೆ ಇರು, ಇಲ್ಲ ಹಾಳಾಗ್ ಹೋಗು. ಜೀವ ರೋಷಿ ಹೋಗಿತ್ತು. ಎಷ್ಟಂತ ತಡ್ಕಲಿ. ಗಂಡಂಬವ ಇರತನ ಜೀವ ತಿಂದು ಜೀರಿಗೆ ಹರಿದ ಎಗರಾಡಿ ಏನು ಕಾಣ್ಲಾರ್ದಂಗ ಹೋದ. ಇವನರ ಚಲೋ ಆತನಂದ್ರ ಇವನ್ ತಲೆಗೂ ತಂದಿದ ಸುಳಿ ಐತಿ ಅನಿಸ್ತು. ಆದ್ರೂ ಅಡ್ದ ಕೂಸು ಬಾಗಿಲಿನ ಅಗಲಿ ಹಾಕದ ಮಕ್ಕೊಂಡೆ. ರಾತ್ರಿ ಯಾವತ್ನಾಗರ ಬಂದು ಉಂಡು ಮಕ್ಕಂತದ್ ಕೋಡಿ ಅಂತೇಳಿ. ಗೂಡಿನಾಗಿನ ಕೋಳಿ ಕೂಗೋತ್ತಿಗೆ ಎದ್ದು ಕಸ ಮುಸುರಿ ಮಾಡ್ಕೊಂತ ಹುಡುಕ್ಯಾಡಿದರೆ ಅಕ್ಬರ ಕಾಣವಲ್ಲ. ಆಟೊತ್ತಿಗೆ ಮನಿ ಬತ್ತಾಕ್ಲ ಅಬ್ದುಲ್ ಸಾಬ್ನ ಮಗ ಅಮೀರ ಯಾಕಂಗೆ ಏನಾರ ಬೈದೇನ ಬೈಯಾಗ ಏಟು ಹಿಡಿದ್ರು ಕೇಳ್ದಂಗೆ ಗೌಡ್ರ ಲಾರಿ ಒಳಗ ಬೆಂಗಳೂರು ಹೋಗ್ಬಿಟ್ಟ, ಅವ ಏನ್ ಮತ್ತೆ ಬರಂಗಿಲ್ಲ ಅನ್ಸ್ತದ ಅಂದ. ಇದಿ ಜಲ್ಲಂತು. ಇದ್ದೊಬ್ಬ ಮಗ ಸುಮ್ನೆ ಆಡಕಂತದ, ಇದೆಲ್ಲಿ ನನ್ನ ಬಿಟ್ಟೋದಿತ್ತು ಕೋಡಿ ಅನ್ಕಂಡ್ರ ಕರೆ ಒಂದ್ರ ಹೋಗ್ಬಿಟ್ಟದಲ್ಲಪ್ಪ. ಕೈಕಾಲು ಉಸೂರಂದು ತಿಕ್ಕ ಮುಸುರಿನ ಅರ್ಧಕ್ಕೆ ಬಿಟ್ಟು 1-2 ಕಾಳು ಚಾವರ ಮಾಡ್ಕೊಂಡು ಕುಡಿಯಮು ಅಂತ ಬೋಗಣ್ಯಾಗ ಸಕ್ರಿ ಚಾ ಕುಡಿಯಾಕೊಂಡು ಕೂತ್ರ ಕುರುಬರ್ ನಿಂಗಪ್ಪ ಮುಂದೊಂದಿಬ್ರು ರೋಡಿನ ಮೇಲೆ ಓಡಿ ಹೋಗ್ತಿದ್ರು. ಏನಾಗ್ಯದಪ್ಪ ಇವತ್ ಯಾಕ ದಿನನ ಚಲೋ ಇಲ್ಲ, ಯಾಕೆ ಹಿಂಗ್ ಓಡ್ತಾವ ಕಬ್ರು ತಪ್ಪಿ ಅನ್ಸಿ ಹೊರಗ್ ಬಂದು ಯಾಕಣ್ಣ ಹಿಂಗ್ ಹೊಂಟಿರಿ ಅಂತ ದಮ್ಮತ್ತಿ ಉಸಿರು ಬಿಡ್ತಿದ್ದ ನಿಂಗಪ್ಪಣ್ಣ ಕೇಳಿದ್ರೆ ಮುಕ್ತುಂಬೇಕ ಮಾನೈನ ಹೆಂಡತಿ ಪೂಜಾರಿ ಮಲ್ಲಮ್ಮ ಎಣ್ಣೆ ಕುಡ್ದಂತವು ಅಂತೇಳಿ ಓಡೋ ಹೊತ್ತಿಗೆ ಇರ್ಲಿಕ್ಕಿಲ್ಲ, ಆಕೆ ಯಾಕಂಗ್ ಮಾಡ್ತಾಳ, ನಿನ್ನೆರ ಆಕಿ ಗುಡ್ಸಲ್ಕ್ ಹೋಗಿ ಬಂದಿನಿ ಅಂತ ಸಮಾಧಾನ ಹೇಳ್ಕೊಂಡ್ರು. ಜೀವ ತಡಿಲಿಲ್ಲ. ಅವಸರ ಬೌಸರಲ್ಲಿ ಎದ್ದು ಓಡಿ ಬಂದ್ರ ಕಾಲೇವ್ ದಾಟತಿಗೆ ಗೌವನ ಗುಂಪು ಕೂಡಿದ ಮಂದಿ ತಲೆಗೊಂದು ಮಾತಾಡಿಕೆ ಟ್ರಾಕ್ಟರ್ ಸುತ್ತ ಸೇರಿದ್ರು. 4-5 ಮಂದಿ ಹೊಯ್ಕೊಳ್ಳೋದು ಬಡ್ಕೊಳ್ಳೋದು ಮಾಡ್ತಿದ್ವು. ಆಗಲೇ ಕೈಕಾಲು ಸೆಡೆದಿದ್ದ ಮಲ್ಲಮ್ಮನ ಟ್ರಾಕ್ಟರ್ದಾಗ ಚೂರು ಹುಲ್ಲು ಹಾಕಿ ಅದ್ರ ಮೇಲೆ ಹಾಕಿ ಶಿರ್ವಾರ ಕೊಯ್ಯಮು ಇಲ್ಲ ಕೌತಾಳ ಕೊಯ್ಯಮು ಅಂತ ಮಾತಾಡ್ಕೊಂತಿದ್ರು. ಆಕಿನ ಗಂಡ ಸುತ್ತಲೂ ಕಾಣ್ಲಿಲ್ಲ. ಎಲ್ಲಿ ದುಡಿಯಕ್ ಹೋಗೈತೇನ ಪಾಪ ಅನ್ನೋ ಹೊತ್ತಿಗೆ ನಿನ್ನೆ ನನ್ನ ಕೈಯಿಂದ 10 ರೂಪಾಯಿ ನೋಟು ಹಿಡಿದು ಕಂಡದ ಸಾರ ಅಕ್ಷಣ ಹಿಡಿತಲ್ಲ ಮಲ್ಲಮ್ಮನ ಮಗ ಶಾಣ ಅಳ್ಕೊಂತ ಮೂಲೆ ನಿಂತಿದ್ ನೋಡಿ ಕಳ್ಳು ಚುರ್ರಂದು ಕಣ್ಣ ನೀರು ಬಂದು ಹೋಗಿ ತಲೆ ಮೇಲೆ ಕೈ ಇಟ್ರೆ, ದೊಡ್ಡಮ್ಮಂಗೆ ನಮ್ಮಮ್ಮ ಯಾಕಂಗ್ ಮಾಡಕತ್ತೇಳ, ಹೇಳಂಗೆ ನಾ ಓದ್ತೀನಿ ಶಿರ್ವಾರ್ಕ ಬಿಟ್ಟೋತಾರ ಹೇಳಂಗೆ ಅಂತೇಳಿ ಬೋರಾಡಳಕತ್ತು. ಜೀವ ಹೋಯ್ತು ಜಲ್ದಿ ನಡ್ರಿ ಅನ್ನೋ ಒಟ್ಟಿಗೆ ಟ್ರಾಕ್ಟರ್ ಚಾಲೋ ಮಾಡ್ಕೊಂಡು ಹಂಗೆ ಹೊಂಟ್ರು. ಅಳ ಕೂಸನ ಅಲ್ಲೇ ಬಿಡಕ್ ಮನಸ್ಸು ಬರವಲ್ತು. ಮುಖ ನೋಡಿದ್ರ ಅಕ್ಬರನ ಕಂಡಂಗಾಯ್ತು. ಹಂಗೆ ಕೈ ಹಿಡಿದು ಮನೆ ಕಡೆ ನಡೆದೆ. ಅವನ್ ಕಣ್ಣಾಗ 100 ಪ್ರಶ್ನೆಗಳಿದ್ವು. ನನ್ನ ಅಂತ್ಯಕ ತಾಯಿ ಕರಳು ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ. ಥ್ಯಾಂಕ್ ಯು. ಇದು ನನ್ನ ಪ್ರೀತಿಯ ಕಂಡದ ಸಾರು ಕತೆ. ಖಂಡದ ಸಾರು ತುಂಬಾ ಸೊಗಸಾಗಿ ಭಾಷೆಯನ್ನ ಹೆಣೆದಿದ್ರಿ ಸರ್ ಕಥೆಯಲ್ಲಿ. ನನಗನಿಸ್ತು ಖಂಡದ ಸಾರು ಇದರ ಜೊತೆಗೆ ಒಂದು ಸಂಸಾರದ ಸಾರು ಕೂಡ ಇದರಲ್ಲಿ ನಮ್ಗೆ ಉಣವರಿಸ್ಬಿಟ್ರಿ. ಇದಕ್ಕ ಫ್ರಾಂಕ್ಲಿ ಆಗಿ ಹೇಳ್ಬೇಕಂದ್ರೆ ಕಥೆ ಹೆಸರನ್ನ ನಾನ್ ವೆಜ್ ಸಂಸಾರದ ಸಾರು ಅಂತೇಳಿ ಬದಲಾಯಿಸೋದು ಏನು ತಪ್ಪಿಲ್ಲ. ಇಲ್ಲಿ ಒಂದು ಬದುಕನ್ನ ಚಿತ್ರಿಸುವುದರ ಜೊತೆಗೆ ಆ ಭಾಷೆಯನ್ನು ಕೂಡ ತುಂಬಾ ಸೊಗಸಾಗಿ ಇಲ್ಲಿ ನಮ್ಮ ಮುಂದಿಟ್ಟಿದ್ರಿ. ಇದರಲ್ಲಿ
ವಿಶೇಷವಾಗಿ ನನಗನಿಸಿದ್ದು ಚಮಚೆ ಸೌದಂಗ ಬದುಕು ಸೌದತ್ತಿ ಅನ್ನೋ ಒಂದು ಸಾಲನ್ನ ಇಲ್ಲಿ ಬಳಸಿದ್ರಿ ನೀವು. ಆ ಒಂದು ಸಾಲಿನಿಂದ ಆ ಬದುಕು ಪಟ್ಟಂತ ಕಷ್ಟ ಇರ್ಬೋದು, ಅಲ್ಲಿ ಸವಿಸಿದಂತಹ ಒಂದು ಬದುಕಿರ್ಬೋದು, ಅದೆಲ್ಲ ಈ ಕಥೆಯ ಮೂಲಕ ನಮ್ಮ ಕಣ್ಮುಂದೆ ಬರುತ್ತೆ. ತುಂಬಾ ಸೊಗಸಾದಂತ ಒಂದು ಕಥೆಯನ್ನು ನಮ್ಗೆಲ್ಲ ಉಣಬಡಿಸಿದ್ರಿ. ಇವತ್ತಿನ ಅಂತರ್ಜಾಲದ ಅಂಗಳದಲ್ಲಿ ನಮ್ಮೊಂದಿಗಿದ್ದು ತಮ್ಮ ಕಥೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಂತ ತಮಗೆ ತುಂಬ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿ ಗುಂಡ್ರಾವ್ ಸರ್ ತುಂಬಾ ಒಂದು ಅವರದೇ ಕೇಳ್ಕೊಳ್ತೇನೆ. ಗುಂಡ್ರಾವ್ ಸರ್ ಅವ್ರೆ, ರಾಜಮೋಹನ್ ಸರ್ ಮುಗಿಸ್ಬಿಡ್ರಿ, ಲೈವ್ ತಪ್ಪಾಗತ್ತೆ. ಬಹುಶಃ ನಮ್ಮ ಭಾಗದಲ್ಲಿ ಈ ಖಂಡದ ಸಾರನ್ನ ಮಾಡ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಹೊಲಗಳಿಗೆ ಮನೆಗೆ ಮಾರಿ ಮಾರ್ತಕ್ಕಂಥ ಒಂದು ಸಂಸ್ಕೃತಿ ಮೊದಲಿತ್ತು. ನಾನು ಅದನ್ನ ನೋಡಿದ್ದೀನಿ. ಅವತ್ತಿನ ದಿನಗಳನ್ನ ನೆನ್ಸ್ಕೊಂಡು ಬರೆದಂತ ಕತೆ ಇದು. ಒಳ್ಳೆ ಕತೆ. ತುಂಬಾ ಇಷ್ಟ ಆಯ್ತು ಸರ್ ಕತೆ. ಸರಿ, ಈಗ ಕಾರ್ಯಕ್ರಮವನ್ನ ಮುಕ್ತಾಯದ ಸಮಯಕ್ಕೆ ಬಂದಿದ್ದೀವಿ. ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ನಮ್ಮೊಂದಿಗೆ ಇದ್ದಂತಹ ಗುಂಡ್ರಾವ್ ಸರ್ ಮತ್ತು ದಿಲೀಪ್ ಕುಮಾರ್ ಸರ್, ಶರಣಬಸವ ಸರ್, ಇಲ್ಲಿ ಪರೋಕ್ಷವಾಗಿ ನಮ್ಮೊಂದಿಗೆ ಇದ್ದಂತ ಶಂಕರ್ರಾವ್ ಉಬಾಳೆ ಸರ್ ಅವರಿಗೂ ಮತ್ತು ಪ್ರಾರ್ಥನೆಯನ್ನ ಹೇಳಿದಂತ ಮೇಡಮ್ ಅವರಿಗೂ ಎಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ಮತ್ತು ಈ ಅಕ್ಷರ ಸಾಹಿತ್ಯ ವೇದಿಕೆ ಮತ್ತು ಭಂಡಾರ ಪ್ರಕಾಶನದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ಕಾರ್ಯಕ್ರಮವನ್ನ ತುಂಬಾ ಆಸಕ್ತಿಯಿಂದ ಆಲಿಸಿದಂತಹ ಮತ್ತು ನಮ್ಮೊಂದಿಗೆ ಅಂತರ್ಜಾಲದಲ್ಲಿ ಅಂಗಳದಲ್ಲಿ ಎಲ್ಲರೊಂದಿಗೆ ಭಾಗವಹಿಸಿದಂತಹ ಎಲ್ಲ ಫೇಸ್ಬುಕ್ ಸ್ನೇಹಿತರು, ಓದುಗರು ಎಲ್ಲರಿಗೂ ಕೂಡ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಾಳೆ ಮತ್ತೆ ಇದೇ ಸಮಯದಲ್ಲಿ ಭೇಟಿಯಾಗುವ. ನಮಸ್ಕಾರ.